I am where I am ArivuPro Kannada day 3. Online students, just check if I am live and get back to me. I'm not live. I am where I am. Yeah, I'm live. Super ரொம்ப நல்லா இருக்கு. Hey, there are students watching from Tamil Nadu, so ಸ್ವಲ್ಪ ತಮಿಳು ಯೂಸ್ ಮಾಡಬೇಕು. ತರ್ಕುರಿ ಇದಾರೆ ನೋಡಿ, ತರ್ಕುರಿ ಅಂದ್ರೆ ನೈಸ್ ಪರ್ಸನ್. ನನ್ಗೆ ಗೊತ್ತಿಲ್ಲ, ಸ್ಟೂಡೆಂಟ್ಸ್ ಹೇಳ್ಕೊಟ್ಟ. ಇಂಟೆಲಿಜೆಂಟ್ ಫೆಲೋ. ಸೆಕ್ಷನ್ 50B ತರಕಾರಿ. ಸೆಕ್ಷನ್ 50B. ಸೊ ಇನ್ ಅವರ್ ಪ್ರೀವಿಯಸ್ ಕ್ಲಾಸ್ ನಾವು ಎಲ್ಲಿವರೆಗೆ ಡಿಸ್ಕಸ್ ಮಾಡಿದ್ವಿ, ಎಲ್ಲಿವರೆಗೆ ಏನೋ ಒಂದು ಡಿಸ್ಕಸ್ ಮಾಡಿದ್ವಿ. ಸೊ ಟಿಲ್ ದೇರ್ ವಿ ಹ್ಯಾವ್ ಡಿಸ್ಕಸ್ ಸೆಕ್ಷನ್ 49 subsection 1. Now we'll see the other concepts under capital gain chapter. Next concept which we have is slum sale. Students, I hope ನಾನು audible ಆಗಿದ್ದೀನಿ, visible ಆಗಿದ್ದೀನಿ. One time good morning, good evening ಏನು ಅನ್ಬೇಕು ಅನ್ಕೊಳ್ಳಿ ನನ್ನ. Yes sir. ಕೀರ್ತನ, ಹಾಯ್ ಕೀರ್ತನ, ಚೆನ್ನಾಗಿದ್ದೀರಾ? ರೋಸ್ ಕೀರ್ತನ. ಯಾರ್ಯಾರು ನೋಡ್ತಿದ್ದಾರೆ ಅದು ನೋಡಕ್ಕಾಗಲ್ಲ unless until they tell something. Okay, slum sale, section 50B. Section 50B talks about what, sir? Slum sale. What do you mean by slum sale? Slum sale ಅಂದ್ರೆ ಏನು? slum area ಅಲ್ಲಪ್ಪ. Slum sale means slump sale ಅಂದ್ರೆ ಏನು? Slump sale ಅಂದ್ರೆ transfer of an undertaking without assigning values to individual assets and liabilities. ನೀವು ಒಂದು ಎಂಟೈರ್ ಬಿಸ್ನೆಸ್ ನ ಟ್ರಾನ್ಸ್ಫರ್ ಮಾಡ್ತಿದ್ದೀರಾ. ಏನ್ ಮಾಡ್ತಿದ್ದೀರಾ? ಒಂದು ಎಂಟೈರ್ ಬಿಸ್ನೆಸ್ ಯೂನಿಟ್ ನ ಟ್ರಾನ್ಸ್ಫರ್ ಮಾಡ್ತಿದ್ದೀರಾ ವಿತೌಟ್ ಅಸೈನಿಂಗ್ ವ್ಯಾಲ್ಯೂಸ್ ಟು ಇಂಡಿವಿಜುವಲ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್. ನಾವು ಸೇ ಫಾರ್ ಎಕ್ಸಾಂಪಲ್ ಒಂದು ಕಂಪನಿ ಇದೆ ಕಾಲ್ಡ್ ಅಸ್ ಪ್ರಿಯಾ ಇಂಡಸ್ಟ್ರೀಸ್. ಆ ಪ್ರಿಯಾ ಇಂಡಸ್ಟ್ರೀಸ್ ಅಲ್ಲಿ ಎಷ್ಟು ಜನ ಇದಾರೆ ಗೊತ್ತಾ ನಿಮಗೆ? ಆ ಪ್ರಿಯಾ ಇಂಡಸ್ಟ್ರೀಸ್ ಅಲ್ಲಿ ವಿ ಹ್ಯಾವ್ ಡಿಫರೆಂಟ್ ಕಂಪನೀಸ್ ಓವರ್ ಹಿಯರ್. ವಿಚ್ ಆರ್ ದ ಡಿಫರೆಂಟ್ ಕಂಪನೀಸ್ ಓವರ್ ಹಿಯರ್ ಸರ್? ಪ್ರಿಯಾ ಸಾಡೀಸ್, ಪ್ರಿಯಾ ಎಲೆಕ್ಟ್ರಾನಿಕ್ಸ್, ಪ್ರಿಯಾ ಚೂಡಿದಾರ್, ಪ್ರಿಯಾ ದುಪ್ಪಟ್ಟ, ಪ್ರಿಯಾ ಏನಿದು ಸ್ವೀಟ್ಸ್ ನಾವು and Priya headache center. So ಈ ತರ businesses ಇದೆ. So now one of the unit I am transferring or the entire business I am transferring does not matter. So I am transferring one full unit, Priya Sweets I am transferring, full business only I am transferring without assigning values to individual assets and liabilities. So balance sheet ಅಲ್ಲಿ assets ಇರುತ್ತೆ, liabilities ಇರುತ್ತಲ್ಲ, ಆ assets ಮತ್ತೆ liabilities ಗೆ ಏನು ವ್ಯಾಲ್ಯೂ ಅಸೈನ್ ಮಾಡ್ದೇನೆ ಎಂಟೈರ್ ಬಿಸ್ನೆಸ್ ನಾನು ಸೇ A to B ಗೆ ಸೇಲ್ ಮಾಡ್ಬಿಟ್ಟೆ. ಪ್ರಿಯಾ ಸ್ವೀಟ್ಸ್ ಬಿಸ್ನೆಸ್ ನಾನು A to B ಗೆ ಸೇಲ್ ಮಾಡಿದೆ. ಎಷ್ಟಕ್ಕೆ ಸೇಲ್ ಮಾಡಿದೆ ಸರ್? 100 ಕೋಟಿಗೆ ಸೇಲ್ ಮಾಡಿದೆ. ನಾವು ದಿಸ್ ಕಾನ್ಸೆಪ್ಟ್ ಇಸ್ ಕಾಲ್ಡ್ ಆಸ್ ಸ್ಲಮ್ ಸೇಲ್. ಇದಕ್ಕೆ ನಾವೇನಂತೀವಿ? ಈ ಕಾನ್ಸೆಪ್ಟ್ ನಾವು ಹೇಳೋದು ಏನು ಸರ್? ಈ ಕಾನ್ಸೆಪ್ಟ್ ನಾವು ಹೇಳೋದು ಸ್ಲಮ್ ಸೇಲ್. ಸ್ಲಮ್ ಸೇಲ್ ಮೀನ್ಸ್ ವಾಟ್ ಸರ್? ಟ್ರಾನ್ಸ್ಫರ್ ಆಫ್ an undertaking without assigning values to individual assets and liabilities. ಒಂದು ಅಂಡರ್ಟೇಕಿಂಗ್ ನ ನೀವು ಟ್ರಾನ್ಸ್ಫರ್ ಮಾಡ್ತಿದ್ದೀರಾ ವಿತೌಟ್ ಗಿವಿಂಗ್ ವ್ಯಾಲ್ಯೂಸ್ ಟು ಇಂಡಿವಿಜುವಲ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್. ನಾವು ಸ್ಲಮ್ ಸೇಲ್ ಆದ್ರೆ ಸರ್ ಕ್ಯಾಪಿಟಲ್ ಗೇನ್ ಹೆಂಗ್ ಕಂಪ್ಯೂಟ್ ಮಾಡಬೇಕಾಗಿದೆ? ಕ್ಯಾಪಿಟಲ್ ಗೇನ್ ಕಂಪ್ಯೂಟೇಷನ್ ಹೆಂಗೆ ಸರ್? ಸೊ ಕಂಪ್ಯೂಟೇಷನ್ ಆಫ್ ಕ್ಯಾಪಿಟಲ್ ಗೇನ್ ಇನ್ ಕೇಸ್ ಆಫ್ ಸ್ಲಮ್ ಸೇಲ್. ಫಸ್ಟ್ ನೀವು ಫುಲ್ ವ್ಯಾಲ್ಯೂ ಆಫ್ ಸೇಲ್ ಕನ್ಸಿಡರೇಷನ್ ತಗೋಬೇಕು. ಫಸ್ಟ್ ಏನ್ ತಗೋತೀರಾ? ಸೇಲ್ ಪ್ರೈಸ್, ಫುಲ್ ವ್ಯಾಲ್ಯೂ ಆಫ್ ಸೇಲ್ ಕನ್ಸಿಡರೇಷನ್. ವಾಟ್ ಈಸ್ ದಟ್ ಸರ್? ಫುಲ್ ವ್ಯಾಲ್ಯೂ ಆಫ್ ಸೇಲ್ ಕನ್ಸಿಡರೇಷನ್ ಓವರ್ ಹಿಯರ್ ಏನು? ಅದು ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಸ್ ಪರ್ ರೂಲ್ 11 UAE. ಓಹೋ ಏನೋ ಹೊಸದಾಗಿ ಕೊಟ್ಟಿದ್ದಾರೆ ನೋಡಿ. ವಾಟ್ ಈಸ್ ಫುಲ್ ವ್ಯಾಲ್ಯೂ ಆಫ್ ಸೇಲ್ ಕನ್ಸಿಡರೇಷನ್ ಓವರ್ ಹಿಯರ್? ಇಟ್ ಈಸ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಸ್ ಪರ್ ರೂಲ್ 11 UAE. ವಾಟ್ ಈಸ್ ದಿಸ್ ಸರ್? ಅದ್ ಆಮೇಲೆ ನೋಡೋಣ. ದೆನ್ ಅಲ್ಲಿಂದ ಏನ್ ಸಬ್ಟ್ರಾಕ್ಟ್ ಮಾಡ್ತೀರಾ? ಎಕ್ಸ್ಪೆನ್ಸಸ್ ಇನ್ಸಿಡೆಂಟಲ್ ಟು ಟ್ರಾನ್ಸ್ಫರ್. ವಾಟ್ ಎನ್ ಆಲ್ ಎಕ್ಸ್ಪೆನ್ಸಸ್ ಯು ಆರ್ ಇನ್ಕರಿಂಗ್ ಫಾರ್ ಮೇಕಿಂಗ್ ದಿಸ್ ಟ್ರಾನ್ಸ್ಫರ್ ಅದನ್ನ ಸಬ್ಟ್ರಾಕ್ಟ್ ಮಾಡ್ತೀರಾ. ರೈಟ್, ಸ್ಟಾರ್ಟ್ ಮಾಡಿ ಸರ್. ವಾಟ್ ಎವರ್ ಎಕ್ಸ್ಪೆನ್ಸಸ್ ಆರ್ ಇನ್ಸಿಡೆಂಟಲ್ ಟು ಟ್ರಾನ್ಸ್ಫರ್ ದಟ್ ಯು ವಿಲ್ ಸಬ್ಟ್ರಾಕ್ಟ್ ದಟ್. ದೆನ್ ಯು ವಿಲ್ ಗೆಟ್ ಯುವರ್ ನೆಟ್ ಸೇಲ್ ಕನ್ಸಿಡರೇಷನ್. ಆ ನೆಟ್ ಸೇಲ್ ಕನ್ಸಿಡರೇಷನ್ ಇಂದ ಏನ್ ಸಬ್ಟ್ರಾಕ್ಟ್ ಮಾಡ್ತೀರಾ ಸರ್? ನಿಮ್ದು ಕಾಸ್ಟ್ ಆಫ್ ಅಕ್ವಜಿಷನ್ ಸಬ್ಟ್ರಾಕ್ಟ್ ಮಾಡ್ತೀರಾ. ನೆಟ್ ಸೇಲ್ ಕನ್ಸಿಡರೇಷನ್ ಇಂದ ಏನ್ ಸಬ್ಟ್ರಾಕ್ಟ್ ಮಾಡ್ತೀನಿ? ಕಾಸ್ಟ್ ಆಫ್ ಸರ್. ಕಾಸ್ಟ್ ಆಫ್ ಅಕ್ವಜಿಷನ್ ಏನು? ಕಾಸ್ಟ್ ಆಫ್ ಅಕ್ವಜಿಷನ್ ಇದಕ್ಕೆ ನಿಮ್ದು ನೆಟ್ ವರ್ತ್ ಆಫ್ ದಿ ಕಂಪನಿ. ಯಾವ ಅಂಡರ್ಟೇಕಿಂಗ್ ನ ಟ್ರಾನ್ಸ್ಫರ್ ಮಾಡ್ತಿದ್ದೀರೋ ಅದರದ್ದು ನೆಟ್ ವರ್ತ್ ಈಸ್ ನಥಿಂಗ್ ಬಟ್ ಕಾಸ್ಟ್ ಆಫ್ ಅಕ್ವಜಿಷನ್. ನೌ ವಾಟ್ ಈಸ್ ಇಂಪಾರ್ಟೆಂಟ್ ಓವರ್ ಹಿಯರ್? ಕಾಸ್ಟ್ ಆಫ್ ಅಕ್ವಜಿಷನ್ ಕಂಡಿಡಿದಾಗ ಯು ಶುಡ್ ನಾಟ್ ಟೇಕ್ ಎನಿ ಇಂಡೆಕ್ಸೇಷನ್ ಬೆನಿಫಿಟ್. ನೀವು ಇಂಡೆಕ್ಸೇಷನ್ ಬೆನಿಫಿಟ್ ತಗೊಳಕ್ ಆಗಲ್ಲ. ಯಾವ್ದಲ್ಲಿ ಸರ್? ಸ್ಲಮ್ ಸೇಲ್ ಮಾಡಿದ್ರೆ ಮಾಡ್ತೀನಿ ಬಿಡಿ ಸರ್. ಸ್ಲಮ್ ಸೇಲ್ ಮಾಡಿದ್ರೆ ನೀವು ಸ್ಲಮ್ ಸೇಲ್ ಅಲ್ಲಿ ಏನ್ ಮಾಡಕ್ಕಾಗಲ್ಲ?
ಯಾವುದು ಸರ್ ಇದು? MITV. ನೀವು ಸ್ಲಮ್ ಸೇಲ್ ಮಾಡಿದ್ರೆ ಏನಾಗಲ್ಲ ಸರ್, ನೀವು ಇಂಡೆಕ್ಸೇಷನ್ ಬೆನಿಫಿಟ್ ತಗೊಳಕ್ಕಾಗಲ್ಲ. ನಾರ್ಮಲಿ ಏನಾಗುತ್ತೆ, ನಿಮ್ದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆದ್ರೆ ನೀವು ಯು ಕ್ಯಾನ್ ಟೇಕ್ ದ ಬೆನಿಫಿಟ್ ಆಫ್ ಇಂಡೆಕ್ಸೇಷನ್. ಆದ್ರೆ ಇನ್ ಕೇಸ್ ಆಫ್ ಸ್ಲಮ್ ಸೇಲ್, ಈವನ್ ಇಫ್ ದಟ್ ಅಂಡರ್ಟೇಕಿಂಗ್, ಈ ಅಂಡರ್ಟೇಕಿಂಗ್ ನೀವು ಸೇಲ್ ಮಾಡ್ತಿದ್ದೀರಾ ತಾನೆ, ಈ ಅಂಡರ್ಟೇಕಿಂಗ್ ಲಾಂಗ್ ಟರ್ಮ್ ಆಗಿದ್ರು ನೀವು ಇಂಡೆಕ್ಸೇಷನ್ ಬೆನಿಫಿಟ್ ತಗೊಳಕ್ ಆಗಲ್ಲ. ಸೊ ಫುಲ್ ವ್ಯಾಲ್ಯೂ ಆಫ್ ಸೇಲ್ ಕನ್ಸಿಡರೇಷನ್ ಇಂದ ಎಕ್ಸ್ಪೆನ್ಸಸ್ ಸಬ್ಟ್ರಾಕ್ಟ್ ಮಾಡಿ, ನೆಟ್ ಸೇಲ್ ಕನ್ಸಿಡರೇಷನ್ ಬರುತ್ತೆ, ಅದರಿಂದ ಕಾಸ್ಟ್ ಆಫ್ ಅಕ್ವಿಸಿಷನ್ ಸಬ್ಟ್ರಾಕ್ಟ್ ಮಾಡಿ, ವಿಚ್ ಇಸ್ ನಥಿಂಗ್ ಬಟ್ ನೆಟ್ ವರ್ತ್. ಯು ವಿಲ್ ಗೆಟ್ ಯುವರ್ ಕ್ಯಾಪಿಟಲ್ ಗೇನ್. ಇಟ್ ಕ್ಯಾನ್ ಬಿ ಲಾಂಗ್ ಟರ್ಮ್ ಆರ್ ಶಾರ್ಟ್ ಟರ್ಮ್. ಸರ್ ನನಗೆ ಹೆಂಗ್ ಗೊತ್ತಾಗುತ್ತೆ ಕ್ಯಾಪಿಟಲ್ ಗೇನ್ ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್? ನೀವು ನಿಮಗೆ ಪೀರಿಯಡ್ ಆಫ್ ಹೋಲ್ಡಿಂಗ್ ನೋಡಬೇಕು. ಸರ್ ಪೀರಿಯಡ್ ಆಫ್ ಹೋಲ್ಡಿಂಗ್ ಯಾರ ಪೀರಿಯಡ್ ಆಫ್ ಹೋಲ್ಡಿಂಗ್ ನೋಡಬೇಕು ಸರ್? ದ ಅಂಡರ್ಟೇಕಿಂಗ್ ವಿಚ್ ಯು ಆರ್ ಟ್ರಾನ್ಸ್ಫರಿಂಗ್. ಯಾವ ಅಂಡರ್ಟೇಕಿಂಗ್, ಯಾವ ಬಿಸ್ನೆಸ್ ಅನ್ನು ನೀವು ಟ್ರಾನ್ಸ್ಫರ್ ಮಾಡ್ತಿದ್ದೀರೋ ಆ ಬಿಸ್ನೆಸ್ ಪೀರಿಯಡ್ ಆಫ್ ಹೋಲ್ಡಿಂಗ್ ಏನು? ಈಸ್ ಇಟ್ ಮೋರ್ ದೆನ್ 3 years? Yes, then it is long term capital asset, therefore long term capital gain. Undertaking to period of holding less than 3 years or equal to 3 years, then short term capital gain, therefore short term capital asset, therefore short term capital gain. Sir one ನಿಮಿಷ ಸರ್, ಏನಾಯ್ತು ಹೇಳಿ ಸರ್? ನೀವು ಹೇಳಿದ್ರಿ ಫುಲ್ ವ್ಯಾಲ್ಯೂ ಆಫ್ ಸೇಲ್ ಕನ್ಸಿಡರೇಷನ್ ಈಸ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಸ್ ಪರ್ ರೂಲ್ 11 ದುಬೈ. ಅರೆ ರೂಲ್ 11 UAE. ಸರ್ ವಾಟ್ ಈಸ್ ದಿಸ್ ರೂಲ್ 11 UAE? ವಾಟ್ ಈಸ್ ದಿಸ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಹೇಳ್ತೀರಾ ಸರ್? ನಾವು ಅದು ಕಂಪ್ಯೂಟೇಷನ್ ಪಾರ್ಟ್ ಇರೋದು ನೀವು ಫೈನಲ್ ಅಲ್ಲಿ ಕಲ್ತ್ಕೋತೀರಾ. ಹೌ ಟು ಕಂಪ್ಯೂಟ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಸ್ ಪರ್ ರೂಲ್ 11 UAE. ರೂಲ್ 11 UAE ಈಸ್ ಅಪ್ಲಿಕೇಬಲ್ ಇನ್ ಫೈನಲ್ ಲೆವೆಲ್. ಆದರೆ ವಾಟ್ ಈಸ್ ದಿಸ್ ರೂಲ್ 11 UAE ಟೆಲಿಂಗ್? ರೂಲ್ 11 UAE ಏನ್ ಹೇಳುತ್ತೆ ಅಂದ್ರೆ, ಎರಡು ಫೇರ್ ಮಾರ್ಕೆಟ್ ವ್ಯಾಲ್ಯೂ ಇರುತ್ತೆ. ಫೇರ್ ಮಾರ್ಕೆಟ್ ವ್ಯಾಲ್ಯೂ 1 ಅಂಡ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ 2. ಫೇರ್ ಮಾರ್ಕೆಟ್ ವ್ಯಾಲ್ಯೂ 1 ಈಸ್ ನಥಿಂಗ್ ಬಟ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಯೂನಿಟ್ ಟ್ರಾನ್ಸ್ಫರ್. ಸೊ ನೀವು ಯಾವ ಯೂನಿಟ್ ಟ್ರಾನ್ಸ್ಫರ್ಡ್ ಮಾಡ್ತಿದ್ದೀರೋ ಅದರದ್ದು ಮಾರ್ಕೆಟ್ ವ್ಯಾಲ್ಯೂ ಏನು? ದೆನ್ ವಾಟ್ ಈಸ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ 2 ಸರ್? Fair market value 2 is the fair market value of the consideration received. ನೀವು ಯಾವ ಯೂನಿಟ್ ಟ್ರಾನ್ಸ್ಫರ್ ಮಾಡ್ತಿದ್ದೀರೋ ಏನು ಕನ್ಸಿಡರೇಷನ್ ನಿಮ್ಗೆ ರಿಸೀವ್ ಆಗ್ತಿದೆಯೋ ಅದು ಎರಡನ್ನೂ ಕಂಪೇರ್ ಮಾಡಿ and take what sir whichever is higher. Take whichever is higher, that will be your full value of sale consideration. ನಾವು ಅದರಿಂದ ಎಕ್ಸ್ಪೆನ್ಸಸ್ ಸಬ್ಟ್ರಾಕ್ಟ್ ಮಾಡ್ತೀರಾ, ಯು ವಿಲ್ ಗೆಟ್ ಯುವರ್ ನೆಟ್ ಸೇಲ್ ಕನ್ಸಿಡರೇಷನ್. ಅದಾದ್ಮೇಲೆ ನೆಟ್ ಸೇಲ್ ಕನ್ಸಿಡರೇಷನ್ ಇಂದ ಏನು ಸಬ್ಟ್ರಾಕ್ಟ್ ಮಾಡಬೇಕು? ಕಾಸ್ಟ್ ಆಫ್ ಅಕ್ವಿಸಿಷನ್ ಸಬ್ಟ್ರಾಕ್ಟ್. ಸರ್ ಇದು ಕಾಸ್ಟ್ ಆಫ್ ಅಕ್ವಿಸಿಷನ್ ಏನು ಸರ್? ಓ ಸರ್ ಈ ಕಾಸ್ಟ್ ಆಫ್ ಅಕ್ವಿಸಿಷನ್ ಏನು ಸರ್? ಕಾಸ್ಟ್ ಆಫ್ ಅಕ್ವಿಸಿಷನ್ ಇಸ್ ನಥಿಂಗ್ ಬಟ್ ದ ನೆಟ್ ವರ್ತ್ ಆಫ್ ದಿ ಕಂಪನಿ. ಈ ಬಿಸ್ನೆಸ್ ನೀವು ಯಾವ್ದು ಬಿಸ್ನೆಸ್ ಟ್ರಾನ್ಸ್ಫರ್ ಮಾಡ್ತಿದ್ದೀರೋ ಅದರದ್ದು ನೆಟ್ ವರ್ತ್. ಸರ್ ನೆಟ್ ವರ್ತ್ ಅಂದ್ರೆ ನೆಟ್ ವರ್ತ್ ಅಂದ್ರೆ ಏನು? ಅಸೆಟ್ಸ್ ಮೈನಸ್ ಲೈಬಿಲಿಟೀಸ್. ಸೊ ಏನ್ ಮಾಡ್ತೀರಾ? ಯು ಶುಡ್ ಟೇಕ್ ಅಸೆಟ್ಸ್ ಅಂಡ್ ಸಬ್ಟ್ರಾಕ್ಟ್ ಲೈಬಿಲಿಟೀಸ್. ನಿಮ್ಗೆ ಏನ್ ಸಿಗುತ್ತೆ? ನೆಟ್ ವರ್ತ್ ಸಿಗುತ್ತೆ. ನಾವು ಅಸೆಟ್ಸ್ ಮೈನಸ್ ಲೈಬಿಲಿಟಿ ಸಬ್ಟ್ರಾಕ್ಟ್ ಮಾಡಬೇಕಾದ್ರೆ ಪ್ಲೀಸ್ ಬಿ ವೆರಿ ಕೇರ್ಫುಲ್. ಯಾಕೆ ಸರ್ ಐ ಶುಡ್ ಬಿ ವೆರಿ ಕೇರ್ಫುಲ್? ಬಿಕಾಸ್ ಅಸೆಟ್ಸ್ ಅಲ್ಲಿ ದೇರ್ ವಿಲ್ ಬಿ 2 categories ಆಫ್ ಅಸೆಟ್, ಡೆಪ್ರಿಸಿಯಬಲ್ ಅಸೆಟ್ಸ್ ಅಂಡ್ ನಾನ್ ಡೆಪ್ರಿಸಿಯಬಲ್ ಅಸೆಟ್ಸ್. ನೀವು ಡೆಪ್ರಿಸಿಯಬಲ್ ಅಸೆಟ್ಸ್ ನ ತಗೋತಾ ಇದ್ರೆ ಯು ಪ್ಲೀಸ್ ಟೇಕ್ ದ WDV ಆಫ್ ದಟ್ ಅಸೆಟ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಲಾ. ಅರೆ ಪ್ಲೀಸ್ ನೋಟ್, ನಿಮ್ ಬುಕ್ಸ್ ಅಲ್ಲಿ ಏನ್ ವ್ಯಾಲ್ಯೂ ರೆಕಾರ್ಡ್ ಮಾಡಿದಿರಲ್ಲ ಆ ವ್ಯಾಲ್ಯೂ ತಗೊಳಂಗಿಲ್ಲ. ಯು ಶುಡ್ ಟೇಕ್ ವಾಟ್ ಸರ್? WDV of that asset. WDV as per what? As per income tax law. Income tax law ಪ್ರಕಾರ ಡಿಪ್ರಿಸಿಯೇಷನ್ ಕೊಡಿ. ಇನ್ಕಮ್ ಟ್ಯಾಕ್ಸ್ ಲಾ ಪ್ರಕಾರ ಡಿಪ್ರಿಸಿಯೇಷನ್ ಕೊಟ್ಟಾದ ಮೇಲೆ ಏನ್ WDV ಇರುತ್ತೋ ಅದು ತಗೋಬೇಕು. ಓಕೆನಾ? ಟಿಲ್ ದ ಡೇಟ್ ಆಫ್ ಟ್ರಾನ್ಸ್ಫರ್. ದೆನ್ ಅದರ್ ಅಸೆಟ್ಸ್ ಗೆ ಯು ಟೇಕ್ ಬುಕ್ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್ ಸ್ಟಾಕ್ ಗೆ ಅದು ಡಿಪ್ರಿಸಿಯಬಲ್ ಇಲ್ಲ ಸರ್, ಯು ವಿಲ್ ಟೇಕ್ ವಾಟ್ ಸರ್? ಬುಕ್ ವ್ಯಾಲ್ಯೂ. ಡೆಟಾರ್ಸ್ ಡಿಪ್ರಿಸಿಯಬಲ್ ಇಲ್ಲ, ಯು ವಿಲ್ ಟೇಕ್ ಬುಕ್ ವ್ಯಾಲ್ಯೂ. ನೌ ಲೆಸ್ liabilities ಏನು ಸರ್? ಔಟ್ಸೈಡರ್ಸ್ liabilities. I should not take shareholder fund, reserves and surplus ಇಲ್ಲ. I should take what sir? outsider liabilities. And liabilities ಹೆಂಗ್ ತಗೋತೀನಿ ನಾನು? ಬುಕ್ ವ್ಯಾಲ್ಯೂ ಅಲ್ಲಿ ತಗೋತೀನಿ. You subtract from assets, you subtract this liabilities, you will get your net worth. ನೆಟ್ ಸೇಲ್ ಕನ್ಸಿಡರೇಷನ್ ಇಂದ ನೆಟ್ ವರ್ತ್ ಸಬ್ಟ್ರಾಕ್ಟ್ ಮಾಡಿದ್ರೆ ಏನ್ ಸಿಗುತ್ತೆ ನನಗೆ? ಕ್ಯಾಪಿಟಲ್ ಗೇನ್ ಸಿಗುತ್ತೆ, ಲಾಂಗ್ ಟರ್ಮ್ ಆರ್ ಶಾರ್ಟ್ ಟರ್ಮ್. ನಾವು ಇನ್ನ ಇಂಪಾರ್ಟೆಂಟ್ ಪಾಯಿಂಟ್ ಏನಿದೆ ಇಲ್ಲಿ? ಇನ್ನ ಇಂಪಾರ್ಟೆಂಟ್ ಪಾಯಿಂಟ್ ಏನು ಸರ್? ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್ ಅಂದ್ರೆ ಅಸೆಟ್ಸ್ ಅಲ್ಲಿ ಸ್ಟಾಕು ಹೋಗುತ್ತಲ್ಲ ಸರ್. ಸೊ A to B when it is purchasing your business ಅಲ್ವಾ ಸರ್, it will purchase the entire business. ಸೊ ಸರ್ ಅದ್ರಲ್ಲಿ ಸ್ಟಾಕ್ ಹೋಗುತ್ತಲ್ಲ ಸರ್. ಸೊ ಸ್ಟಾಕ್ ಹೋದಾಗ should that sale of stock be treated as income under business or it will be taxable under capital gain? Now law makers ಏನಂತಾರೆ? stock in trade sold or transferred in case of slum sale is also taxable under capital gain only. because slum sale ಅಂದ್ರೆ ಏನು? slum sale ಅಂದ್ರೆ you are transferring the entire undertaking without assigning values to individual assets and liabilities. Full complete undertaking you are transferring. Now further ಏನನ್ನುತ್ತೆ? ನೀವು ಅಸೆಟ್ಸ್ ನಮ್ದು ಅಕೌಂಟ್ಸ್ ಅಲ್ಲಿ ವಿಚಿತ್ರವಾಗಿ ಏನೋ ಮಾಡ್ತೀವಿ. ಏನ್ ಮಾಡ್ತೀವಿ? ಅದೇನೋ ರಿವ್ಯಾಲ್ಯೂಯೇಷನ್ ಅಂತ ಮಾಡ್ತೀವಿ. ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್. ಆ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಶುಡ್ ಬಿ ಇಗ್ನೋರ್ಡ್. ಮೀನಿಂಗ್ ಅಸೆಟ್ಸ್ when you are taking, no, if it is revalued then that revaluation amount should be subtracted. Revaluation of assets should be ignored. ಮತ್ತೆ
ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇನ್ ಕೇಸ್ ಆಫ್ ಸ್ಲಮ್ ಸೇಲ್ ನಿಮ್ಗೆ ಏನು ಸಿಗಲ್ಲ, ಇಂಡೆಕ್ಸೇಷನ್ ಬೆನಿಫಿಟ್ ಸಿಗಲ್ಲ. ಮತ್ತೆ ನಿಮ್ಮ ಅಸೆಟ್ಸ್ ಅಲ್ಲಿ ಇಫ್ ಯು ಹ್ಯಾವ್ 35AD ಅಸೆಟ್, 35AD ಅಸೆಟ್ ಅಂದ್ರೆ ಏನು ಸರ್? 35AD ಅಸೆಟ್ ಅಂದ್ರೆ ಫಾರ್ ದೋಸ್ ಅಸೆಟ್ ಫಾರ್ ವಿಚ್ ಯು ಹ್ಯಾವ್ ಟೇಕನ್ ದ ಬೆನಿಫಿಟ್ ಅಂಡರ್ ಸೆಕ್ಷನ್ 35AD. ಅರೆ ಇಫ್ ಯು ಆರ್ ಡೂಯಿಂಗ್ ವಿಚ್ ಬಿಸ್ನೆಸಸ್, 14 ಬಿಸ್ನೆಸಸ್ ಲಿಸ್ಟ್ ಇದೆ. ಯಾವ ಬಿಸ್ನೆಸಸ್? ಶುಗರ್ ಬಿಸ್ನೆಸ್ಸು, ಹನಿ ಬಿಸ್ನೆಸ್ಸು, ಹಾಸ್ಪಿಟಲ್ ಬಿಸ್ನೆಸ್ಸು. ಆ ಬಿಸ್ನೆಸಸ್ ಮಾಡಿದ್ರೆ ನಿಮಗೆ 100% ಆಫ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಡಿಡಕ್ಷನ್ ಸಿಗುತ್ತೆ. ಹೂ ಇಸ್ ಟೆಲಿಂಗ್ ದಿಸ್? 35AD ಇಸ್ ಟೆಲಿಂಗ್ ದಿಸ್. ಸೊ ಆ ಅಸೆಟ್ದು if you have that asset in your books of accounts, the cost of acquisition over here when you are taking, you should take it as 0. ಯಾಕೆ? ಬಿಕಾಸ್ ಆಲ್ರೆಡಿ 100% ಡಿಪ್ರಿಸಿಯೇಷನ್ ಡಿಡಕ್ಷನ್ ನೀವು ಕ್ಲೇಮ್ ಮಾಡಿಬಿಟ್ಟಿದ್ದೀರಾ. ಮತ್ತೆ ಇಫ್ ಯು ಆರ್ ಟ್ರಾನ್ಸ್ಫರಿಂಗ್ ಇಂಟ್ಯಾಂಜಿಬಲ್ ಅಸೆಟ್ಸ್, ನಿಮ್ಮ ಅಸೆಟ್ಸ್ ಅಲ್ಲಿ ಇಂಟ್ಯಾಂಜಿಬಲ್ ಅಸೆಟ್ಸ್ ಇದ್ರೆ ಚೆಕ್ ವೆದರ್ ಇಟ್ ಈಸ್ ಸೆಲ್ಫ್ ಜನರೇಟೆಡ್ ಆರ್ ಪರ್ಚೇಸ್ಡ್. ಅಂದ್ರೆ ಆ ಇಂಟ್ಯಾಂಜಿಬಲ್ ಅಸೆಟ್ಸ್ ಸೆಲ್ಫ್ ಜನರೇಟೆಡ್ ಅಥವಾ ನೀವು ಎಲ್ಲಿಂದ ಅಂದ್ರೂ ಪರ್ಚೇಸ್ ಮಾಡಿದ್ದೀರಾ. ಅದು ಸೆಲ್ಫ್ ಜನರೇಟೆಡ್ ಆಗಿದ್ರೆ ಯು ಟೇಕ್ ದ ಕಾಸ್ಟ್ ಆಫ್ ದಟ್ ಅಸೆಟ್ ಆಸ್ ನಿಲ್. And purchased ಆಗಿದ್ರೆ ಕಾಸ್ಟ್ ಆಫ್ ದಟ್ ಅಸೆಟ್ ವಿಲ್ ಬಿ ಪರ್ಚೇಸ್ ಪ್ರೈಸ್ ಲೆಸ್ ಡೆಪ್ರಿಸಿಯೇಷನ್. ಫಾರ್ ಎಕ್ಸಾಂಪಲ್ ಗುಡ್ ವಿಲ್, ಬಿಸ್ನೆಸ್ ಗುಡ್ ವಿಲ್ ಇದೆ. ಸೊ ಗುಡ್ ವಿಲ್ ನಾವು ಆ ಗುಡ್ ವಿಲ್ ಅಂದು ಸೆಲ್ಫ್ ಜನರೇಟೆಡ್ ಅಥವಾ ಪರ್ಚೇಸ್ಡ್? ಇಫ್ ಇಟ್ ಇಸ್ ಸೆಲ್ಫ್ ಜನರೇಟೆಡ್, ದ ಕಾಸ್ಟ್ ಆಫ್ ದಟ್ ಅಸೆಟ್ ಶುಡ್ ಬಿ ಟೇಕನ್ ಆಸ್ ನಿಲ್ ಫಾರ್ ಕಂಪ್ಯೂಟೇಷನ್ ಆಫ್ ನೆಟ್ ವರ್ತ್ in case of slum sale. And if that goodwill is purchased, then other ಏನು purchase price ಇದೆಯೋ that will be taken as your cost of acquisition. Okay, so this is all about slum sale. Slum sale ಅಲ್ಲಿ ಏನು ಮಾಡ್ತೀವಿ ಸರ್? Full value of sale consideration less expenses. Full value of sale consideration is what? Fair market value of asset, fair market value of unit transferred, fair market value of consideration received, whichever is higher. Net worth is nothing but assets minus liabilities. Now ಒಂದು ಕ್ವಶನ್ ಸಾಲ್ವ್ ಮಾಡಿದ್ರೆ ಮಜಾ ಬರುತ್ತೆ ಲೈಫಲ್ಲಿ. ಈ ಕ್ವಶನ್ ಏನಂತ ನೋಡಿ, ನಮ್ದು ಇನ್ಸ್ಟಿಟ್ಯೂಟ್ ಮೆಡಿಕಲ್ ಕ್ವಶನ್ ಇದು. ವಾಟ್ ಇಸ್ ದಿಸ್ ಕ್ವಶನ್ ಟೆಲಿಂಗ್? ದಿಸ್ ಕ್ವಶನ್ ಸೇಸ್ Mr. A is a proprietor of a company called as Akash Enterprises having 2 units. Okay, ಈ ಆಕಾಶ್ ಎಂಟರ್ಪ್ರೈಸಸ್ ಅಂತ ಇವನ ಹತ್ರ ಒಂದು ಕಂಪ್ನಿ ಇದೆ. ಅದ್ರಲ್ಲಿ ಎಷ್ಟು ಯೂನಿಟ್ಸ್ ಇದೆ ಸರ್? 2 ಯೂನಿಟ್ ಇದೆ. He transferred on 1st April 23 his unit 1 by way of slum sale for a total consideration of 25 lakhs. ಸೊ ಫಸ್ಟ್ ಯೂನಿಟ್ ನ ಏನ್ ಮಾಡ್ದ ಅವನು? ಸ್ಲಮ್ ಸೇಲ್ ಅಲ್ಲಿ ಸೇಲ್ ಮಾಡ್ದ. ಎಷ್ಟಕ್ಕೆ ಸೇಲ್ ಮಾಡ್ದ ಸರ್? 25 ಲಕ್ಷಕ್ಕೆ ಸೇಲ್ ಮಾಡ್ದ. ದ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಯೂನಿಟ್ 1 is 30 lakhs. So what is my full value of sale consideration? ಹೇಳಿ ನನಗೆ. Full value of sale consideration is what sir? Fair market value 1 or fair market value 2, whichever is higher. Fair market value 1 ಅಂದ್ರೆ ಏನು ಸರ್? Fair market value of unit transferred. So fair market value of unit transferred ಎಷ್ಟು? Unit transferred is 30 lakhs. So 30 lakhs. Compare that with fair market value of consideration received. ಎಷ್ಟು consideration received ಆಯಿತು ನಿಮಗೆ? 25 lakhs. ಇದರಲ್ಲಿ whichever is higher. ಯಾರಪ್ಪ ಹೈಯರ್? ಅದು ಹೈಯರ್ ಇರೋದು 30 ಲಕ್ಷ. ಸೊ ವಾಟ್ ಈಸ್ ಮೈ ಫುಲ್ ವ್ಯಾಲ್ಯೂ ಆಫ್ ಸೇಲ್ ಕನ್ಸಿಡರೇಷನ್? ಕ್ಯಾಪಿಟಲ್ ಗೇನ್ ಕಂಪ್ಯೂಟೇಷನ್ ಕಂಪ್ಯೂಟ್ ಮಾಡಕ್ಕೆ 30 ಲಕ್ಷ ಫುಲ್ ವ್ಯಾಲ್ಯೂ ಆಫ್ ಸೇಲ್ ಕನ್ಸಿಡರೇಷನ್ ತಗೋತೀನಿ. ನಾವು ಇದು ಟ್ರಾನ್ಸ್ಫರ್ ಮಾಡಕ್ಕೆ ಯೂನಿಟ್ 1 ಸ್ಟಾರ್ಟೆಡ್ ಇಟ್ಸ್ ಆಪರೇಷನ್ ಇನ್ ದ ಇಯರ್ 2005-06. ಸರ್ ಈ ಡೇಟ್ ವೈ ಇಸ್ ಇಟ್ ರಿಲೆವೆಂಟ್ ಫಾರ್ ಅಸ್? ವೆನ್ ವಾಸ್ ಯೂನಿಟ್ 1 ಸ್ಟಾರ್ಟೆಡ್? ವೈ ಇಸ್ ಇಟ್ ರಿಲೆವೆಂಟ್ ಫಾರ್ ಅಸ್? ಇದು ರಿಲೆವೆಂಟ್ ಅಲ್ವಾಪ್ಪ? ಯಾಕೆ? ಅದೇ ಸರ್ ಯಾಕೆ ಸರ್? ಯಾಕೆ ಇದು ರಿಲೆವೆಂಟು? ದಿಸ್ ಇಸ್ ರಿಲೆವೆಂಟ್ ಬಿಕಾಸ್ ನಿಮ್ಗೆ ಗೊತ್ತಾಗಬೇಕಲ್ವಾ ಕ್ಯಾಪಿಟಲ್ ಗೇನು ಲಾಂಗ್ ಟರ್ಮ್ ಆ ಶಾರ್ಟ್ ಟರ್ಮ್. ಹೌ ವಿಲ್ ಯು ಕಮ್ ಟು ನೋ ವೆದರ್ ಇಟ್ ಇಸ್ ಲಾಂಗ್ ಟರ್ಮ್ ಆರ್ ಶಾರ್ಟ್ ಟರ್ಮ್? ಯಾವತ್ತಿ ಬಿಸ್ನೆಸ್ ಸ್ಟಾರ್ಟ್ ಆಯಿತು, ಯಾವತ್ತಿ ಬಿಸ್ನೆಸ್ನ ನೀವು ಟ್ರಾನ್ಸ್ಫರ್ ಮಾಡ್ತಿದ್ದೀರೋ ಆ ಪೀರಿಯಡ್ ಎಷ್ಟಿದೆ? ಮೋರ್ ದೆನ್ 3 years ಇದೆಯಾ? ದೆನ್ ಇಟ್ ಈಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಓಕೆನಾ? ಇಟ್ ಈಸ್ ಮೋರ್ ದೆನ್ 3 years, therefore it is long term capital asset. Now ಪ್ಲೀಸ್ ನೋಡಿ, ಯಾವ ಯೂನಿಟ್ ಟ್ರಾನ್ಸ್ಫರ್ ಆಗಿದೆ? ಬರೀ ಯೂನಿಟ್ ನಂಬರ್ 1 ವಾಸ್ ಟ್ರಾನ್ಸ್ಫರ್. ನಾವು ಲೈಬಿಲಿಟೀಸ್ ಕೊಟ್ಟಿದ್ದಾರೆ, ಅಸೆಟ್ಸ್ ಕೊಟ್ಟಿದ್ದಾರೆ. ಲೈಬಿಲಿಟೀಸ್ ಅಲ್ಲಿ ಓನ್ ಕ್ಯಾಪಿಟಲ್ 15 ಲಕ್ಷ ಕೊಟ್ಟಿದ್ದಾರೆ. ಟೋಟಲ್ ದೇ ಆರ್ ಟೆಲಿಂಗ್ ಟೋಟಲ್ ಲೈಬಿಲಿಟಿ. ಟೋಟಲ್ ಅಂದ್ರೆ ಏನು ಸರ್? ಇದರಲ್ಲಿ ಯೂನಿಟ್ 1 ಇರ್ತಾನೆ, ಯೂನಿಟ್ 2 ಇರ್ತಾನೆ. ಆದ್ರೆ ನಾವು ತಗೋಬೇಕಾಗಿರೋದು ಯಾವುದು ಸರ್? ಬರೀ ಯೂನಿಟ್ 1. ಕ್ಯಾಪಿಟಲ್ ಬೇಕಾ ನಮಗೆ? ಬೇಡ. ರಿವ್ಯಾಲ್ಯೂಯೇಷನ್ ರಿಸರ್ವ್ ಇದೆ. ಎಷ್ಟಿದೆ? 3 ಲಕ್ಷ ಇದೆ. ಇಟ್ ವಾಸ್ ವೈ ವಾಸ್ ದಿಸ್ ರಿವ್ಯಾಲ್ಯೂಯೇಷನ್ ರಿಸರ್ವ್ ಕ್ರಿಯೇಟೆಡ್ ಸರ್? ಬಿಕಾಸ್ ನಾನು ಯೂನಿಟ್ 1 ಬಿಲ್ಡಿಂಗ್ ಇದೆ ಅಲ್ವಾ, ಅದನ್ನ ನಾನು ರಿವ್ಯಾಲ್ಯೂ ಮಾಡಿದೆ. ಓಹೋ, ಯೂನಿಟ್ 1 ಬಿಲ್ಡಿಂಗ್, ಯೂನಿಟ್ 1 ಅಲ್ಲಿ ಬಿಲ್ಡಿಂಗ್ ಇದೆಯಾ? 12 lakh rupees. ಇದನ್ನ ನಾನು ರಿವ್ಯಾಲ್ಯೂ ಮಾಡಿದೆ ಬೈ ಹೌ ಮಚ್ ಸರ್? 3 lakh rupees. ಸೊ ಆಕ್ಚುಯಲ್ ಪ್ರೈಸ್ ಆಫ್ ಬಿಲ್ಡಿಂಗ್ ಶುಡ್ ಬಿ ಹೌ ಮಚ್? 9 lakh rupees. ಸೊ ವೆನ್ ಐ ಆಮ್ ಕ್ಯಾಲ್ಕುಲೇಟಿಂಗ್ ನೆಟ್ವರ್ಕ್ ಕ್ಯಾಲ್ಕುಲೇಷನ್ ಮಾಡಿದಾಗ ನಾವು ಒಂದು ನೋಟ್ ನೋಡಿದ್ವಿ. ಏನ್ ನೋಡಿದ್ವಿ? ರಿವ್ಯಾಲ್ಯೂಯೇಷನ್ ಶುಡ್ ಬಿ ಇಗ್ನೋರ್ಡ್. ದೇರ್ ಫೋರ್ ವೆನ್ ಐ ಆಮ್ ಟೇಕಿಂಗ್ ದ ವ್ಯಾಲ್ಯೂ ಆಫ್ ಬಿಲ್ಡಿಂಗ್ ಎಷ್ಟು ಅಮೌಂಟ್ ತಗೋತೀನಿ ಸರ್? only 9 lakhs ತಗೋತೀನಿ. though they have given 12 lakhs, I'll take only 9 lakhs. Then bank loan 2 lakh rupees, 70% is for unit 1. So total bank loan ಎಷ್ಟು ತಗೊಂಡಿದೆ ಆಕಾಶ್ ಎಂಟರ್ಪ್ರೈಸಸ್? 2 lakhs. ಸೊ ಅದ್ರಲ್ಲಿ ಬರೀ 70% is for unit 1.
2 sevens are 14. 1.4 lakh rupees is for unit 1. Trade creditors is to 1.5 lakhs ಇದೆ, 25% is for unit 1. So 1.5 in that 25% ತಗೋಬೇಕು. 1.5 lakhs into 25% is equal to 37,500. So total liabilities of unit 1 ಎಷ್ಟಾಗುತ್ತೆ? So total liabilities will be 1.4 lakhs plus 37,500. This is my total liabilities. Now assets, ಬಿಲ್ಡಿಂಗ್ ತಗೋತೀನಿ, ಎಷ್ಟು ತಗೋತೀನಿ ಸರ್? 9 lakh rupees. ಮಷಿನರಿ 3 ಲಕ್ಷ ಕೊಟ್ಟಿದ್ದಾರೆ. ಡೆಟಾರ್ಸ್ 1 ಲಕ್ಷ ಕೊಟ್ಟಿದ್ದಾರೆ. ಅದರ್ ಅಸೆಟ್ಸ್ ಕೊಟ್ಟಿದ್ದಾರೆ. ಅದರ್ ಅಸೆಟ್ಸ್ ಎಷ್ಟಿದೆ? 1.5 ಲಕ್ಷ ಇದೆ, 1,50,000. Now revaluation is reserve is created by upward revaluing building of unit 1. So ನಾವು ಅದು ಎನಿವೇ ಸಬ್ಟ್ರಾಕ್ಟ್ ಮಾಡ್ಬಿಟ್ಟಿದ್ದೀವಿ. So we are taking value of building to be how much sir? Only 9 lakh rupees. No individual value of any asset was considered for making the transfer deed. That is what is the basic condition alla. You should not assign the values to individual assets and liabilities. Slum sale ಅಲ್ಲಿ you should not assign the value of individual assets and liabilities. So ಈ ಲೈನ್ ಇಂದ ನಮಗೆ ಏನು ಗೊತ್ತಾಗುತ್ತೆ? that this question is with respect to what sir? Slum sale. Then other assets of unit 1 include patent purchased on 1st of July 21 for 50,000. No depreciation was charged. ಪೇಟೆಂಟ್ ಇದೆ ಅಲ್ವಾ? ಪೇಟೆಂಟ್ ಈಸ್ ಎ ಡೆಪ್ರಿಸಿಯಬಲ್ ಅಸೆಟ್ಸ್. ನಾವು ಏನಂತಿದ್ದಾರೆ? 50,000 ಪೇಟೆಂಟು. ಈ ಅದರ್ ಅಸೆಟ್ಸ್ ಇದೆಯಲ್ಲ 1.5 ಲಕ್ಷ. 1.5 ಲಕ್ಷದಲ್ಲಿ ಎಷ್ಟಿದೆ ನಿಮ್ದು? 50,000 is for patent. ಸೊ ಆ ಪೇಟೆಂಟ್ಗೆ ಡಿಪ್ರಿಸಿಯೇಷನ್ ಕೊಟ್ಟಿಲ್ಲ. ಸೊ ಶುಡ್ ಐ ಟೇಕ್ 50,000? ಇಲ್ಲ. ವೆನ್ ಇಟ್ ಈಸ್ ಎ ಡಿಪ್ರಿಸಿಯಬಲ್ ಅಸೆಟ್ಸ್ ಐ ಶುಡ್ ಟೇಕ್ ಇಟ್ಸ್ WDV. ಸರ್ ಬಟ್ ದೇ ಹ್ಯಾವ್ ನಾಟ್ ಗಿವನ್ ಎನಿ ಇನ್ಫಾರ್ಮೇಶನ್ ಅಬೌಟ್ ಮಷಿನರಿ ಅಲ್ವಾ ಸರ್? ದಟ್ ಈಸ್ ಆಲ್ಸೋ ಡೆಪ್ರಿಸಿಯಬಲ್ ಅಸೆಟ್ಸ್ ಅಲ್ಲ. ಸೊ ಇಫ್ ದೇ ಆರ್ ನಾಟ್ ಗಿವನ್ ದಟ್ ಮೀನ್ಸ್ ವಾಟ್ ಸರ್? ದಿಸ್ ಈಸ್ ಇಟ್ಸ್ WDV only. It is its WDV only. Now, so other assets ತಗೋಬೇಕಾದ್ರೆ ನಾನು ಏನು ತಗೋತೀನಿ? ಫಸ್ಟ್ 50,000 ತೆಗೆದುಬಿಟ್ಟು 1 lakh ತಗೋತೀನಿ ಫಸ್ಟ್. ಸೊ ಆ ಬಿಲ್ಡಿಂಗ್ ವ್ಯಾಲ್ಯೂಗೆ ಮಷಿನರಿ ಆ್ಯಡ್ ಮಾಡ್ತೀನಿ. ಎಷ್ಟು ಮಷಿನರಿ? 3 lakh rupees ಮಷಿನರಿ ಆ್ಯಡ್ ಮಾಡ್ತೀನಿ. ಅದಕ್ಕೆ ಏನು ಆ್ಯಡ್ ಮಾಡ್ತೀನಿ ಸರ್? ಡೆಟಾರ್ಸ್ ಆ್ಯಡ್ ಮಾಡ್ತೀನಿ. ಡೆಟಾರ್ಸ್ ಎಷ್ಟಿದ್ದಾರೆ? 1 lakh rupees ಡೆಟಾರ್ಸ್ ಆ್ಯಡ್ ಮಾಡ್ತೀನಿ. ದೆನ್ ಏನು ಆ್ಯಡ್ ಮಾಡ್ತೀನಿ? ಅದರ್ ಅಸೆಟ್ಸ್ ಆ್ಯಡ್ ಮಾಡ್ತೀನಿ. ಎಷ್ಟು ಆ್ಯಡ್ ಮಾಡ್ತೀನಿ? ಅದರ್ ಅಸೆಟ್ಸು 1 lakh ಆ್ಯಡ್ ಮಾಡ್ತೀನಿ. ಅದಾದ್ಮೇಲೆ ಏನು ಆ್ಯಡ್ ಮಾಡಬೇಕು ನಾನು? ಪೇಟೆಂಟ್ ಆ್ಯಡ್ ಮಾಡಬೇಕು. ಪೇಟೆಂಟ್ ಎಷ್ಟಿದೆ ಸರ್? ಪೇಟೆಂಟು ದೇ ಆರ್ ಟೆಲಿಂಗ್ 50,000 ವಾಸ್ ದ ಕಾಸ್ಟ್ ಆಫ್ ದಟ್ ಪೇಟೆಂಟ್. ನಾವು ಗೊತ್ತಿರಬೇಕು ನಿಮಗೆಲ್ಲ ಇದು. ಪೇಟೆಂಟ್ ಮೇಲೆ ಡಿಪ್ರಿಸಿಯೇಷನ್ ರೇಟ್ ಇಸ್ 25%. ಸೊ 25% ಫಸ್ಟ್ ಇಯರ್ ಕೊಡ್ತೀರಾ ನೀವು. ಫಸ್ಟ್ ಇಯರ್ ಯಾವಾಗ ಪರ್ಚೇಸ್ ಮಾಡಿದ್ದು? 1st July. ಸೊ ಫುಲ್ ಇಯರ್ಗೆ ಕೊಡ್ತೀರಾ. ಎಷ್ಟಾಗುತ್ತೆ ಸರ್? 12,500 rupees first year depreciation. Value will come to 37,500. Then second year depreciation will give how much sir? 25%, which is 37,500. Hey, please note WDV method alli yavadr ಮೇಲೆ ಕೊಡಬೇಕು ನಾವು depreciation on return on value. So here my value will be 21,825. So idu patent value as on the date of transfer. ಎಷ್ಟು sir? 28,120. ಸೊ ನನ್ನ ಟೋಟಲ್ ಕಾಸ್ಟ್ ಆಫ್ ಅಸೆಟ್ ಎಷ್ಟಾಯಿತು? ಸೊ ಟೋಟಲ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಎಷ್ಟಾಯಿತು? ಇದೆಲ್ಲ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ? 9 + 3 12, 12 + 2 14, 15, 15 lakh 28,000. ಇಲ್ಲ 15 ಅಲ್ಲ, 14 lakh 28,125 ಬರುತ್ತೆ. ಕಾಸ್ಟ್ ಆಫ್ ಅಸೆಟ್ ಇಸ್ ಹೌ ಮಚ್ ಸರ್? 14 lakh 28,125. ಇದರಿಂದ ನೀವು ಸಬ್ಟ್ರಾಕ್ಟ್ ಏನು ಮಾಡ್ತೀರಾ? ಲೈಬಿಲಿಟೀಸ್ ಸಬ್ಟ್ರಾಕ್ಟ್ ಮಾಡ್ತೀರಾ. ಲೈಬಿಲಿಟೀಸ್ ಅಲ್ಲಿ ಏನಿದೆ? ಬ್ಯಾಂಕ್ ಲೋನ್ ಇದೆ. ಬ್ಯಾಂಕ್ ಲೋನ್ ಎಷ್ಟು ಸಬ್ಟ್ರಾಕ್ಟ್ ಮಾಡ್ತೀರಾ? 1,40,000. ಅರೇ ಬರೀ ಯೂನಿಟ್ ಏದು ತಗೋಬೇಕು ನಾವು. ಯೂನಿಟ್ ಏದು ಎಷ್ಟಿದೆ ಸರ್? 2 lakhs into 70%. ಅಂಡ್ ಕ್ರೆಡಿಟಾರ್ಸ್ ಎಷ್ಟು ತಗೋತೀರಾ? 1.7 lakhs into 25%. ಸೊ ಕ್ರೆಡಿಟಾರ್ಸ್ ಎಷ್ಟು ಸಬ್ಟ್ರಾಕ್ಟ್ ಮಾಡ್ತೀನಿ ಸರ್? 37,000. ಸೊ ಇವಾಗ ಏನು ಬರುತ್ತಲ್ಲ ದಟ್ ಈಸ್ ಮೈ ನೆಟ್ ವರ್ತ್. 12,50,625. ಇದು ನಂದು ನೆಟ್ ವರ್ತ್. Now please note what is my net worth sir? My net worth is 12,60,000. 12,50,625. I will subtract net worth from whom sir? My full value of sale consideration. ಇಲ್ಲ. First I'll take full value of sale consideration. ಎಷ್ಟು? 30 ಲಕ್ಷ. ಇದರಿಂದ ಸಬ್ಟ್ರಾಕ್ಟ್ ಮಾಡ್ತೀನಿ ಎಕ್ಸ್ಪೆನ್ಸಸ್ ಇನ್ಸಿಡೆಂಟಲ್ ಟು ಟ್ರಾನ್ಸ್ಫರ್. ಎಷ್ಟು? 28,000. ನಾವು ಡಿಫರೆನ್ಸ್ ಎಷ್ಟಿದೆ ಸರ್? 29,72,000.
From this I'll subtract cost of acquisition or net worth ಎಷ್ಟು 12,50,625. ಇವಾಗ ಏನ್ ಬಂದಿದೆ, ದಟ್ ಈಸ್ ಮೈ ಕ್ಯಾಪಿಟಲ್ ಗೇನ್. ಯಾವ ಕ್ಯಾಪಿಟಲ್ ಗೇನ್ ಸರ್ ಇದು? ಲಾಂಗ್ ಟರ್ಮ್ ಕ್ಯಾಪಿಟಲ್. ಯಾಕೆ ಸರ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನು? ಬಿಕಾಸ್ 2005 ಇಂದ 2023 ವರೆಗೂ ನಾನು ಈ ಕಂಪ್ನಿನ ಓಡಿಸ್ತಿದ್ದೆ. ಎಷ್ಟು ಕ್ಯಾಪಿಟಲ್ ಗೇನ್ ಆಗುತ್ತೆ? 17,21,375. ಈ ಅಮೌಂಟ್ ಬಂದಿದ್ರೆ ನಮ್ದು ಆನ್ಸರ್ ಕರೆಕ್ಟು, ಇಲ್ಲ ಅಂದ್ರೆ ನಮ್ದು ಆನ್ಸರ್ ತಪ್ಪು. ನಾವೇನು ಓದಿದ್ದೀವೋ ಅದು ಕರೆಕ್ಟ್ ಇರುತ್ತೆ. ನಾವು ನೋಡೋಣ. 17,21,375. ಸೊ ನಮ್ಮ ಆನ್ಸರ್ ಪರ್ಫೆಕ್ಟ್ಲಿ ಕರೆಕ್ಟ್. ಸಾರ್ ಇಂಡೆಕ್ಸೇಷನ್ ಯಾಕೆ ಕೊಟ್ಟಿಲ್ಲ ನನ್ನ ಇಷ್ಟ ಅದು. ಅರೆ ಬಿಕಾಸ್ ಇಂಡೆಕ್ಸೇಷನ್ ನಿಮಗೆ ಸಿಗಲ್ಲ. ಸ್ಲಮ್ ಸೇಲ್ ಅಲ್ಲಿ ಇಂಡೆಕ್ಸೇಷನ್ ಸಿಗಲ್ಲ. ವರ್ಕಿಂಗ್ ನೋಟ್ ನಂಬರ್ 1 is for full value of sale consideration. ವರ್ಕಿಂಗ್ ನೋಟ್ ನಂಬರ್ 2 is for cost of acquisition. ಸೊ ಈ ತರ ಆನ್ಸರ್ ಮಾಡಿದ್ರೆ ನಿಮಗೆ 8 ಮಾರ್ಕ್ಸ್ ಸಿಗುತ್ತೆ. ಸರ್ ಇದಕ್ಕೆ 8 ಮಾರ್ಕ್ಸ್ ಸಿಗುತ್ತಾ? ಇಲ್ಲ, ಆಬ್ವಿಯಸ್ಲಿ ಯು ಶುಡ್ ರೈಟ್ ನೋಟ್ ನಂಬರ್ 1 no indexation benefit. Note number 2 revaluation reserve should be ignored. Note number 3 computation of value of patent to be recorded. ಇದು ವರ್ಕಿಂಗ್ ತೋರಿಸಬೇಕಾಗುತ್ತೆ ಪೇಟೆಂಟ್. ಓಕೆ, ನಾವು ಅದು ಬಿಟ್ಟು ಏನಿದೆ ಸರ್, ಸ್ವಲ್ಪ ಅಸೆಟ್ಸ್ ಇದೆ ಸರ್. ಸ್ಲಮ್ ಸೇಲ್ಗೋಸ್ಕರ ಯು ಟೋಲ್ಡ್ ಇಂಡೆಕ್ಸೇಷನ್ ಬೆನಿಫಿಟ್ ಸಿಗಲ್ಲ ಅಲ್ವಾ ಸರ್? ಕರೆಕ್ಟ್. ಎಸ್ ಸರ್, ಎಸ್ಟಿಸಿಜಿ ಆದ್ರೂ ಕಾಂಪಿಟೇಷನ್ ಒಂದೇ, ಲಾಸ್ಟ್ ಅಲ್ಲಿ ಎಸ್ಟಿಸಿಜಿ ಅಂತ ತೋರಿಸ್ಬಿಟ್ಟೆ. ಹಾ, ಕಂಪ್ಯೂಟೇಷನ್ ಲಾಂಗ್ ಟರ್ಮ್ ಆದ್ರೂ ಶಾರ್ಟ್ ಟರ್ಮ್ ಆದ್ರೂ ಏನು ಡಿಫರೆನ್ಸ್ ಇಲ್ಲ. ದ ಕಂಪ್ಯೂಟೇಷನ್ ವಿಲ್ ರಿಮೈನ್ ಸೇಮ್. Only the answer will become short term capital gain if the period of holding of that unit is less than 3 years. Answer will remain same. ಕೊಡ್ತಾರೆ ಎಲ್ಲ ಸ್ಟಾರ್ ಕೊಡ್ತಾರೆ. ರಿಸಲ್ಟ್ ಬರಲಿ. ಸ್ಟಾರ್ ಇಂಡೆಕ್ಸೇಷನ್ ಬೆನಿಫಿಟ್ ಇಸ್ ನಾಟ್ ಅವೈಲೇಬಲ್ ಫಾರ್ ಫಾಲೋಯಿಂಗ್ ಕ್ಯಾಪಿಟಲ್ ಅಸೆಟ್ಸ್. ಈ ಅಸೆಟ್ಸ್ ಗೆ ಇಂಡೆಕ್ಸೇಷನ್ ಬೆನಿಫಿಟ್ ಸಿಗಲ್ಲ. ಯಾವ ಅಸೆಟ್ಸ್ ಗೆ ಸರ್? ದೇವ್ಗನ್ಸ್ ಗೆ. ಯಾರು ಸಿಗಲ್ಲ ಇಂಡೆಕ್ಸೇಷನ್ ಬೆನಿಫಿಟ್? ದೇವ್ಗನ್ಸ್ ಸಿಗಲ್ಲ. ಸೊ ನಿಮ್ ಕ್ವಶನ್ ಅಲ್ಲಿ ಇಫ್ ಯು ಫೈಂಡ್ ದೀಸ್ ಅಸೆಟ್ಸ್ ದೆನ್ ಯು ವಿಲ್ ನಾಟ್ ಗೆಟ್ ಇಂಡೆಕ್ಸೇಷನ್ ಬೆನಿಫಿಟ್. ಜಸ್ಟ್ ನೌ ವಿ ಸಾ ಒನ್ ಐಟಮ್. ಯಾವುದು? ಸ್ಲಮ್ ಸೇಲ್. ಅದು ಬಿಟ್ಟು ಆರ್ ದೇರ್ ಎನಿ ಐಟಮ್ಸ್ ಸರ್? ಎಸ್, ದೇರ್ ಆರ್ ಟೋಟಲಿ ಹೌ ಮೆನಿ ಐಟಮ್ಸ್? 6 ಐಟಮ್ಸ್ ಇದೆ. 6 ಐಟಮ್ಗೆ ಇಂಡೆಕ್ಸೇಷನ್ ಬೆನಿಫಿಟ್ ಸಿಗಲ್ಲ ಸರ್. ವಿಚ್ ಆರ್ ದಿ 6 ಐಟಮ್ಸ್? ದೇವ್ಗನ್ಸ್. ಡಿ ಫಾರ್ debentures and bonds. Nimd capital asset, if it is a debenture and a bond, you cannot take indexation benefit for this. Then ಯಾವ್ದಕ್ಕೆ ತಗೊಳಕಾಗಲ್ಲ ಸರ್? ಈಕ್ವಿಟಿ ಶೇರ್ಸ್ ವಿಚ್ ಆರ್ ಲಿಸ್ಟೆಡ್ ಈಕ್ವಿಟಿ ಶೇರ್ಸ್ ಗೆ ನೀವು ಇಂಡೆಕ್ಸೇಷನ್ ಬೆನಿಫಿಟ್ ತಗೊಳಕಾಗಲ್ಲ. ಯಾವುದು ಅಂದ್ರೆ ಲಿಸ್ಟೆಡ್ ಅಂದ್ರೆ ನೀವು ಶೇರ್ ಮಾರ್ಕೆಟ್ ಅಲ್ಲಿ ಏನು ಈಕ್ವಿಟಿ ಶೇರ್ ಪರ್ಚೇಸ್ ಸೇಲ್ ಮಾಡ್ತಿರಲ್ಲ, ಅದಕ್ಕೆ ನಿಮ್ಗೆ ಏನ್ ಸಿಗಲ್ಲ? ಇಂಡೆಕ್ಸೇಷನ್ ಬೆನಿಫಿಟ್ ಸಿಗಲ್ಲ. ದೆನ್ ನಿಮ್ಗೆ ಯಾವ್ದಕ್ಕೆ ಸಿಗಲ್ಲ ಸರ್? ವರ್ಚುವಲ್ ಡಿಜಿಟಲ್ ಅಸೆಟ್ ಸಿಗಲ್ಲ. ಅರೆ ವರ್ಚುವಲ್ ಡಿಜಿಟಲ್ ಅಸೆಟ್ ಅಂದ್ರೆ ಅರೆ ಕ್ರಿಪ್ಟೋ ಕರೆನ್ಸೀಸು, ಬಿಟ್ಕಾಯಿನ್, NFTs ಎಕ್ಸೆಟ್ರಾ, ಅದ್ರ ಮೇಲೆ ಸಿಗಲ್ಲ. ದೆನ್ ಯಾವ್ದಕ್ಕೆ ಸಿಗಲ್ಲ ಸರ್? ಗ್ಲೋಬಲ್ ಡೆಪಾಸಿಟರಿ ರಸೀಟ್ ಸಿಗಲ್ಲ. ಗ್ಲೋಬಲ್ GDR ಅದಕ್ಕೆ ಸಿಗಲ್ಲ. ದೆನ್ ಇನ್ ಕೇಸ್ ಆಫ್ ನಾನ್ ರೆಸಿಡೆಂಟ್ ಹೂ ಇಸ್ ಗೆಟಿಂಗ್ ಇನ್ಕಮ್ ಬೈ ಸೇಲ್ ಆಫ್ ಶೇರ್ಸ್ ಇನ್ ಫಾರಿನ್ ಕರೆನ್ಸಿ, ಅದೇನೋ ಈ ಒಂದು ಪಾಯಿಂಟ್ ಇದೆ, ನೋಡೋಣ ಫ್ಯೂಚರ್ಲಿ. ನಾನ್ ರೆಸಿಡೆಂಟ್ ಕೇಸಲ್ಲಿ ಸಿಗಲ್ಲ ಇಫ್ ಈ ಸೆಲ್ಲಿಂಗ್ ಅಂಡ್ ಬೈಯಿಂಗ್ ದಿ ಶೇರ್ಸ್ ಇನ್ ಫಾರಿನ್ ಕರೆನ್ಸಿಯಲ್ಲಿ ಸೇಲ್ ಅಂಡ್ ಪರ್ಚೇಸ್ ಮಾಡಿದ್ರೆ. ಅಂಡ್ ಲಾಸ್ಟ್ ಎಸ್ ಫಾರ್ slum sale case alli you will not get indexation benefit. So these are the different cases where indexation benefit will not be given to you. Now ivaga almost the major concepts is done. Now only salpa chota mota concepts are there. What is the chota mota concepts, sir? How to calculate the, now please note before I go forward alla nimdu ee chapter alli you please try to get an, see if you are writing in January, ಅವರಿಗೆ ಅಪ್ಲಿಕೇಬಲ್ ಇರೋದಿದು ಮಾತು. ನಿಮಗೆ ಅಟ್ಲೀಸ್ಟ್ ಟ್ರೈ ಟು ಗೆಟ್ ಎನ್ ಎಕ್ಸಮ್ಷನ್ ಇನ್, ನಿಮ್ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಟ್ರೈ ಟು ಗೆಟ್ ಎನ್ ಎಕ್ಸಮ್ಷನ್ ಇನ್ ಟ್ಯಾಕ್ಸ್ ಪೇಪರ್. ಯಾಕೆ ಸರ್? ಬಿಕಾಸ್ ಟ್ಯಾಕ್ಸ್ ಪೇಪರು ಈ ಚಾಪ್ಟರು ವಾಟ್ ಎವರ್ ಐ ಆಮ್ ಟೀಚಿಂಗ್ ನಾವು ಕಂಪ್ಲೀಟ್ಲಿ ಚೇಂಜ್ ಆಗ್ಬಿಟ್ಟಿದೆ. ನಾಟ್ ಇವನ್ ಒನ್ ಸಿಂಗಲ್ ಪಾಯಿಂಟ್ ವಿಚ್ ಐ ಹ್ಯಾವ್ ಡಿಸ್ಕಸ್ಡ್ ಇನ್ ದಿಸ್ ಚಾಪ್ಟರ್ ವಿಲ್ ಬಿ ಅಪ್ಲಿಕೇಬಲ್ ಫಾರ್ ಮೇ ಎಕ್ಸಾಮ್ ಆನ್ವರ್ಡ್ಸ್. ಕಂಪ್ಲೀಟ್ಲಿ ಚೇಂಜ್ ಆಗ್ಬಿಟ್ಟಿದೆ. ಸೊ ಪ್ಲೀಸ್ ಮೇಕ್ ಶೋರ್ ದಟ್ ಯು ಗೆಟ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇನ್ ದಿಸ್ ಪೇಪರ್. ಅಂದರೆ ನೀವು ಚೆನ್ನಾಗಿ ಓದಬೇಕು, ಚೆನ್ನಾಗಿ ಓದ್ಬಿಟ್ಟು ಕ್ಲಿಯರ್ ಆಗಬೇಕು. ದಟ್ ಇಸ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ. ನನ್ನ ಪೇಪರ್ ಎಲ್ಲ ಯಾವುದಾದ್ರೂ ಪೇಪರ್ ಚೆನ್ನಾಗಿ ಓದಿ, ಎಲ್ಲ ಪೇಪರ್ ಚೆನ್ನಾಗಿ ಓದಬೇಕು, ಎಲ್ಲ ಪೇಪರಲ್ಲಿ ಒಳ್ಳೆ ಮಾರ್ಕ್ಸ್ ತರಬೇಕು. ಸೊ ಕ್ಯಾಪಿಟಲ್ ಗೇನ್ ಇನ್ ಕೇಸ್ ಆಫ್ ವಾಟ್ ಸರ್? ಇನ್ ಕೇಸ್ ಆಫ್
ಶೇರ್ಸ್ ಅಂಡ್ ಡಿಬೆಂಚರ್ಸ್. ಸರ್ ಶೇರ್ಸ್ ಅಂಡ್ ಡಿಬೆಂಚರ್ಸ್ ಅಲ್ಲಿ ಹೆಂಗ್ ಮಾಡ್ತೀವಿ ಸರ್ ಕ್ಯಾಪಿಟಲ್ ಗೇನು? ವೆರಿ ಸಿಂಪಲ್, ನಾರ್ಮಲಿ ಹೆಂಗ್ ಮಾಡ್ತೀರೋ ಹಂಗೆ ಮಾಡಬೇಕು. ಫುಲ್ ವ್ಯಾಲ್ಯೂ ಆಫ್ ಸೇಲ್ ಕನ್ಸಿಡರೇಷನ್ ನಿಂದ ಸಬ್ಟ್ರಾಕ್ಟ್ ಮಾಡಿ ಎಕ್ಸ್ಪೆನ್ಸಸ್, ಯು ವಿಲ್ ಗೆಟ್ ಯುವರ್ ನೆಟ್ ಸೇಲ್ ಕನ್ಸಿಡರೇಷನ್, ಸಬ್ಟ್ರಾಕ್ಟ್ ಮಾಡಿ ಕಾಸ್ಟ್ ಆಫ್ ಅಕ್ವಿಸಿಷನ್, ಯು ವಿಲ್ ಗೆಟ್ ಯುವರ್ ಕ್ಯಾಪಿಟಲ್ ಗೇನ್. ನಾವು ಓನ್ಲಿ ಡಿಫ್ರೆನ್ಸ್ ಏನಂದ್ರೆ, ಇವಾಗ ಈ ಶೇರ್ಸ್ ಲಿಸ್ಟೆಡ್ ಆಗಿದ್ರೆ ಇಂಡೆಕ್ಸೇಷನ್ ಬೆನಿಫಿಟ್ ಸಿಗಲ್ಲ, ಅನ್ಲಿಸ್ಟೆಡ್ ಆಗಿದ್ರೆ ಇಂಡೆಕ್ಸೇಷನ್ ಬೆನಿಫಿಟ್ ಸಿಗುತ್ತೆ. ದಟ್ ಈಸ್ ಓನ್ಲಿ ಡಿಫರೆನ್ಸ್, ನಥಿಂಗ್ ಎಲ್ಸ್ ಇಸ್ ದ ಡಿಫರೆನ್ಸ್. ಸೊ ಡಿಬೆಂಚರ್ಸ್ ಆಲ್ಸೋ, ಇನ್ ಕೇಸ್ ಆಫ್ ಡಿಬೆಂಚರ್ಸ್ ಆಲ್ಸೋ ನಿಮಗೆ ಇಂಡೆಕ್ಸೇಷನ್ ಬೆನಿಫಿಟ್ ಸಿಗಲ್ಲ. ಸೊ ಫಾರ್ ಎಕ್ಸಾಂಪಲ್, ಇಫ್ ಐ ಆಮ್ ಸೆಲ್ಲಿಂಗ್ ಅನ್ ಅನ್ಲಿಸ್ಟೆಡ್ ಶೇರ್ಸ್, ಸೇ ಪ್ರಿಯಾ ಸಾರೀಸ್ ಪ್ರೈವೇಟ್ ಲಿಮಿಟೆಡ್ದು ನಾನು ಶೇರ್ಸ್ ಪರ್ಚೇಸ್ ಮಾಡಿದೆ ಇನ್ ದ ಇಯರ್ 2001 ಫಾರ್ 100. ಎಷ್ಟು ಶೇರ್ ಪರ್ಚೇಸ್ ಮಾಡಿದೆ ಸರ್? 1000 shares purchase ಮಾಡಿದೆ. Now in the year 23-24 I sold it for 500 rupees. So full value of sale consideration is 5 lakh. Then here when I take cost of acquisition, I can take the benefit of indexation. 1 lakh into 348 divided by 100. Long term capital gain is how much, sir? 1,52,000. Now shares of Tata Motors listed in recognized stock exchange of India. Same. ಇದನ್ನ ನಾನು 65 rupeesಗೆ 1000 shares purchase ಮಾಡಿದೆ, 365 rupeesಗೆ ಸೇಲ್ ಮಾಡಿದೆ ಎಲ್ಲ. ಇಲ್ಲಿ ಏನು ಮಾಡ್ತೀನಿ ಸರ್? ಕಾಸ್ಟ್ ಆಫ್ ಅಕ್ವಿಸಿಷನ್ ತಗೊಬೇಕಾದ್ರೆ ಇಲ್ಲಿ ನೋಡಿ, ಹಿಯರ್ ಐ ಟುಕ್ ಇಂಡೆಕ್ಸೇಷನ್ ಬೆನಿಫಿಟ್, ಕರೆಕ್ಟ್? ಅನ್ಲಿಸ್ಟೆಡ್ ಶೇರ್ಸ್ ಅದಕ್ಕೆ. ಬಟ್ ಲಿಸ್ಟೆಡ್ ಶೇರ್ಸ್ ಆಗಿದ್ರೆ ನಿಮ್ಗೆ ಏನು ಸಿಗಲ್ಲ? ಇಂಡೆಕ್ಸೇಷನ್ ಬೆನಿಫಿಟ್ ಸಿಗಲ್ಲ. ಮತ್ತೆ ಸರ್ ಡಿಬೆಂಚರ್ಸ್ ಅಲ್ಲಿ ಏನು ಮಾಡ್ತೀರಾ ಸರ್? ಡಿಬೆಂಚರ್ಸ್ ಅಲ್ಲೂ ನಿಮ್ಗೆ ಏನು ಸಿಗಲ್ಲ? ಇಂಡೆಕ್ಸೇಷನ್ ಬೆನಿಫಿಟ್ ಸಿಗಲ್ಲ. ಅಂದರೆ ಬಿಕಾಸ್ ವ್ಯಾಲ್ಯೂ ಆಫ್ ಡಿಬೆಂಚರ್ ಚೇಂಜೇ ಆಗಲ್ಲ. ಸೊ 9% ಡಿಬೆಂಚರ್ಸ್ ಯು ಪರ್ಚೇಸ್ ಫ್ರಮ್ ಸಮ್ NBFC, ಎಷ್ಟು ಸರ್? 1000 ಡಿಬೆಂಚರ್ಸ್ ಪರ್ಚೇಸ್ ಮಾಡಿದ್ರಿ ಫಾರ್ 100 rupees, ಯು ಸೋಲ್ಡ್ ಇಟ್ ಫಾರ್ 100 rupees. No capital gain, sold it for 150 rupees, 50,000 is a capital gain. Now shares ಅಲ್ಲಿ ಯಾವಾಗ ಮಜಾ ಬರುತ್ತೆ ಗೊತ್ತಾ ಲೈಫಲ್ಲಿ? ಮಜಾ ಬರೋದು ಶೇರ್ಸ್ ಅಂಡ್ ಡಿಬೆಂಚರ್ಸ್ ಅಲ್ಲಿ. ಇನ್ ಕೇಸ್ ಆಫ್ ಶೇರ್ಸ್ ಮಜಾ ವಿಲ್ ಕಮ್ ಓನ್ಲಿ ವೆನ್ ದೇರ್ ಇಸ್ ಬೋನಸ್ ಶೇರ್ಸ್ ಅಂಡ್ ರೈಟ್ ಶೇರ್ಸ್. ಯಾಕೆ ಸರ್ ಮಜಾ ಬರುತ್ತೆ? ಯಾಕೆ ಸುಮ್ಮನೆ ಆ ಥರ ಮಜಾ ಬರುತ್ತೆ? ಯಾಕೆ ಮಜಾ ಬರುತ್ತೆ ಸರ್? ಬಿಕಾಸ್ ಬೋನಸ್ ಶೇರ್, ವೆನ್ ಎ ಕಂಪ್ನಿ ಇಸ್ ಗಿವಿಂಗ್ ಎ ಬೋನಸ್ ಶೇರ್ ಟು ಯು, ಯು ಆರ್ ನಾಟ್ ಪೇಡ್ ಎನಿ ಮನಿ ಟು ನಿಮ್ ಫಾರ್ ದಟ್ ಬೋನಸ್ ಶೇರ್, ಕರೆಕ್ಟ್ ಅಲ್ವಾ? ಆ ಬೋನಸ್ ಶೇರ್ಗೋಸ್ಕರ ನೀವೇನಾದ್ರೂ ಕಾಸು ಕೊಟ್ಟಿದ್ದೀರಾ ಕಂಪನಿಗೆ? ಯಾವ 1 ರೂಪಾಯೂ ಕೊಟ್ಟಿರಲ್ಲ ನೀವು, ಕರೆಕ್ಟ್? ಸೊ ಲಾ ಮೇಕರ್ಸ್ ಏನಂತಾರೆ, ನಿಮಗೆ ಬೋನಸ್ ಶೇರ್ ಬಂದ್ರೆ ಇಟ್ ಈಸ್ ಅನ್ ಅಡ್ವಾಂಟೇಜ್ ಟು ಯು. ಸೊ ವೆನ್ ಯು ಆರ್ ಸೆಲ್ಲಿಂಗ್, ಆ ಬೋನಸ್ ಶೇರ್ಸ್ನು ನೀವು ಸೇಲ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್, ನಾನು 1000 shares ಟಾಟಾ ಮೋಟರ್ಸ್ ತಗೊಂಡೆ. ದ ಕಂಪ್ನಿ ಟೋಲ್ಡ್ 1:1 ಬೋನಸ್. ಸೊ ಅಂದ್ರೆ ಏನಾಯ್ತು ಸರ್? ಫಾರ್ ಎವ್ರಿ 1 share ಐ ಹ್ಯಾವ್ ಇನ್ ಕಂಪನಿ, ಐ ವಿಲ್ ಗೆಟ್ 1 more share. ಸೊ ನನಗೆ ಎಷ್ಟು ಶೇರ್ ಆಗ್ಬಿಡುತ್ತೆ ಇವಾಗ? 1000 ಶೇರ್ ಇತ್ತು, 2000 ಶೇರ್ ಆಗೋಯ್ತು. ಸೊ ನಾಳೆ ದಿನ ನಾನು ಸೇಲ್ ಮಾಡಿದ್ರೆ, ಇಫ್ ಐ ಸೆಲ್ ದ ಶೇರ್ಸ್, ದೋ ಐ ಪರ್ಚೇಸ್ ಓನ್ಲಿ 1000 shares, ಐ ಆಮ್ ಸೆಲ್ಲಿಂಗ್ ಹೌ ಮೆನಿ ಶೇರ್ಸ್ ಸರ್? 2000 shares. ಸೊ ಇವಾಗ ಏನಾಗುತ್ತೆ ಸರ್? ಫಾರ್ 1000 shares ವಿಚ್ ಯು ಪರ್ಚೇಸ್ ಅಲ್ಲ, ಅದಕ್ಕೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಏನು ಪರ್ಚೇಸ್ ಮಾಡಿದ್ರು ಆ ಪರ್ಚೇಸ್ ಪ್ರೈಸ್ ತಗೋಬೇಕು. ಫಾರ್ ಬ್ಯಾಲೆನ್ಸ್ 1000 shares ವಿಚ್ ಯು ಗಾಟ್ ಬೈ ವೇ ಆಫ್ ಎ ಬೋನಸ್, ಅದಕ್ಕೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಏನು? ಅದು ಇಂಪಾರ್ಟೆಂಟ್. ಅದೇನು ಸರ್ ನೋಡೋಣ. ನಾವು ಲಾ ಮೇಕರ್ಸ್ ಏನಂತಾರೆ, ಯಾವಾಗ ನಿಮಗೆ ಬೋನಸ್ ಸಿಕ್ತು ದಟ್ ಈಸ್ ಇಂಪಾರ್ಟೆಂಟ್. ನಿಮಗೆ ಬೋನಸ್ ಯಾವಾಗ ಸಿಕ್ತು ಅದು ನೀವು, ಅರೆ ಬೋನಸ್ ವಾಸ್ ಇಶ್ಯೂಡ್ ಬಿಫೋರ್ 1/4/2001 ಆರ್ ಬೋನಸ್ ವಾಸ್ ಇಶ್ಯೂಡ್ ಟು ಯು ಆನ್ ಆರ್ ಆಫ್ಟರ್ 1/4/2001. ಅರೆ ನಿಮಗೆ ಬೋನಸ್ ಯಾವಾಗ ಸಿಕ್ತಪ್ಪ? ಬಿಫೋರ್ 1/4/2001 ಆನ್ ಆರ್ ಆಫ್ಟರ್ 1/4/2001. ಇಫ್ ಇಟ್ ವಾಸ್ ರಿಸೀವ್ಡ್ ಬಿಫೋರ್ 1/4/2001, then your what sir? Then your cost of acquisition will be actual cost or fair market value as on 1/4/2001. because ಬೋನಸ್ ನಿಮ್ಗೆ ಯಾವಾಗ ಸಿಕ್ಕಿದೆ? ಬಿಫೋರ್ 1/4/2001 ಸಿಕ್ಕಿದೆ. ಬಿಫೋರ್ 1/4/2001 ಸಿಕ್ಕಿದ್ರೆ ನಾರ್ಮಲಿ ನಿಮಗೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಏನು ತಗೋತೀರಾ? ಇಫ್ ಎನಿ ಕ್ಯಾಪಿಟಲ್ ಅಸೆಟ್ ಇಸ್ ಅಕ್ವೈರ್ಡ್ ಬಿಫೋರ್ 1/4/2001, what is the cost of acquisition? Sir, it is actual cost or fair market value as on 1/4/2001, whichever is higher. Therefore same provision is applicable for bonus shares also. But sir, what if it is bonus was issued after this date? Sir, ನಿಮಗೆ ಬೋನಸ್ 1/4/2001 ಆದ್ಮೇಲೆ ಸಿಕ್ಕಿದ್ರೆ ಏನು ಮಾಡೋದು? ಆಮೇಲೆ ಏನು ಮಾಡ್ತೀರಾ? ಏನೇ ಮಾಡಂಗಿಲ್ಲ. ಕಾಸ್ಟ್ ಆಫ್ ಅಕ್ವಿಸಿಷನ್, ಬೋನಸ್ಗೆ ಏನಾದರೂ ಕಾಸು ಕೊಟ್ರಾ? ಇಲ್ಲ. therefore ಕಾಸ್ಟ್ ಆಫ್ ಅಕ್ವಿಸಿಷನ್ should be taken as nil. Now one more concept ಇದೆ ಇದರಲ್ಲಿ. what is that concept called as sir? That concept is called as right share. right share ಅಂದ್ರೆ ಏನು ಸರ್? ನಿಮಗೆ ನಿಮ್ಮ ಹತ್ರ ಯಾವುದಾದ್ರೂ ಕಂಪ್ನಿ ಶೇರ್ ಇದ್ರೆ ಆ ಕಂಪ್ನಿ ನಿಮಗೆ ರೈಟ್ ಕೊಡುತ್ತೆ. ಏನು ರೈಟ್ ಕೊಡುತ್ತೆ? ದಟ್ ವೆನ್ ಎವರ್ ಕಂಪ್ನಿ ಇಸ್ ಗೋಯಿಂಗ್ ಫಾರ್ ಫ್ರೆಶ್ ಇಶ್ಯೂ, ಹೊಸ ಶೇರ್ಸ್ ತಗೋಬೇಕು ಅಂತ ಹೋದ್ರೆ ಫಸ್ಟ್ ಪ್ರಿಫರೆನ್ಸ್ ನಿಮ್ಗೆ ಕೊಡ್ತಾರೆ. ಸೊ ಅದು ಪ್ರಿಫರೆನ್ಸ್ ವಿಚ್ ದೇ ಆರ್ ಗಿವಿಂಗ್ ಟು ಯು, ದಟ್ ಈಸ್ ನಥಿಂಗ್ ಬಟ್ ರೈಟ್. ಸೊ ದಟ್ ಶೇರ್ ವಿಚ್ ಯು ಪರ್ಚೇಸ್ ಅಟ್ ಡ್ಯೂರಿಂಗ್ ದಟ್ ಟೈಮ್ ಇಸ್ ಕಾಲ್ಡ್ ಆಸ್ ರೈಟ್ ಶೇರ್. ಸೊ ರೈಟ್, ಸೊ ಕಂಪ್ನಿ ನಿಮಗೆ ರೈಟ್ ಕೊಡುತ್ತೆ. ಹೇ ನೋಡಪ್ಪ, ನಾನು ಎಕ್ಸ್ಟ್ರಾ ಕಾಸ್ಟ್ ಪಬ್ಲಿಕ್ ಇಂದ ತಗೋಬೇಕು. ಸೊ ಆರ್ ಯು ಇಂಟ್ರೆಸ್ಟೆಡ್ ಟು ಗಿವ್ ಸಮ್ ಎಕ್ಸ್ಟ್ರಾ ಮನಿ ಟು ಮೀ?
because I will give you the right first. I will not ask other people to give the money to me. I'll first ask you to give the money to me. Are you interested? If I say yes, then I will exercise the right. If I am saying yes, then it is said that I am exercising the right, or else I can renounce the right. ನನ್ನ ರೈಟ್ ನಾನು ಯಾರೋ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಐ ಹ್ಯಾವ್ ಟೂ ಆಪ್ಷನ್ಸ್. ಐ ಕ್ಯಾನ್ ಐದರ್ ಸೇ ನೋ, ಆರ್ ಐ ಕ್ಯಾನ್ ಐದರ್ ಎಕ್ಸಸೈಸ್ ದ ರೈಟ್. ಐ ಕ್ಯಾನ್ ಸೇ ಎಸ್, ನಂಗೆ ಬೇಕು ಈ ಶೇರ್ಸು, ನಾನು ಕಾಡಿಸ್ಕೊಡ್ತೀನಿ ನಿಮಗೆ, ಐ ವಿಲ್ ಎಕ್ಸಸೈಸ್ ದ ರೈಟ್, ಆರ್ ಐ ಕ್ಯಾನ್ ರಿನೌನ್ಸ್ ದ ರೈಟ್. ಐ ಕ್ಯಾನ್ ಗಿವ್ ಮೈ ರೈಟ್ ಟು ಸಮ್ ಒನ್ ಎಲ್ಸ್. ಸೊ ನಾನು ಎಕ್ಸಸೈಸ್ ಮಾಡಿದ್ರೆ ನನಗೆ ಆ ರೈಟ್ ಶೇರ್ದು ಪರ್ಚೇಸ್ ಪ್ರೈಸ್ ಏನಾಗುತ್ತೆ ಸರ್? ವಾಟ್ ಎವರ್ ಅಮೌಂಟ್ ಯು ಪೇ ಟು ದ ಕಂಪ್ನಿ. ಅಂದರೆ ಸರ್, ರೈಟ್ ಇಫ್ ದ ಶೇರ್ಸ್ ಆರ್ exercised by the shareholders. If the right shares are exercised by the shareholders, then the cost of acquisition of such shares will be what, sir? Right issue price. At whatever price you have issued those shares, no, that right issue price will be taken as cost of acquisition. Sir, what if he is not exercising the right but he is renouncing the right? ನನ್ನ ರೈಟು ನಾನು ನಿಮ್ಗೆ ಕೊಡ್ತಿದ್ದೀನಿ, ಅವಾಗ ಏನಾಗುತ್ತೆ ಸರ್? In that cases, because you have given your right to someone else, ಅದಕ್ಕೆ you will take some money. ಸಿ, ನನ್ನ ಹತ್ರ ರಿಲಯನ್ಸ್ ಇಂಡಸ್ಟ್ರೀಸ್ ಶೇರ್ಸ್ ಇತ್ತು. ನಾವು ಕಂಪ್ನಿ ಹೇಳ್ತಿದೆ, ನೋಡಿ ಸರ್, ಮಾರ್ಕೆಟಿಂದ ನೀವು ಶೇರ್ ಪರ್ಚೇಸ್ ಮಾಡಕ್ಕೆ ಹೋದ್ರೆ 250 ಆಗುತ್ತೆ, ಆದರೆ ನಾನು ನಿಮ್ಗೆ ರೈಟ್ ಕೊಡ್ತೀನಿ ಟು ಗೆಟ್ ದ ಶೇರ್ಸ್ ಆಫ್ ದಿಸ್ ಕಂಪ್ನಿ ಅಟ್ 180 rupees ಓನ್ಲಿ. ನಾವು ನನಗೆ ಮಾರ್ಕೆಟ್ ಪ್ರೈಸಿಂದ ಕಮ್ಮಿ ರೇಟಿಗೆ ಸಿಗ್ತಿದೆ ಶೇರ್ಸು. ಎಷ್ಟು ಕಮ್ಮಿ ಕೊಡ್ತೀನಿ ಸರ್? 70 rupees ಕಮ್ಮಿ ಕೊಡಬೇಕಾಗುತ್ತೆ. ಸೊ ದಿಸ್ ಈಸ್ ಎ ರೈಟ್ ವಿಚ್ ಇಸ್ ಕಂಪ್ನೀಸ್ ಗಿವಿಂಗ್. ನನ್ನ ಹತ್ರ ಏನು ಆಪ್ಷನ್ ಇದೆ? ಐ ಕ್ಯಾನ್ ಐದರ್ ಸೇ ಎಸ್. ಇಫ್ ಐ ಸೇ yes, this price will be taken as right issue price, and our shares which I get through right issue, for that cost of acquisition will be this right issue price. What if I say no sir, ನಂಗೆ ಬೇಡ, I give my right to someone else. So ನೀವು ಬೇರೆ ಅವ್ರಿಗೆ ರೈಟ್ ಕೊಟ್ರೆ, don't you think ಆ ಬೇರೆ person will have an option to purchase the shares of the company at 180 rupees? 250 ರೂಪಾಯಿ ಮಾರ್ಕೆಟ್ ಇಂದ ಪರ್ಚೇಸ್ ಮಾಡಬೇಕಾದ್ರೆ he has to pay. But if you give your right to him, he will have to pay company only 180 rupees. So ನೀವು ಸುಮ್ಮನೆ ಕೊಟ್ಬಿಡ್ತೀರಾ? ನೀವು ಅವನಿಗೆ ಬೆನಿಫಿಟ್ ಸಿಗ್ತಿದೆ ತಾನೆ, 70 rupees ಕಮ್ಮಿ ಕೊಡ್ಬೇಕು ತಾನೆ ಅವನು. ಸೊ ನೀವು ಸುಮ್ಮನೆ ಕೊಟ್ಬಿಡ್ತೀರಾ? ಇಲ್ಲ. ಸೊ ನೀವೇನಂತೀರಾ ಅವ್ನಿಗೆ ಹೇಳ್ತೀರಾ, ನೋಡಪ್ಪ, ನನ್ನ ರೈಟ್ ನಿಂಗೆ ಕೊಡ್ತಿದ್ದೀನಿ ತಾನೆ, ಸ್ವಲ್ಪ ಕಾಸು ಕೊಡಪ್ಪ, ಸ್ವಲ್ಪ ಕಾಸು ನನಗೆ ಕೊಡು. ಸೊ ನಾವು ವಾಟ್ ವಿಲ್ ಹ್ಯಾಪನ್ ಇನ್ ದಿಸ್ ಕೇಸ್? ಸೇ ಐ ಮೇ ಆಸ್ಕ್ ಹಿಮ್ ಟು ಪೇ 30 rupees ಟು ಮೀ. ನೋಡಪ್ಪ, ನಿನ್ಗೆ ಬೆನಿಫಿಟ್ ಆಗ್ತಿದೆ, ಎನಿವೇಸ್ ನೀನು 40 ರೂಪಾಯಿ ಕಮ್ಮಿನೇ ಕೊಡಬೇಕು ಮಾರ್ಕೆಟಿಂದ, ಸೊ 30 ರೂಪಾಯಿ ನಂಗೆ ಕೊಟ್ಬಿಡು, ನಾನು ನನ್ನ ರೈಟ್ ನಿಂಗೆ ಕೊಡ್ತಿದ್ದೀನಿ ತಾನೆ. ಸೊ ವೆನ್ ಐ ಆಮ್ ರಿನೌನ್ಸಿಂಗ್ ರೈಟ್ ಟು ಸಮ್ ಒನ್ ಎಲ್ಸ್, ಇಟ್ ಈಸ್ ಕಾಲ್ಡ್ ಆಸ್ ರಿಲಿಂಕ್ವಿಶ್ಮೆಂಟ್ ಆಫ್ ಕ್ಯಾಪಿಟಲ್ ಅಸೆಟ್. I am surrendering my right to someone else. It is called as relinquishment of capital asset. Therefore, it is a transfer. So here we will have short-term capital gain. Always short-term capital gain. ನೀವು ಏನು ಕಾಸು ಅವನಿಂದ ತಗೋತಿರೋ, for example, in my case 30 rupees which I took, that is my short-term capital gain always. Okay, not okay. So if I exercise the right, nangoskara purchase price will be cost of acquisition of that shares will be right issue price. If I renounce, then whatever amount I am getting, that will be my short-term capital gain. Sir. Now that person who has purchased the shares from you, no sir, that purchased that right, for him cost of acquisition estaಗುತ್ತೆ right issue price plus renouncement price. Why sir? Right issue price is the price which is paying to the company. Renouncement price is the price which is paying to me. Now, I mean, example ಇಲ್ಲಿ ರಫ್ಲಿ ಬರ್ತಿದ್ದೀನಿ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ಒಂದು ವೆರಿ ಗುಡ್ ಕ್ವಶನ್ ಇದೆ ಇದು, ವಿಚ್ ಈಸ್ ಅಬೌಟ್ ಬೋನಸ್. ಇಟ್ ವಾಸ್ ಆಸ್ಡ್ ಒನ್ಸ್ ಇನ್ ಎಕ್ಸಾಮಿನೇಷನ್, ವೆರಿ ಓಲ್ಡ್ ಕ್ವಶನ್ ಇದು. ಐ ಥಿಂಕ್ 2008 or 2009 ಯಾವಾಗಲೂ ಕೇಳಿದ್ವಿ ಕ್ವಶನ್ದು, ಆದರೆ ಇಟ್ ಈಸ್ ಎ ಗುಡ್ ಕ್ವಶನ್. ಯು ಕ್ಯಾನ್ ಜಸ್ಟ್ ಹ್ಯಾವ್ ಎ ಲುಕ್ ಇನ್ ಟು ದಿಸ್ ಕ್ವಶನ್. Then this also one topic I'll discuss, because some students ಗೆ ಇದು ಡೌಟ್ ಇರುತ್ತೆ, ಸರ್ ಇದು ಎಲ್ಲೋ ಬುಕ್ಕಲ್ಲಿ ಎಲ್ಲೋ ಟಿ ಬೈಯಿಂಗ್ ರೇಟ್, ಟಿ ಸೆಲ್ಲಿಂಗ್ ರೇಟ್ ಅಂತ ಏನೇನೋ ಕೊಟ್ಟಿರ್ತಾರೆ ಸರ್, ಅದು ಏನು ಸರ್ ಅದು ಕಾನ್ಸೆಪ್ಟು? ನಾವೇನಾಗುತ್ತಂದ್ರೆ, ಸೇ ಎಮ್ಮ ವಾಟ್ಸನ್ ನಂತರ ಬರ್ತಾಳೆ, ಶಿ ಸೇಸ್ ದಿಲೀಪ್ ನನ್ನ ಹತ್ರ $1 lakh ಇದೆ ದಿಲೀಪ್, ನನಗೆ ಆ ಮನಿನ ಇನ್ವೆಸ್ಟ್ ಮಾಡಬೇಕು, ಕ್ಯಾನ್ ಯು ಪ್ಲೀಸ್ ಸಜೆಸ್ಟ್ ಮಿ ಸಮ್ ಗುಡ್ ಕಂಪ್ನಿ ಟು ಇನ್ವೆಸ್ಟ್? ಐ ಸೆಡ್ ಓಕೆ, ನನ್ನ ಕರ್ನಾಟಕದಲ್ಲಿ ಒಂದು ಕಂಪ್ನಿ ಇದೆ, ಪ್ರಿಯಾ ಸಾರೀಸ್ ಪ್ರೈವೇಟ್ ಲಿಮಿಟೆಡು, ಅದ್ರಲ್ಲಿ ಇನ್ವೆಸ್ಟ್ ಮಾಡು. ರೈಟ್ ನೌ ದ ಶೇರ್ಸ್ ಆಫ್ ದಟ್ ಕಂಪ್ನಿ ಇಸ್ ಆಫ್ ₹300. ಓಕೆನಾ? ಸೊ ಅಂಡ್ ಕನ್ವರ್ಷನ್ ರೇಟ್ ಎಷ್ಟಿದೆ ಸರ್? ₹60 per dollar. $1 ಎಷ್ಟು ಸಿಗುತ್ತೆ? 60 rupees ಸಿಗುತ್ತೆ. ನಾವು ಅವಳು ನಂಗೆ ಕಾಸು ಕೊಟ್ಟಾಗ, ಕ್ಯಾನ್ ಐ ಇನ್ವೆಸ್ಟ್ ಡಾಲರ್ಸ್ ಇನ್ ಇಂಡಿಯನ್ ಮಾರ್ಕೆಟ್? ನೋ. ನಾವು ಏನು ಮಾಡಬೇಕಾಗತ್ತೆ? ದಿಸ್ ಐ ವಿಲ್ ಹ್ಯಾವ್ ಟು ಕನ್ವರ್ಟ್ ಇಂಟು
ಇಂಡಿಯನ್ ರುಪೀಸ್. ಸೊ $1 lakh ನ 60 rupees ಇಂದ ಕನ್ವರ್ಟ್ ಮಾಡ್ತೀನಿ, ಎಷ್ಟಾಗುತ್ತೆ? 60 ಲಕ್ಷ ಆಗುತ್ತೆ. ಸೊ ದಿಸ್ 60 lakhs ಐ ಕ್ಯಾನ್ ಇನ್ವೆಸ್ಟ್, ಕರೆಕ್ಟ್ ನಾಟ್ ಕರೆಕ್ಟ್? 60 lakhs ದಟ್ ಇಂಡಿಯನ್ ರುಪೀಸ್ ಐ ಕ್ಯಾನ್ ಇನ್ವೆಸ್ಟ್ ಇನ್ ದಿಸ್ ಕಂಪನಿ. ಸೊ ಎಷ್ಟು ಶೇರ್ ಸಿಗುತ್ತೆ? 60 lakhsಗೆ 300 rupees ಒಂದು ಶೇರ್ಗೆ ಎಷ್ಟು ಶೇರ್ ಸಿಗುತ್ತೆ ಸರ್? 20,000 ಶೇರ್ ಸಿಕ್ತು. ನಾವು ಆಫ್ಟರ್ 20,000 ಶೇರ್ ಸಿಗುತ್ತಲ್ಲ, 2 ಲಕ್ಷನ 300 rupees. ನಾವು ಆಫ್ಟರ್ 3-4 months ಅವ್ರು ಏನಂದ್ರೆ ನನಗೆ, ದಿಲೀಪ್ ನನಗೆ ಅರ್ಜೆಂಟ್ ಕಾಸು ಬೇಕಾಗಿದೆ, ಇವಾಗ ಏನು ನಡೀತಿದೆ ಆ ಕಂಪ್ನಿ, ಅದು ಪ್ರಿಯಾ ಸಾಡೀಸ್ ಶೇರ್ ಪ್ರೈಸ್ ಎಷ್ಟು ನಡೀತಿದೆ, ನಮ್ಗೆ ಏನಾದರೂ ಪ್ರಾಫಿಟ್ ಬರ್ತಿದ್ರೆ ಪ್ಲೀಸ್ ಸೆಲ್ ಮಾಡ್ಬಿಟ್ಟು ನಂಗೆ ಕಾರ್ಡ್ಸ್ ಕಳಿಸು ಅಂತ ಅಂದೆ. ಎಸ್, ನೀನು 300 ರೂಪಾಯಿಗೆ ಪರ್ಚೇಸ್ ಮಾಡಿದ್ರೆ ಇವಾಗ ದ ರೇಟ್ ಈಸ್ 360 rupees. ಸೊ ಯು ಆರ್ ಅರ್ನಿಂಗ್ ಎ ಪ್ರಾಫಿಟ್ ಆಫ್ 60 rupees. ಸೊ ಯು ಸೆಲ್ ದಿ, if you want to purchase the shares, you please purchase the shares now. If you want to sell, you can sell it now ಅಂತ. ಸೊ ನಾನು 360 rupeesಗೆ 20,000 ಶೇರ್ಸ್ ಸೆಲ್ ಮಾಡಿದೆ. ಎಷ್ಟು ಬಂತು ಸರ್? 72 lakhs ಬಂತು. 60 ಲಕ್ಷ ಇನ್ವೆಸ್ಟ್ ಮಾಡಿದ್ಲು, 72 lakhs ಬಂತು. ಸೊ ಕ್ಯಾನ್ ಐ ಸೇ ಶಿ ಹ್ಯಾಸ್ ಮೇಡ್ ಎ ಗೇನ್ ಆಫ್ 12 lakh rupees. ನಾವು ಅವಳಿಗೆ ನಾನು ಕಾಸು ಕೊಡ್ಬೇಕಂದ್ರೆ ಇಂಡಿಯನ್ ರುಪೀಸ್ ಕೊಡೋಕ್ಕಾಗಲ್ಲ. ಅವಳಿಗೆ ಕಾಸು ಕೊಡ್ಬೇಕಂದ್ರೆ ಐ ಹ್ಯಾವ್ ಟು ಕನ್ವರ್ಟ್ ದಿಸ್ ಮನಿ, ಕರೆಕ್ಟ್ ಅಲ್ವಾ? ಐ ಹ್ಯಾವ್ ಟು ಕನ್ವರ್ಟ್ ದಿಸ್ ಇಂಟು ದ ಡಾಲರ್ಸ್. ಸೊ ನಾನು ಆ ಶೇರ್ನ ಸೇಲ್ ಮಾಡಿದ ದಿನ $1 ಪ್ರೈಸ್ ಎಷ್ಟಿತ್ತು ಸರ್? 75 rupees ಇತ್ತು. ನಾನು ಸೇಲ್ ಮಾಡಿದ ದಿನ ಎಷ್ಟಿತ್ತು ಸರ್? $1 ಪ್ರೈಸ್ ವಾಸ್ 75 rupees. ಸೊ 72 lakhsನ ನಾನು ಡಿವೈಡ್ ಮಾಡ್ತೀನಿ ಬೈ 75. ಐ ವಿಲ್ ಗೆಟ್ ಹೌ ಮೆನಿ ಡಾಲರ್ಸ್ ಸರ್? $96,000. ಇವಾಗ ನೋಡಿ, ಮಜಾ ನೋಡಿ, $96,000. ವಾಟ್ ಡಿಡ್ ಐ ಟೆಲ್ ಹರ್? ಅಯ್ಯೋ ಯಮ್ಮ, ನೀನು ಪ್ರಾಫಿಟ್ ಮಾಡಿದ್ಯಾ, ಎಷ್ಟು ಪ್ರಾಫಿಟ್ ಮಾಡಿದ್ಯಾ? 12 ಲಕ್ಷ ಪ್ರಾಫಿಟ್ ಮಾಡಿದ್ಯಾ. ಬಟ್ ಆಕ್ಚುಲಿ ನನಗೆ ಅವಳು ಕೊಟ್ಟಿದ್ದು ಎಷ್ಟು? $1 lakh. ನಾನು ಕೊಡ್ತಾ ಇರೋದು ಅವಳಿಗೆ ಎಷ್ಟು? $96,000. ಅಯ್ಯೋ, ಅವಳು ತಲೆ ಕೆಟ್ಟೋಯ್ತು. ದಿಲೀಪ್, ನೀನು 4,000 ರೂಪಾಯಿ ನನಗೆ ಕಮ್ಮಿ ಕೊಡ್ತಿದ್ಯಾ ದಿಲೀಪ್, 4,000 ರೂಪಾಯಿ ಕಮ್ಮಿ ಕೊಡ್ತಿದ್ಯಾ, ಅಂಡ್ ಯು ಆರ್ ಟೆಲ್ಲಿಂಗ್ ದಟ್ ಐ ಹ್ಯಾವ್ ಮೇಡ್ ಪ್ರಾಫಿಟ್. ಆ ಪ್ರಾಫಿಟ್ ಮೇಲೆ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ, ಎಕ್ಸೆಟ್ರಾ. ಏನು ಭೂಬೇಜ ಮಾಡ್ತಿದ್ಯಾ ಇಲ್ಲಿ ಅಂತ. ಸೊ ಇನ್ ದಿಸ್ ಕೇಸ್ ಈ ತರ, ಸಿ, ದಿಸ್ ಈಸ್ ನಾರ್ಮಲಿ ಗೋಯಿಂಗ್ ಟು ಹ್ಯಾಪನ್. ನಾರ್ಮಲಿ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಸರ್? ವೆನ್ ಎವರ್ ಎ ಫಾರಿನರ್ ಈಸ್ ಗೋಯಿಂಗ್ ಟು ಇನ್ವೆಸ್ಟ್ ಇನ್ ಇಂಡಿಯನ್ ಮಾರ್ಕೆಟ್, ಅವ್ರಿಗೆ ಬಿಕಾಸ್ ಆಫ್ ಫಾರಿನ್ ಕರೆನ್ಸಿ ಫ್ಲಕ್ಚುಯೇಷನ್ ಇಂದ ದೇ ವಿಲ್ ಇನ್ಕರ್ ಎ ಲಾಸ್. ಆ ಫಾರಿನ್ ಕರೆನ್ಸಿ ಫ್ಲಕ್ಚುಯೇಷನ್ ಆಗುತ್ತಲ್ಲ, ಅದರಿಂದ ದೇ ವಿಲ್ ಇನ್ಕರ್ ಎ ಲಾಸ್. ಸೊ ಫಸ್ಟ್ ಪ್ರಾವಿಸೋ ಟು ಸೆಕ್ಷನ್ 48. ಸೆಕ್ಷನ್ 48 ಏನು ಸರ್? ಕಂಪ್ಯೂಟೇಷನ್ ಆಫ್ ದಟ್ ಕ್ಯಾಪಿಟಲ್ ಗೇನ್, ಅರೆ ಫುಲ್ ವ್ಯಾಲ್ಯೂ ಆಫ್ ಸೇಲ್ ಕನ್ಸಿಡರ್, ಆ ಫಾರ್ಮ್ಯಾಟ್ ನೋಡಿದ್ರಲ್ಲ, ಆ ಫಾರ್ಮ್ಯಾಟ್ ಇಸ್ ಗಿವನ್ ಇನ್ ಸೆಕ್ಷನ್ 48. ಆ ಫಾರ್ಮ್ಯಾಟ್ ಅಲ್ಲಿ ದೇರ್ ಇಸ್ ಎ ಪ್ರಾವಿಸೋ ವಿಚ್ ಸೇಸ್ ನಾನ್ ರೆಸಿಡೆಂಟ್ ಕೇಸ್ ಅಲ್ಲಿ, if they are buying and selling currency in securities in foreign currency, do the computation also in foreign currency. ಅವರಂತಿದ್ದಾರೆ ನಾನ್ ರೆಸಿಡೆಂಟ್ ಕೇಸ್ ಅಲ್ಲಿ ಯು ಡೂ ದ ಕಂಪ್ಯೂಟೇಷನ್ ಆಲ್ಸೋ ಇನ್ ಫಾರಿನ್ ಕರೆನ್ಸಿ. ಹೆಂಗ್ ಮಾಡ್ತೀನಿ ಸರ್? ನಂದು ಸೇಲ್ನ ವಾಟ್ ಎವರ್ ಪ್ರೈಸ್ ಅಟ್ ವಿಚ್ ಐ ಹ್ಯಾವ್ ಸೋಲ್ಡ್, ಯು ಕನ್ವರ್ಟ್ ದಟ್ ಇಂಟು ಫಾರಿನ್ ಕರೆನ್ಸಿ. ಹೆಂಗೆ? ಬೈ ಟೇಕಿಂಗ್ ಆವರೇಜ್ ಎಕ್ಸ್ಚೇಂಜ್ ರೇಟ್ ಆಸ್ ಆನ್ ದ ಡೇಟ್ ಆಫ್ ಟ್ರಾನ್ಸ್ಫರ್. ನಾನು ಯಾವ ಟ್ರಾನ್ಸ್ಫರ್ ಮಾಡಿದೆ, ಆ ಡೇಟ್ಗೆ ಎಷ್ಟಕ್ಕೆ ಟ್ರಾನ್ಸ್ಫರ್ ಮಾಡಿದೆ? 72 lakhs ಮಾಡಿದೆ ತಾನೆ. ಇದನ್ನ ಫಸ್ಟ್ ಕನ್ವರ್ಟ್ ಮಾಡಿ ಇಂಟು ಫಾರಿನ್ ಕರೆನ್ಸಿ. ಎಷ್ಟಾಗೋಯ್ತು? 96,000. ಸರ್, ಯು ಶುಡ್ ಟೇಕ್ ಆವರೇಜ್ ಎಕ್ಸ್ಚೇಂಜ್ ರೇಟ್ ಆಸ್ ಆನ್ ದ ಡೇಟ್ ಆಫ್ ಟ್ರಾನ್ಸ್ಫರ್. ಆವರೇಜ್ ಎಕ್ಸ್ಚೇಂಜ್ ರೇಟ್ ಅಂದ್ರೆ ಏನು? TT ಬೈಯಿಂಗ್ ರೇಟ್, TT ಸೆಲ್ಲಿಂಗ್ ರೇಟ್ ಡಿವೈಡೆಡ್ ಬೈ 2. ಮೀನಿಂಗ್ ಯಾವ ದಿನ ಸೇಲ್ ಮಾಡ್ತಾಳೋ ಅವತ್ತು ಫಾರಿನ್ ಕರೆನ್ಸಿ ಬೈ ಮಾಡಕ್ಕೆ ಎಷ್ಟು ಕೊಡ್ಬೇಕು, ನಾನು ಫಾರಿನ್ ಕರೆನ್ಸಿ ಸೇಲ್ ಮಾಡಕ್ಕೆ ಎಷ್ಟು ಕೊಡ್ಬೇಕು? TT ಬೈಯಿಂಗ್ ರೇಟ್, TT ಸೆಲ್ಲಿಂಗ್ ರೇಟ್, ಅದನ್ನ ಡಿವೈಡ್ ಮಾಡಿ ಬೈ 2. That will give you the average exchange rate. So everything with respect to sale, you should take average exchange. Everything with related to sales, ಅದನ್ನ ಕನ್ವರ್ಟ್ ಮಾಡ್ಬೇಕಂದ್ರೆ ಫಾರಿನ್ ಕರೆನ್ಸಿಯಲ್ಲಿ you should take the exchange rate as on the date of transfer. And everything with respect to purchases, ಅದನ್ನ ನೀವು ಕನ್ವರ್ಟ್ ಮಾಡ್ಬೇಕಂದ್ರೆ you should take average exchange rate as on the date of acquisition. Now ಏನೇ ಡಿಫರೆನ್ಸ್ ಇದ್ರು that is your capital gain. ಓಕೆನಾ? ಇದರಲ್ಲಿ ಇಂಡೆಕ್ಸೇಷನ್ ಬೆನಿಫಿಟ್ ಸಿಗಲ್ಲ. ದಟ್ ಒನ್ ಪಾಯಿಂಟ್ ವಿಚ್ ವಿ ಹ್ಯಾಡ್ ಡಿಸ್ಕಸ್ಡ್. ಹಿಯರ್ ಆಲ್ಸೋ ಒಂದು ಕ್ವಶನ್ ಕೊಟ್ಟಿದ್ದೀನಿ, ಚೆನ್ನಾಗಿದೆ ಕ್ವಶನ್, ನೋಡ್ಕೊಳ್ಳಿ. ಇದೆಲ್ಲ ಟೈಮ್ ಪಾಸ್ ಪ್ರಾವಿಷನ್ಸು, ಇದೆಲ್ಲ ಅಪ್ಲಿಕೇಬಲ್ ಆಗಲ್ಲ. ನೆಕ್ಸ್ಟ್ ಪಾರ್ಟ್ ವಿಚ್ ಈಸ್ ದೇರ್ ಇನ್ ದಿಸ್ ಬ್ಯೂಟಿಫುಲ್ ಚಾಪ್ಟರ್ ವಿಚ್ ಈಸ್ ಕ್ಯಾಪಿಟಲ್ ಗೇನ್ ಈಸ್ ಎಕ್ಸಂಪ್ಷನ್ಸ್. ಇವಾಗ ಎಕ್ಸಂಪ್ಷನ್ ಚಾಪ್ಟರ್ ಏನಂತೆ, ಎಕ್ಸಂಪ್ಷನ್ ಕಾನ್ಸೆಪ್ಟ್ ಏನಂತೆ, ನಿಮ್ದು ಏನು ಕ್ಯಾಪಿಟಲ್ ಗೇನ್ ಬಂದಿದೆಯೋ ಆ ಕ್ಯಾಪಿಟಲ್ ಗೇನ್ ಅಲ್ಲಿ ಸ್ವಲ್ಪ ಕ್ಯಾಪಿಟಲ್ ಗೇನ್ ಮೇಲೆ ನಿಮಗೆ ಟ್ಯಾಕ್ಸ್ ಕಟ್ಟಂಗೆ ಆಗಲ್ಲ. You'll not have to pay tax on some amount of capital gain. If you make some good investments, you'll get some exemptions.
ಆನ್ಲೈನ್ ಸ್ಟೂಡೆಂಟ್ಸ್ ಜೊತೆಲಿದ್ದೀರಾ? ಜೊತೆಲಿದ್ರೆ ಮಜಾ ಇರುತ್ತೆ. ಸೆಕ್ಷನ್ 54 ಎಕ್ಸೆಂಪ್ಷನ್ ಫಾರ್ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ. ಎಕ್ಸೆಂಪ್ಷನ್ ಯಾವುದಕ್ಕೆ ಸರ್? ಫಾರ್ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ. ಅಂದ್ರೆ ಸೆಕ್ಷನ್ 54 ಎಕ್ಸೆಂಪ್ಷನ್ ಯಾವಾಗ ಸಿಗುತ್ತೆ? ಇಫ್ ದೇರ್ ಇಸ್ ಸಮ್ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ. ನಾವು ವಾಟ್ ಇಸ್ ದಿಸ್ ಪ್ರಾವಿಷನ್ ಟೆಲಿಂಗ್ ಸಕ್ಕತ್ತಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಅಷ್ಟೇ. ಈ ಪ್ರಾವಿಷನ್ ಯಾರಿಗೆ ಅಪ್ಲಿಕೇಬಲ್ ಸರ್? ಈ ಪ್ರಾವಿಷನ್ ಇಸ್ ಅಪ್ಲಿಕೇಬಲ್ ಓನ್ಲಿ ವೆನ್ ಯು ಆರ್ ಎನ್ ಇಂಡಿವಿಜುವಲ್ ಆರ್ ಎನ್ HF. ಇಫ್ ಯು ಆರ್ ಎನ್ ಇಂಡಿವಿಜುವಲ್ ಅಂಡ್ HF ಅಂಡ್ ನಿಮ್ಮ ಹತ್ರ ಒಂದು ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಆಗಿದ್ರೆ, ನೀವು ಇಂಡಿವಿಜುವಲ್ ಮತ್ತೆ HF ಆಗಿರಬೇಕು ಅಂಡ್ ನಿಮ್ಮ ಹತ್ರ ಏನಿರಬೇಕು ಸರ್? ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಇರಬೇಕು. ಈ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿಯನ್ನು ನೀವು ಟ್ರಾನ್ಸ್ಫರ್ ಮಾಡಿದ್ರೆ, ಆ ಟ್ರಾನ್ಸ್ಫರ್ ಮಾಡಿದಾಗ ನಿಮ್ಗೆ ಬರೋ ಗೇನು ಶುಡ್ ಬಿ ಎ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಒಂದು ನಿಮಿಷ ವಾಪಸ್. ನೀವು ಇಂಡಿವಿಜುವಲ್ ಅಥವಾ HF ಆಗಿರಬೇಕು, ಮತ್ತೆ ನಿಮ್ಮ ಹತ್ರ ಏನಿರಬೇಕು? ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ. ಆ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿಯನ್ನು ನೀವು ಏನು ಮಾಡಬೇಕು? ಟ್ರಾನ್ಸ್ಫರ್ ಮಾಡಬೇಕು. ಟ್ರಾನ್ಸ್ಫರ್ ಮಾಡಿದಾಗ ಏನು ಬರಬೇಕು ಸರ್? ಗೇನ್ ಬರಬೇಕು. ಆ ಗೇನ್ ಯಾವ್ದು ಇರಬೇಕು ಸರ್? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಈ ಗೇನ್ ಮೇಲೆ ನೀವು ಟ್ಯಾಕ್ಸ್ ಕಟ್ಟಂಗ್ ಇಲ್ಲ. ದಿಸ್ ಗೇನ್ ವಿಲ್ ಬಿ ಎಕ್ಸೆಂಪ್ಟ್. ಯಾವಾಗ ಎಕ್ಸೆಂಪ್ಟ್ ಆಗುತ್ತೆ? ಇಫ್ ಯು ಸ್ಯಾಟಿಸ್ಫೈ ಸಮ್ ಕಂಡೀಷನ್. ವಾಟ್ ಇಸ್ ದ ಕಂಡೀಷನ್ ಸರ್? ಯು ಶುಡ್ ಬಿ ಆನ್ ಇಂಡಿವಿಜುವಲ್ ಆರ್ HF. You should be having a residential house property. You should transfer that residential house property. By transferring that residential house property, you should get a capital gain, which is long term capital gain. Now this long term capital gain ನಿಮ್ಗೆ ಏನು ಬಂದಿದೆಯೋ that will be exempt. ಯಾವಾಗ exempt ಆಗುತ್ತೆ? If you acquire another residential house property in India. If you acquire another one ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಇನ್ ಇಂಡಿಯಾ, ನೀವು ಇಂಡಿಯಾದಲ್ಲಿ ಇನ್ನ ಒಂದು ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ರೆ, ಅಕ್ವೈರ್ ಮಾಡಿದ್ರೆ, ನಿಮಗೆ ಇದು ಅಮೌಂಟು ಎಕ್ಸೆಂಪ್ಟ್ ಆಗುತ್ತೆ. ಈ ಕ್ಯಾಪಿಟಲ್ ಗೇನ್ ಅಮೌಂಟ್ ಎಕ್ಸೆಂಪ್ಟ್ ಆಗುತ್ತೆ. ಸರ್ ಅಕ್ವೈರ್ ಅಂದ್ರೆ ಏನು ಸರ್? ಪರ್ಚೇಸ್ ಆ ಕನ್ಸ್ಟ್ರಕ್ಟ್ ಎರಡು. ಸೊ ಯು ಕ್ಯಾನ್ ಐದರ್ ಪರ್ಚೇಸ್ ಆರ್ ಕನ್ಸ್ಟ್ರಕ್ಟ್. ನೀವು ಪರ್ಚೇಸ್ ಮಾಡ್ಬೇಕಂದ್ರೆ ಯಾವತ್ತು ಟ್ರಾನ್ಸ್ಫರ್ ಮಾಡ್ತಿರೋ ಆ ಟ್ರಾನ್ಸ್ಫರ್ ಡೇಟ್ ಇಂದ 2 ವರ್ಷದಲ್ಲೇ ನೀವು ಪರ್ಚೇಸ್ ಮಾಡಬೇಕು. ಕನ್ಸ್ಟ್ರಕ್ಟ್ ಮಾಡ್ಬೇಕಂದ್ರೆ ನೀವು ಟ್ರಾನ್ಸ್ಫರ್ ಡೇಟ್ ಇಂದ 3 ವರ್ಷದಲ್ಲಿ ಕನ್ಸ್ಟ್ರಕ್ಟ್ ಮಾಡಬೇಕು. ಅವಾಗ ನಿಮ್ದು ಕ್ಯಾಪಿಟಲ್ ಗೇನ್ ಎಕ್ಸೆಂಪ್ಟ್ ಆಗುತ್ತೆ. ಸರ್ ನಾನು ಪರ್ಚೇಸ್ ಮುಂಚೆ ಮಾಡಬಹುದಾ? ಎಸ್, ನೀವು ಪರ್ಚೇಸ್ ಮುಂಚೆ ಮಾಡಬಹುದು. 1 year ಬಿಫೋರ್ ದ ಡೇಟ್ ಆಫ್ ಟ್ರಾನ್ಸ್ಫರ್ ಆಲ್ಸೋ ಕ್ಯಾನ್ ಬಿ ಪರ್ಚೇಸ್. ಸೊ ಯಾವ ಟ್ರಾನ್ಸ್ಫರ್ ಮಾಡ್ತಿರೋ ಅದ್ರ 1 ವರ್ಷ ಮುಂಚೆ ಪೀರಿಯಡ್ ದಲ್ಲೇ ನೀವು ಪರ್ಚೇಸ್ ಮಾಡಬಹುದು. ನಾವು ಪ್ಲೀಸ್ ನೋಟ್ ಸರ್, ಕ್ಯಾಪಿಟಲ್ ಗೇನ್ ನೀವು ಅಂದ್ರೆ ಎಕ್ಸೆಂಪ್ಟ್ ಆಗುತ್ತೆ. ಎಷ್ಟು ಎಕ್ಸೆಂಪ್ಟ್ ಆಗುತ್ತೆ ಅದು ಹೇಳಿ? ಅಲ್ಲ ಸರ್, ಫುಲ್ ಎಕ್ಸೆಂಪ್ಟ್ ಆಗುತ್ತಾ? ಅಲ್ಲ, ಅಲ್ಲಿ ಅದಕ್ಕೆ ಲಿಮಿಟ್ ಇದೆ. ನಾವು ಇಲ್ಲಿ ಒಂದು ಅಮೆಂಡ್ಮೆಂಟ್ ಇದೆ, ಇಲ್ಲಿ ಲಿಮಿಟ್ ಇದೆ, ಪ್ಲಸ್ ದೇರ್ ಇಸ್ ಒನ್ ಅಮೆಂಡ್ಮೆಂಟ್ ಆಲ್ಸೋ. ವಾಟ್ ಈಸ್ ದಟ್ ಲಿಮಿಟ್ ಅಂಡ್ ವಾಟ್ ಈಸ್ ದಟ್ ಅಮೆಂಡ್ಮೆಂಟ್ ಸರ್? ಎಷ್ಟು ನನಗೆ ಎಕ್ಸೆಂಪ್ಟ್ ಆಗುತ್ತೆ? ನೀವು ಎಷ್ಟು ಕ್ಯಾಪಿಟಲ್ ಗೇನ್ ಅಮೌಂಟ್ ಇದೆಯೋ ಅಷ್ಟು, ಅಥವಾ ನೀವು ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡ್ತಿರೋ. ನಿಮಗೆ ಗೇನ್ ಬಂದಿರೋದು 10 ಲಕ್ಷ, ನೀವು ಹೊಸ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿದ ಬರೀ 2 ಲಕ್ಷ. ಸೊ ನಿಮ್ಗೆ ಎಲ್ಲ 10 ಲಕ್ಷ ಎಕ್ಸೆಂಪ್ಟ್ ಮಾಡಿಬಿಟ್ರೆ ಗೌರ್ಮೆಂಟ್ ಲಾಸ್ ಆಗುತ್ತಲ್ಲ. ಸೊ ದೇ ಆರ್ ಟೆಲಿಂಗ್ ಐದರ್ ಯುವರ್ ಕ್ಯಾಪಿಟಲ್ ಗೇನ್ ಅಮೌಂಟ್ ಆರ್ ಯುವರ್ in amount invested by you, whichever is less will be allowed as what sir? Whichever is less will be allowed as your exemption under 54. So capital gain amount or amount invested in new house property or capital gain account scheme. Sir, what is this amount invested in new house property? Andre ಹೊಸ ಪ್ರಾಪರ್ಟಿ ಪರ್ಚೇಸ್ ಮಾಡಕ್ಕೆ ಎಷ್ಟು ಹಾಕಿದಿರೋ ಆ ಕಾಸು, or what sir? ಅಮೌಂಟ್ ಇನ್ವೆಸ್ಟೆಡ್ ಇನ್ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್. ಸರ್ ಇದೇನು ಸರ್ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್ ಅಂದ್ರೆ ಏನು ಸರ್? ಸರ್ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್ ಅಂದ್ರೆ ಏನು ಸರ್? ನಾವು ನೋಡಿ, ನಮಗೆ ಹೊಸ ಪ್ರಾಪರ್ಟಿದಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಎಷ್ಟು ಟೈಮ್ ಕೊಟ್ಟಿದ್ದಾರೆ? 2 years or 3 years. ನಾವು ಸರ್ ನನ್ಗೆ 2 years ವರೆಗೂ ನಾನು ವೆಯ್ಟ್ ಮಾಡ್ಬಿಟ್ಟು ಇನ್ವೆಸ್ಟ್ ಮಾಡಬೇಕಾ? ಬಿಕಾಸ್ ಸರ್ ನೋಡಿ ಸರ್, ನಾನು ಸೇಲ್ ಇವತ್ತು ಮಾಡಿದ್ರೆ ನೆಕ್ಸ್ಟ್ ಇಯರ್ ನಾನು ಪೇಮೆಂಟ್ ಮಾಡಬೇಕಲ್ಲ ಸರ್. ಇಫ್ ಐ ಆಮ್ ಸೆಲ್ಲಿಂಗ್ ಎ ಕ್ಯಾಪಿಟಲ್ ಅಸೆಟ್ ಟುಡೇ, ಅದ್ರ ಮೇಲೆ ಏನು ಕ್ಯಾಪಿಟಲ್ ಗೇನ್ ಬರುತ್ತೋ I have to pay tax on that during the assessment year. So sir, ನಾನು ಅಸೆಸ್ಮೆಂಟ್ ಇಯರ್ ಅಲ್ಲಿ ಸೇಲ್ ಮಾಡ್ಬೇಕಂದ್ರೆ ಹೆಂಗ್ ಮಾಡ್ತೀನಿ ಸೇಲು? ಸರ್ ನಾನು ಆ ಪ್ರಾಪರ್ಟಿನ ಅಸೆಸ್ಮೆಂಟ್ ಇಯರ್ ಅಲ್ಲಿ ಸೇಲ್ ಮಾಡ್ಬೇಕಂದ್ರೆ, ಆ ಪ್ರಾಪರ್ಟಿ ಮೇಲೆ ಅಸೆಸ್ಮೆಂಟ್ ಇಯರ್ ಅಲ್ಲಿ ಟ್ಯಾಕ್ಸ್ ಕಟ್ಟಬೇಕಂದ್ರೆ ಹೆಂಗ್ ಕಟ್ಟುತ್ತೀನಿ? ಸರ್ ನೀವು ಹೇಳ್ತಿದ್ದೀರಾ ದಟ್ ಯು ಕ್ಯಾನ್ ಟೇಕ್ ಎಕ್ಸಂಪ್ಷನ್. ಹೌ ವಿಲ್ ಐ ಟೇಕ್ ಎಕ್ಸಂಪ್ಷನ್ ಇಫ್ ಐ ಹ್ಯಾವ್ ನಾಟ್ ಪರ್ಚೇಸ್ ದ ಪ್ರಾಪರ್ಟಿ ಅಟ್ ಆಲ್? ಸರ್, ಐ ಶುಡ್ ಪರ್ಚೇಸ್ ದ ಪ್ರಾಪರ್ಟಿ ಟು ಕ್ಲೇಮ್ ಎಕ್ಸಂಪ್ಷನ್ ಅಲ್ವಾ? ವಾಟ್ ಇಫ್ ಐ ಹ್ಯಾವ್ ನಾಟ್ ಕ್ಲೇಮ್ಡ್, ವಾಟ್ ಇಫ್ ಐ ಹ್ಯಾವ್ ನಾಟ್ ಪರ್ಚೇಸ್ ಎನಿ property? What if I have not constructed any property during the period of assessment year? Lawmakers ಏನಂತಾರೆ ಗೊತ್ತಾ? ನೀವು ಪರ್ಚೇಸ್ ಮಾಡಿದ್ರೆ ಎಕ್ಸಂಪ್ಷನ್ ಸಿಗುತ್ತೆ, ಇಲ್ಲ ಅಂದ್ರೆ ಏನ್ ಮಾಡಿ, ಅದೆಷ್ಟು ಕ್ಯಾಪಿಟಲ್ ಗೇನ್ ಇರುತ್ತಲ್ವಾ ಅದನ್ನ ಹೋಗಿ ಡೆಪಾಸಿಟ್ ಮಾಡಿ ಎಲ್ಲಿ? ಒಂದು ಅಕೌಂಟ್ ಅಲ್ಲಿ. ಆ ಅಕೌಂಟ್ ಹೆಸರೇನು? ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್. ನಾವು ಅಲ್ಲಿ ಏನ್ ಡೆಪಾಸಿಟ್ ಮಾಡ್ತಿರೋ
ನಾವ್ ಅನ್ಕೋತೀವಿ, ಯಾರು ಹೇಳ್ತಿರೋದು? ಗೋರ್ಮೆಂಟ್ ಇಸ್ ಟೆಲಿಂಗ್ ದಟ್ ವಿ ವಿಲ್ ಅಸ್ಯೂಮ್ ದಟ್ ಯು ವಿಲ್ ಯೂಸ್ ದಿಸ್ ಮನಿ ಫಾರ್ purchasing or constructing another house property in India. Okay na? So you can either purchase a new house property or deposit the money in capital gain account scheme. Now ಎಷ್ಟು ಎಕ್ಸಂಪ್ಷನ್ ಸಿಗುತ್ತೆ? ಸೇ ಫಾರ್ ಎಕ್ಸಾಂಪಲ್ 100 lakhs ನಂದು ಸೇಲ್ ಮಾಡಿದೆ ಪ್ರಾಪರ್ಟಿನ, ನೆಟ್ ಸೇಲ್ ಕನ್ಸಿಡರೇಷನ್ 100 lakhs ಬಂತು, ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ವಾಸ್ 60 lakhs, therefore ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟಿದೆ ಸರ್? 40 lakhs. ನನಗೆ ಎಷ್ಟು ಎಕ್ಸಂಪ್ಷನ್ ಸಿಗುತ್ತೆ? ಅಂಡರ್ 54. ನಾನು ಕ್ಯಾಪಿಟಲ್ ಗೇನ್ ಅಮೌಂಟ್ ಎಷ್ಟು? 40 ಲಕ್ಷ. ಇನ್ವೆಸ್ಟೆಡ್ ಮಾಡಿದೆ 40 ಲಕ್ಷ. ಎಷ್ಟು ಎಕ್ಸಂಪ್ಷನ್ ಸಿಗುತ್ತೆ ಸರ್? ಕ್ಯಾಪಿಟಲ್ ಗೇನ್ ಅಮೌಂಟ್ ಆರ್ ಅಮೌಂಟ್ ಇನ್ವೆಸ್ಟೆಡ್ ವಿಚ್ ಎವರ್ ಇಸ್ ಲೆಸ್. ಎಷ್ಟು ಸಿಗುತ್ತೆ? ಕ್ಯಾಪಿಟಲ್ ಗೇನ್ ಅಮೌಂಟ್, ಬಿಕಾಸ್ ಸೇಮ್. ಕ್ಯಾಪಿಟಲ್ ಗೇನ್ ಬಂದಿರೋದು ಎಷ್ಟು? 40 ಲಕ್ಷ. ಇನ್ವೆಸ್ಟ್ ಮಾಡಿರೋದು 30 ಲಕ್ಷ. ಎಷ್ಟು ಎಕ್ಸಂಪ್ಷನ್ ಸಿಗುತ್ತೆ? ಕ್ಯಾಪಿಟಲ್ ಗೇನ್ ಅಮೌಂಟ್ ಆರ್ ದಿ ಅಮೌಂಟ್ ಇನ್ವೆಸ್ಟೆಡ್ ವಿಚ್ ಎವರ್ ಇಸ್ ಲೆಸ್. ಸಿಮಿಲರ್ಲಿ ಕ್ಯಾಪಿಟಲ್ ಗೇನ್ ಅಮೌಂಟ್ ಆರ್ ಅಮೌಂಟ್ ಇನ್ವೆಸ್ಟೆಡ್ ವಿಚ್ ಎವರ್ ಇಸ್ ಲೆಸ್. ಅಂದ್ರೆ ಎಷ್ಟು ಎಕ್ಸಂಪ್ಷನ್ ಸಿಗುತ್ತೆ ಸರ್? 54 ಅಲ್ಲಿ ಎಷ್ಟು ಇನ್ವೆಸ್ಟ್ ಮಾಡ್ತಿರೋ ಅಥವಾ ಎಷ್ಟು ನಿಮ್ಗೆ ಗೇನ್ ಇದೆಯೋ ವಿಚ್ ಎವರ್ ಇಸ್ ಲೆಸ್. ಸರ್ ನೀವೇನೋ ಅಮೆಂಡ್ಮೆಂಟ್ ಇದೆ ಅಂತ ಹೇಳಿದ್ರಲ್ಲ ಸರ್? ಹಾ, ಏನ್ ಸರ್ ಅದು ಅಮೆಂಡ್ಮೆಂಟು? ಇವಾಗ ಒಂದು ಲಿಮಿಟ್ ಹಾಕ್ಬಿಟ್ಟಿದ್ದಾರೆ. ನಾವು ಹಿಯರ್ ದೇ ಹ್ಯಾವ್ ಪುಟ್ ಒನ್ ಲಿಮಿಟ್ ಎಷ್ಟು ಸರ್? 10 ಕೋಟಿ. ಸೊ ಹಿಯರ್ ಎ, ಬಿ ಆರ್ ಸಿ ವಿಚ್ ಎವರ್ ಇಸ್ ಲೆಸ್. ಅಂದ್ರೆ ಏನು ಸರ್? ಎಷ್ಟು ನಿಮಗೆ ಎಕ್ಸಂಪ್ಷನ್ ಸಿಗುತ್ತೆ? ಕ್ಯಾಪಿಟಲ್ ಗೇನ್ ಅಮೌಂಟ್ ಎಕ್ಸಂಪ್ಷನ್ ಸಿಗುತ್ತೆ, ಅಥವಾ ಅಮೌಂಟ್ ನೀವು ಎಷ್ಟು ಇನ್ವೆಸ್ಟ್ ಮಾಡ್ತಿರೋ ಅಷ್ಟು ಸಿಗುತ್ತೆ, ಅಥವಾ 10 ಲಕ್ಷ ರೂಪಾಯಿ ವಿಚ್ ಎವರ್ ಇಸ್ ಲೆಸ್. ಅಂದ್ರೆ ನಾವು ವಾಟ್ ದೇ ಹ್ಯಾವ್ ಡನ್, ದೇ ಹ್ಯಾವ್ ಪುಟ್ ಎ ಮ್ಯಾಕ್ಸಿಮಮ್ ರಿಸ್ಟ್ರಿಕ್ಷನ್ ದಟ್ 10 ಲಕ್ಷ ಮೇಲೆ ಎಕ್ಸಂಪ್ಷನ್ ನಿಮಗೆ ನಾನು ಕೊಡಲ್ಲ. ಸೊ ಇದ್ರ ಪ್ರಾವಿಷನ್ ಇಲ್ಲಿ ಬರ್ತಿದ್ದೀನಿ. ಒಂದು ಕ್ವಶನ್ ಸಾಲ್ವ್ ಮಾಡೋಣ. ಒಳ್ಳೆ ಕ್ವಶನ್ ತಗೋತೀನಿ. ರವಿ ಕ್ವಶನ್, ಸಿ ಕ್ವಶನ್ ಅಲ್ಲ. ಓಹೋ, ದಿಸ್ ಈಸ್ ಎ ವೆರಿ ಗುಡ್ ಕ್ವಶನ್. ಅದು ನೀವು ಸಾಲ್ವ್ ಮಾಡಿ. ನಾನು ಸಾಲ್ವ್ ಮಾಡಕ್ಕೆ ಹೋದ್ರೆ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್. ದಿಲೀಪ್ ಅಂತ ಒಂದು ಕ್ವಶನ್ ಇದೆ, ಎಕ್ಸಾಮ್ ಕ್ವಶನ್, 8 ಮಾರ್ಕ್ಸ್. ಸಕ್ಕತ್ತಾಗಿದೆ ಕ್ವಶನ್. ಐ ಹೋಪ್ ನಿಮ್ಗೆಲ್ಲ ಮೆಟೀರಿಯಲ್ದು ಆಕ್ಸೆಸ್ ಸಿಕ್ಬಿಟ್ಟಿರುತ್ತೆ. ದಿಸ್ ಕ್ವಶನ್ ಇಸ್ ಎ ವೆರಿ ಗುಡ್ ಕ್ವಶನ್. ಪ್ಲೀಸ್ ಸಾಲ್ವ್ ಇಟ್. ಬೈ ಎನಿ ಚಾನ್ಸ್ ನಿಮಗೆ ಮೆಟೀರಿಯಲ್ ಆಕ್ಸೆಸ್ ಸಿಗ್ಲಿಲ್ವಾ? ಯು ಜಸ್ಟ್ ಸೆಂಡ್ ಮಿ ಎ ಮೆಸೇಜ್ ಆನ್ ದಿಸ್ ನಂಬರ್ 9620022004. ಸೊ ಇದು ನನ್ನ ನಂಬರು. ಈ ನಂಬರ್ ಮೇಲೆ ನೀವು ಮೆಸೇಜ್ ಹಾಕಿ ಸರ್, ಟ್ಯಾಕ್ಸ್ ಮೆಟೀರಿಯಲ್, ಮ್ಯಾರಥಾನ್ ಮೆಟೀರಿಯಲ್ ಏನೋ ಒಂದು. ಐ ವಿಲ್ ಜಸ್ಟ್ ಸೆಂಡ್ ದ ಲಿಂಕ್ ಆಫ್ ದಟ್ ಗ್ರೂಪ್ ವೇರ್ ಇಟ್ ಈಸ್ ಅವೈಲೇಬಲ್. ಯು ಕ್ಯಾನ್ ಜಾಯ್ನ್ ದಟ್ ಗ್ರೂಪ್. ಡೈರೆಕ್ಟ್ಲಿ ಆ ಗ್ರೂಪ್ ಜಾಯ್ನ್ ಆಗಿ, ಸೊ ದಟ್ ಅದರ್ ಫ್ಯಾಕಲ್ಟಿ ಡೀಟೇಲ್ಸ್ ಮೆಟೀರಿಯಲ್ಸ್ ಎಲ್ಲ ಬೇಕಂದ್ರೂ ಸಿಕ್ಬಿಡುತ್ತೆ ನಿಮಗೆ, ಆಯ್ತಾ? ಸೊ ಇಲ್ಲಿ ಮೆಸೇಜ್ ಮಾಡ್ಬಿಡಿ. ಹಾ, ಓಕೆ. ಈ ಕ್ವಶನ್ ನೋಡಿ, ಎಷ್ಟು ಎಕ್ಸಂಪ್ಷನ್ ಸಿಗುತ್ತೆ. ರವಿ ಓನ್ಸ್ ಎ ರೆಸಿಡೆನ್ಷಿಯಲ್ ಹೌಸ್. ನಾವು ಪ್ಲೀಸ್ ನೋಡಿ. ಇರಿ ನಾನು ಇಲ್ಲ ಕಂಪ್ಲೀಟೇ ಮಾಡಿಲ್ಲ ಅಲ್ಲ ಇದು. ನಾವು ಸರ್ ನಿಮ್ಗೆ ಎಕ್ಸಂಪ್ಷನ್ ಸಿಗತ್ತೆ. ಇವಾಗ ಲಾ ಮೇಕರ್ಸ್ ಏನಂತಾರೆ ಸರ್, ಈ ಹೊಸ ಪ್ರಾಪರ್ಟಿ ನೀವು ತಗೋತಿರಲ್ಲ, ಆ ಪ್ರಾಪರ್ಟಿಗೆ ಒಂದು ಲಾಕ್ ಇನ್ ಪೀರಿಯಡ್ ಇರುತ್ತೆ. ಲಾಕ್ ಇನ್ ಪೀರಿಯಡ್ ಅಂದ್ರೆ ಏನು ಸರ್? ಈ ಹೊಸ ಪ್ರಾಪರ್ಟಿ ವಿಚ್ ಯು ಆರ್ ಟೇಕಿಂಗ್, ದಿಸ್ ನ್ಯೂ ಪ್ರಾಪರ್ಟಿ ವಿಚ್ ಯು ಆರ್ ಟೇಕಿಂಗ್ ವಿಲ್ ಹ್ಯಾವ್ ಎ ಲಾಕ್ ಇನ್ ಪೀರಿಯಡ್ ಆಫ್ 3 years. 3 years ಅಲ್ಲಿ, ಮೀನಿಂಗ್ ಯಾವತ್ತು ನೀವು ಕನ್ಸ್ಟ್ರಕ್ಟ್ ಮಾಡ್ತೀರಾ, ಯಾವತ್ತು ನೀವು ಪರ್ಚೇಸ್ ಮಾಡ್ತೀರಾ, ಆ ಡೇಟ್ ಇಂದ 3 ವರ್ಷವರೆಗೂ, 3 years ವರೆಗೂ ಈ ಪ್ರಾಪರ್ಟಿನ ನೀವು ಟ್ರಾನ್ಸ್ಫರ್ ಮಾಡಕ್ಕೆ ಆಗಲ್ಲ, ಅಥವಾ ಟ್ರಾನ್ಸ್ಫರ್ ಮಾಡಬೇಡ್ದು. ಟ್ರಾನ್ಸ್ಫರ್ ಮಾಡಕ್ ಆಗಲ್ಲ ಅಲ್ಲ, ಟ್ರಾನ್ಸ್ಫರ್ ಮಾಡಬೇಡ್ದು. ಸರ್ ನಾನು ಟ್ರಾನ್ಸ್ಫರ್ ಮಾಡ್ಬಿಟ್ರೆ ಏನಾಗುತ್ತೆ? ನಿಮ್ಗೆ ಎಷ್ಟು ಎಕ್ಸಂಪ್ಷನ್ ಸಿಕ್ಕಿದೆಯೋ ಅದು ಕಾಸ್ಟ್ ಆಫ್ ಅಕ್ವಜಿಷನ್ ಇಂದ ಸಬ್ಟ್ರಾಕ್ಟ್ ಮಾಡ್ಬಿಡ್ತೀನಿ. ಸೇ ಫಾರ್ ಎಕ್ಸಾಂಪಲ್, ಈ ಪ್ರಾಪರ್ಟಿ ಸೇಲ್ ಮಾಡಿದಾಗ ನಂಗೆ ಎಕ್ಸಂಪ್ಷನ್ ಸಿಕ್ತು 10 lakh rupees. ಸೊ ವಾಟ್ ಎವರ್ ಎಕ್ಸಂಪ್ಷನ್ ಐ ಗಾಟ್ ಅರ್ಲಿಯರ್, that will be subtracted from the cost of acquisition of this property. ಸರ್ ಅರ್ಥ ಆಗಿಲ್ಲ ಸರ್? ಅರ್ಥ ಆಗತ್ತೆ. ಒಂದು ಕ್ವಶನ್ ನೋಡ್ತಿದೀವಲ್ವಾ, ಆ ಕ್ವಶನ್ ಅಲ್ಲಿ ಅರ್ಥ ಆಗತ್ತೆ. ಇದೇನೋ ಎಲೆಕ್ಷನ್ ಇದೆ ಇನ್ಸ್ಟಿಟ್ಯೂಟ್ ಅಲ್ಲಿ. Okay, so let us do this question. So we'll do this question, you'll understand how to solve. Ravi owns a residential house which was purchased by him in 1975 for 80,000 rupees. The market value of this house as on fair market value as on 1/4/2001 is how much, sir? 2 lakh. And stamp duty value is how much, sir? Stamp duty value is 1,90,000.
This house is sold by him on 16th of July 2023 for a consideration of 27 lakhs. The brokerage was 15,000. Brokerage ಎಷ್ಟಿತ್ತು ಸರ್? 15,000 ಕೊಟ್ಟ. Compute the capital gain for the previous year 23-24 if he invest 5 lakh rupees in a new house. Okay, 5 lakh rupees ಹೊಸ ಹೌಸ್ದಲ್ಲಿ ಹಾಕ್ಬಿಟ್ಟಿದ್ದಾನೆ. ಸೊ ಹೆಂಗ್ ಮಾಡ್ತೀನಿ ಸರ್? ಫುಲ್ ವ್ಯಾಲ್ಯೂ ಆಫ್ ಸೇಲ್ ಕನ್ಸಿಡರೇಷನ್ ಎಷ್ಟು? ಸೇಲ್ ಪ್ರೈಸ್ ಇಸ್ full value of sale consideration is 27 lakhs less expenses incidental to transfer 0. Net sale consideration is 27,000. ಇದರಿಂದ ನಾನು ಏನು ಸಬ್ಟ್ರಾಕ್ಟ್ ಮಾಡ್ತೀನಿ ಸರ್? ಲೆಸ್ ನೆಕ್ಸ್ಟ್ ಪೇಜ್ ಅಲ್ಲಿ ಹೋಯ್ತು ಇದು. ಸೊ 27 lakhs is my net sale consideration. ಕರೆಕ್ಟ್. ಸೊ ಆ ನೆಟ್ ಸೇಲ್ ಈ ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಟ್ರಾನ್ಸ್ಫರ್ ಇಸ್ 15,000. ಒನ್ ಸೆಕೆಂಡ್ ಐ ರೀಡ್ ಇಟ್. ಸಿ ಫುಲ್ ವ್ಯಾಲ್ಯೂ ಆಫ್ ಸೇಲ್ ಕನ್ಸಿಡರೇಷನ್ ಎಷ್ಟು? 27 ಲಕ್ಷ. ಇದರಿಂದ ಏನು ಸಬ್ಟ್ರಾಕ್ಟ್ ಮಾಡ್ತೀನಿ ಸರ್? ಎಕ್ಸ್ಪೆನ್ಸಸ್ ಇನ್ಸಿಡೆಂಟಲ್ ಟು ಟ್ರಾನ್ಸ್ಫರ್ ಎಷ್ಟು? 15,000 rupees. So what is my net sale consideration now? 26 lakhs 85,000. Now from this ನಾನು ಏನು ಸಬ್ಟ್ರಾಕ್ಟ್ ಮಾಡಬೇಕು? ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟಿದೆ ನಂದು? 1,90,000. ಸರ್ ಹೆಂಗೆ ಸರ್ 1,90,000 ಸಿಕ್ತು? ಅರೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆರ್ ಸ್ಟಾಂಪ್ ಡ್ಯೂಟಿ ವ್ಯಾಲ್ಯೂ ವಿಚ್ ಎವರ್ ಇಸ್ ಲೆಸ್. 2 lakhs or 1,90,000 whichever is less. 1,90,000. Compare that with actual cost which is 80,000 whichever is higher. So which is 1,90,000 into 348 divided by 100. ಎಷ್ಟು ಬರುತ್ತಪ್ಪ ಇದು? Into 348 divided by 100 will come to 6,61,200 rupees. So ಎಷ್ಟಾಯ್ತು ಇದು ಅಮೌಂಟ್ ಇವಾಗ? My long term capital gain or also called as gross long term capital gain is 20,23,800. ಇದರಿಂದ ನಾನು ಏನು ಸಬ್ಟ್ರಾಕ್ಟ್ ಮಾಡಬೇಕು? ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54. ಎಷ್ಟು ಎಕ್ಸೆಂಪ್ಷನ್ ಸರ್? ಅಮೌಂಟ್ ಅಯ್ಯೋ ಎಷ್ಟು? ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟಾಯಿತು? 20,23,800. This was gross long term capital gain. From here exemption under section 54. Yes to capital gain amount or amount invested whichever is less. Capital gain amount ಇರೋದು 20,23,000 amount invested 5 ಲಕ್ಷ ರೂಪಾಯಿ whichever is less. ಎಷ್ಟು ಎಕ್ಸೆಂಪ್ಷನ್ ಸಿಗುತ್ತೆ? 5 ಲಕ್ಷ ರೂಪಾಯಿ ಎಕ್ಸೆಂಪ್ಷನ್ ಸಿಗುತ್ತೆ. ಸೊ ಟ್ಯಾಕ್ಸಿಬಲ್ ಕ್ಯಾಪಿಟಲ್ ಗೇನ್ ಎಷ್ಟು ಬರುತ್ತೆ ಸರ್? 15,23,800. This will be my taxable capital gain. Okay. So ನೋಡೋಣ ಫಸ್ಟ್ ಸ್ಟೆಪ್. ಫಸ್ಟ್ ಅದು ಕರೆಕ್ಟ್ ಇದೆಯಾ ಇಲ್ವೋ ನೋಡಿ. ಸೊ ಫಸ್ಟ್ 15,23,000 rupees obviously. ಸೊ ನಮ್ಮ ಆನ್ಸರ್ ಇಸ್ ಕರೆಕ್ಟ್. I'll take full value of sale consideration, expenses incidental to transfer, net sale consideration, then index cost of acquisition subtract ಮಾಡ್ತೀನಿ, gross capital gain ಬರುತ್ತೆ. Then ಫಾರ್ಮ್ಯಾಟ್ ಎಲ್ಲ ಇಲ್ಲಿ ನೋಡ್ಕೊಳ್ಳಿ ನೀವು. Amount invested or capital gain amount whichever is less. That will give me my taxable capital gain. ಸರ್ ಮ್ಯಾನಥಾನ್ ಗ್ರೂಪ್ ಲಿಂಕ್ ಸೆಂಡ್ ಮಾಡಿ. ಓಕೆ, ಒಂದು ಮೆಸೇಜ್ ಬಂದ್ಬಿಟ್ಟಿದೆ ನೋಡಿ. ಹಾಯ್ ಸರ್ ಸಿದ್ದು. ಹಾಯ್ ಸಿದ್ದು, ಚೆನ್ನಾಗಿದ್ದೀರಾ? 1 ಸೆಕೆಂಡ್ ಸೆಂಡ್ ಮಾಡ್ತೀನಿ ಸಿದ್ದು. ಸೆಂಡ್ ಹೆಂಗ್ ಮಾಡೋದಂತ ಬರಬೇಕಲ್ಲ ನನಗೆ. ಸಿದ್ದು ಕಳ್ಸಾಗಿದೆ. ಆ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗ್ಬಿಡಿ. ಓಕೆನಾ? ಹಾಂ, ಎಲ್ಲೈತಿ ಇವಾಗ? ಹಾಂ, ನಾವು ಸೆಕೆಂಡ್ ಪಾಯಿಂಟ್ ನೋಡಿ. ಇವಾಗ ಬರೋದು ಇಂಪಾರ್ಟೆಂಟ್ ಪಾಯಿಂಟ್. ನಾನೇನು ಹೇಳಿದೆ, ಈ ಮನೆ ನೀವು ಹೊಸ ಮನೆ ತಗೋತೀರಲ್ಲ, ಈ ಮನೆನ 3 ವರ್ಷದಲ್ಲಿ ಏನು ಮಾಡಬೇಡ್ದು ಸರ್? ಫಾರ್ ಎ ಪೀರಿಯಡ್ ಆಫ್ 3 years ಯು ಶುಡ್ ನಾಟ್ ಟ್ರಾನ್ಸ್ಫರ್ ದಿಸ್ ಪ್ರಾಪರ್ಟಿ. ಮಾಡಿದ್ರೆ ಏನಾಗುತ್ತೆ? ವಾಟ್ ಎವರ್ ಎಕ್ಸೆಂಪ್ಷನ್ ಯು ಹ್ಯಾವ್ ಟೇಕನ್ ವಿಲ್ ಬಿ ರಿಡ್ಯೂಸ್ ಫ್ರಮ್ ಕಾಸ್ಟ್ ಆಫ್ ಕ್ವಶನ್ ಆಫ್ ದಿಸ್ ಹೌಸ್. ನೋಡಿ, ನನಗೆ ಎಷ್ಟು ಎಕ್ಸೆಂಪ್ಷನ್ ತಗೊಂಡಿದ್ದೆ ನಾನು? ಎಷ್ಟು ಎಕ್ಸೆಂಪ್ಷನ್ ತಗೊಂಡೆ? 5 ಲಕ್ಷ ರೂಪಾಯಿ ಎಕ್ಸೆಂಪ್ಷನ್ ತಗೊಂಡೆ. ನಾವು ವಾಟ್ ಆರ್ ದೇ ಟೆಲಿಂಗ್ ಸೆಕೆಂಡ್ ಪಾಯಿಂಟ್ ಅಲ್ಲಿ? If the house property purchased on 15th of March is sold for 9 lakhs, what will be the tax liabilities? What will be the tax liabilities? 9 lakh rupees ಗೆ ನಾನು ಸೇಲ್ ಮಾಡಿದೆ. Okay, full value of sale consideration will be what sir? 9 lakhs less expenses incidental to transfer ಏನು ಇಲ್ಲ. Therefore net sale consideration ಎಷ್ಟು ಬಂತು? 9 lakhs. ನಾವು ಕಾಸ್ಟ್ ಆಫ್ ಅಕ್ವಿಸಿಷನ್ ತಗೋಬೇಕಾದ್ರೆ ಇಲ್ಲಿ ಏನು ಮಾಡ್ತೀನಿ ಸರ್? ಆಕ್ಚುಲಿ ಪ್ರಾಪರ್ಟಿಗೆ ಎಷ್ಟಕ್ಕೆ ಪರ್ಚೇಸ್ ಮಾಡಿದೆ? 5 ಲಕ್ಷಕ್ಕೆ. ಲೆಸ್ ಏನು ಮಾಡ್ತೀನಿ ನಾನು? ವಾಟ್ ಎವರ್ ಕ್ಯಾಪಿಟಲ್ ಗೇನ್ ಎಕ್ಸಂಪ್ಷನ್ ಸಿಕ್ಕಿತ್ತು,
ಸೊ ಏನು ಆ್ಯಕ್ಚುಲ್ ಕಾಸ್ಟ್ ಇರುತ್ತೋ ಆ ಆ್ಯಕ್ಚುಲ್ ಕಾಸ್ಟಿಂದ ಕ್ಯಾಪಿಟಲ್ ಗೇನ್ ಎಕ್ಸಮ್ಷನ್ ಏನಿದೆಯೋ ಅದು ಸಬ್ಟ್ರಾಕ್ಟ್ ಮಾಡ್ತೀನಿ. ದೇರ್ ಫೋರ್ ಅದು ಸಬ್ಟ್ರಾಕ್ಟ್ ಮಾಡಿದ್ರೆ ಡಿಫ್ರೆನ್ಸ್ ಏನಾದ್ರು ದಟ್ ವಿಲ್ ಬಿ ಮೈ ಕಾಸ್ಟ್ ಆಫ್ ಅಕ್ವಿಸಿಷನ್, ದಟ್ ವಿಲ್ ಬಿ ದೇರ್ ಫೋರ್ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ವಿಲ್ ಬಿ 9 lakh rupees. Sir, how can online students get the material? Kirtana, you will have to join that group. That group is there. One group is there. You will have to join that group. WhatsApp group is there. I am not able to post the link of that group in the chat box. I'll try it once. One sati try ಮಾಡ್ತೀನಿ ರೀಸೆಂಡ್ ಮಾಡೋಕ್ಕೆ, ಆದರೆ ಅದು ಆಗ್ತಾನೇ ಇಲ್ಲ. ಅದೇನೋ ಪ್ರೈವಸಿ ಇಶ್ಯೂ ಅಂತ ಬರುತ್ತೆ. ಏನು ಪ್ರೈವಸಿನೋ ಗೊತ್ತಿಲ್ಲ. ನೋಡಿ, ನಾನು ಸೆಂಡ್ ಮಾಡಿದ್ದೀನಿ, ಆದ್ರೆ ಕಾಣಿಸಲ್ಲ ಅದು. ಓಕೆ, ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಅದೇ ತರ ವಿ ಹ್ಯಾವ್ ಅದರ್ಸ್. ಪ್ಲೀಸ್ ನೋಟ್, ಇಲ್ಲಿ ಒಂದು ಕ್ವಶನ್ ಇದೆ, ದಿಲೀಪ್ ಅಂತ ಒಂದು ಕ್ವಶನ್ ಇದೆ. ದಿಲೀಪ್ ಓನ್ಡ್ ರೆಸಿಡೆನ್ಷಿಯಲ್ ಹೌಸ್. ಸಕ್ಕತ್ತಾಗಿದೆ ಕ್ವಶನ್, ಮಾತ್ರ ಮಜಾ ನೋಡುತ್ತೆ. ನೀವು ಸಾಲ್ವ್ ಮಾಡಿ ಎಕ್ಸಾಮ್ ಕ್ವಶನ್ ಇದು. ಹೋಯ್ತು ಲೈಫ್ ಇದೆಲ್ಲ. ನನ್ನ ಕ್ಲಾಸ್ ರೂಮಲ್ಲಿ ಪ್ರಾಬ್ಲಮ್ ಇರುತ್ತೆ, ಇದು ಏನಿಲ್ಲ. ಇದು ಐ ಬ್ರೇಕ್ ಲಾಟ್ ಆಫ್ ಥಿಂಗ್ಸ್. So this is very normal. Section 54B. B for bun. B for answer bun. Section 54B. Urban agriculture land. Exemption for whom, sir? Urban agriculture land. What is this exemption telling? This exemption says ನಿಮ್ಮ ಹತ್ರ ಒಂದು ಅರ್ಬನ್ ಅಗ್ರಿಕಲ್ಚರ್ ಲ್ಯಾಂಡ್ ಇದ್ರೆ ಏನು, ನಿಮ್ಮ ಹತ್ರ ಒಂದು ಅರ್ಬನ್ ಅಗ್ರಿಕಲ್ಚರ್ ಲ್ಯಾಂಡ್ ಇದ್ರೆ, ಇಫ್ ಯು ಆರ್ ಟು ಹೂಮ್ ಇಸ್ ದಿಸ್ ಅಪ್ಲಿಕೇಬಲ್, ಸರ್? ಇಂಡಿವಿಜುವಲ್ ಅಂಡ್ HUF. ಇಫ್ ಯು ಆರ್ ನಿಮ್ಮ ಹತ್ರ ಒಂದು ಅರ್ಬನ್ ಅಗ್ರಿಕಲ್ಚರ್ ಲ್ಯಾಂಡ್ ಇದ್ರೆ, ಆ ಅರ್ಬನ್ ಅಗ್ರಿಕಲ್ಚರ್ ಲ್ಯಾಂಡ್ ನ ನೀವು ಟ್ರಾನ್ಸ್ಫರ್ ಮಾಡಿದ್ರೆ, ಆ ಟ್ರಾನ್ಸ್ಫರ್ ಅಲ್ಲಿ ನಿಮಗೆ ಗೇನ್ ಆಗಿರ್ಬೇಕು. ಯಾವ ಗೇನು? ಲಾಂಗ್ ಟರ್ಮ್ ಅಥವಾ ಶಾರ್ಟ್ ಟರ್ಮ್ ಗೇನ್ ಆಗಿದ್ರೆ, ಆ ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಗೇನ್ ವಿಲ್ ಬಿ ಎಕ್ಸೆಂಪ್ಟ್ ಇಫ್ ಯು ಪರ್ಚೇಸ್ ಅನದರ್ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಇಂಡಿಯಾ. ಅಷ್ಟೇ. ಎಷ್ಟು ವರ್ಷದಲ್ಲಿ? ವಿತಿನ್ 2 years ಫ್ರಮ್ ದ ಡೇಟ್ ಆಫ್ ಟ್ರಾನ್ಸ್ಫರ್ ಯು ಶುಡ್ ಪರ್ಚೇಸ್. ನಾವು ಎಷ್ಟು ಎಕ್ಸಮ್ಷನ್ ಸಿಗುತ್ತೆ? ಕ್ಯಾಪಿಟಲ್ ಗೇನ್ ಅಮೌಂಟ್ ಆರ್ ನೀವು ಎಷ್ಟಕ್ಕೆ ಪರ್ಚೇಸ್ ಮಾಡ್ತಿರೋ ಅಮೌಂಟ್ ಇನ್ವೆಸ್ಟೆಡ್ ವಿಚ್ ಎವರ್ ಇಸ್ ಲೆಸ್. ಅಂಡ್ ಈ ಹೊಸ ಲ್ಯಾಂಡ್ ಪರ್ಚೇಸ್ ಮಾಡಿದ್ರಲ್ಲ, ಅದಕ್ಕೆ ಲಾಕ್ ಇನ್ ಪೀರಿಯಡ್ ಇದೆ. ಎಷ್ಟು ಸರ್ ಲಾಕ್ ಇನ್ ಪೀರಿಯಡ್? 3 ವರ್ಷ. 3 ವರ್ಷದಲ್ಲಿ ಯು ಶುಡ್ ನಾಟ್ ಟ್ರಾನ್ಸ್ಫರ್ ದಿಸ್ ನ್ಯೂ ಅಗ್ರಿಕಲ್ಚರ್ ಲ್ಯಾಂಡ್. ಟ್ರಾನ್ಸ್ಫರ್ ಮಾಡಿದ್ರೆ ಏನಾಗ್ಬಿಡುತ್ತೆ ಸರ್? ನಿಮ್ಗೆ ಎಷ್ಟು ಕ್ಯಾಪಿಟಲ್ ಗೇನ್ ಎಕ್ಸೆಂಪ್ಟ್ ಆಗಿತ್ತೋ ಅದು ನಾವು ಕಾಸ್ಟ್ ಆಫ್ ಅಕ್ವಿಸಿಷನ್ ಇಂದ ಸಬ್ಟ್ರಾಕ್ಟ್ ಮಾಡ್ಬಿಡ್ತೀವಿ. ಜಸ್ಟ್ ಲೈಕ್ ವಾಟ್ ವಿ ಹ್ಯಾವ್ ಡನ್ ಇನ್ ದ ಪ್ರೀವಿಯಸ್ ಕೇಸ್, ವಿಲ್ ಡೂ ದ ಸೇಮ್ ಥಿಂಗ್ ಫಾರ್ ದಿಸ್ ಕೇಸ್ ಆಲ್ಸೋ. ನೌ ಸೊ ಇದು ಒಂದು ಕ್ವಶನ್ ಕೊಟ್ಟಿದ್ದೀನಿ, ವೆರಿ ಈಸಿ ಸಿಂಪಲ್ ಟಾಪಿಕ್. ಇದು ಇಂಪಾರ್ಟೆಂಟ್ ಇರೋದು ಯಾವ್ದಾವ್ದು ಸೆಕ್ಷನ್ ಗೊತ್ತಾ? ಎಕ್ಸಮ್ಷನ್ಸ್ ಅಲ್ಲಿ 54 EC ಮತ್ತೆ 54F. ಎಕ್ಸಮ್ಷನ್ಸ್ ಅಲ್ಲಿ ಇದು 3 ಎಕ್ಸಮ್ಷನ್ಸ್ ಅಂಡರ್ ಕ್ಯಾಪಿಟಲ್ ಗೇನ್ಸ್ ಆರ್ ಇಂಪಾರ್ಟೆಂಟ್. 54D again time pass section. D for DUS, in compulsory acquisition of industrial land or building or both. Compulsory acquisition of industrial land or building or both. Now ಈ ಸೆಕ್ಷನ್ ನಲ್ಲಿ ಎಕ್ಸಮ್ಷನ್ ಯಾರು ಸಿಗುತ್ತೆ ಸರ್? ಎಲ್ಲರಿಗೂ ಸಿಗುತ್ತೆ. ಸೊ ದಿಸ್ ಎಕ್ಸಮ್ಷನ್ ಇಸ್ ಅಪ್ಲಿಕೇಬಲ್ ಟು ಆಲ್ ಕೈಂಡ್ ಆಫ್ ಅಸೆಸಿ. ದೇ ಶುಡ್ ಬಿ ಹ್ಯಾವಿಂಗ್ ಎನಿ ಇಂಡಸ್ಟ್ರಿಯಲ್ ಲ್ಯಾಂಡ್ ಬಿಲ್ಡಿಂಗ್ ಆರ್ ಬೋತ್. ನಿಮ್ಮ ಹತ್ರ ಏನಿರಬೇಕು? ಇಂಡಸ್ಟ್ರಿಯಲ್ ಲ್ಯಾಂಡ್ ಆರ್ ಬಿಲ್ಡಿಂಗ್ ಆರ್ ಬೋತ್ ಇರಬೇಕು, ವಿಚ್ ಶುಡ್ ಬಿ ಕಂಪಲ್ಸರಿಲಿ ಅಕ್ವೈರ್ಡ್. ನಿಮ್ದು ಇಂಡಸ್ಟ್ರಿಯಲ್ ಲ್ಯಾಂಡ್ ಆರ್ ಬಿಲ್ಡಿಂಗ್ ಆರ್ ಬೋತ್ ಕಂಪಲ್ಸರಿ ಅಕ್ವೈರ್ ಆಗಿದ್ರೆ, ಆ ಕಂಪಲ್ಸರಿ ಅಕ್ವಜಿಷನ್ ಇಂದ ಆಬ್ವಿಯಸ್ಲಿ ದಟ್ ಇಸ್ ಟ್ರೀಟೆಡ್ ಆಸ್ ಟ್ರಾನ್ಸ್ಫರ್. ಆ ಟ್ರಾನ್ಸ್ಫರ್ ಇಂದ ಏನ್ ಬರಬೇಕು? ನಿಮಗೆ ಕ್ಯಾಪಿಟಲ್ ಗೇನ್ ಬರಬೇಕು. ಶಾರ್ಟ್ ಟರ್ಮ್ ಅಥವಾ ಲಾಂಗ್ ಟರ್ಮ್ ಯಾವ ತರ ಆದ್ರೂ ಕ್ಯಾಪಿಟಲ್ ಗೇನ್ ಇರಲಿ, ಆವಾಗ ದಟ್ ಕ್ಯಾಪಿಟಲ್ ಗೇನ್ ವಿಲ್ ಬಿ exempt. If you acquire another industrial land or building or both in India within a period of 3 years. 3 ವರ್ಷದಲ್ಲಿ ಇನ್ನ ಒಂದು ಇಂಡಸ್ಟ್ರಿಯಲ್ ಲ್ಯಾಂಡ್ ಆರ್ ಬಿಲ್ಡಿಂಗ್ ಪರ್ಚೇಸ್ ಮಾಡಿದ್ರೆ ನಿಮಗೆ ಎಕ್ಸಮ್ಷನ್ ಯು ವಿಲ್ ಗೆಟ್ ಆಫ್ ದಿಸ್ ಕ್ಯಾಪಿಟಲ್ ಗೇನ್. ಎಕ್ಸಮ್ಷನ್ ಎಷ್ಟು ಸಿಗುತ್ತೆ ಸರ್? ಅಮೌಂಟ್ ಆಫ್ ಕ್ಯಾಪಿಟಲ್ ಗೇನ್ ಆರ್ ಅಮೌಂಟ್ ಇನ್ವೆಸ್ಟೆಡ್ ವಿಚ್ ಎವರ್ ಇಸ್ ಲೆಸ್. ನಾವು ಲಾಕ್ ಇನ್ ಪೀರಿಯಡ್ ಎಷ್ಟಿದೆ ಸರ್? ಇದಕ್ಕೆ ಲಾಕ್ ಇನ್ ಪೀರಿಯಡ್ ಇರೋದು 3 years. 3 years ಅಂದ್ರೆ ಎಷ್ಟು ಸರ್? 3 years ಅಂದ್ರೆ 3 ವರ್ಷ. ದಿಸ್ ನ್ಯೂ ಲ್ಯಾಂಡ್ or building or both should not be transferred for a period of 3 years. ಮಾಡಿದ್ರೆ ಏನಾಗುತ್ತೆ? ನಿಮ್ಗೆ ಎಷ್ಟು ಎಕ್ಸಮ್ಷನ್ ಸಿಕ್ಕಿದೆಯೋ ಅದು ನೀವು ರಿಡ್ಯೂಸ್ ಮಾಡಬೇಕಾಗುತ್ತೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಇಂದ. ಅಗೇನ್ ಈ ವೆರಿ ಈಸಿ ಸೆಕ್ಷನ್. ನೆಕ್ಸ್ಟ್ ಸೆಕ್ಷನ್ ಇದೆ ಅಲ್ವಾ, ಅದು ಚೆನ್ನಾಗಿದೆ, ಅದು ಇಂಪಾರ್ಟೆಂಟ್ ಸ್ವಲ್ಪ. ಸೆಕ್ಷನ್ 54 EC. ಎಕ್ಸಾಂಪಲ್ ನಾರ್ಮಲಿ 54 EC ಆಗಿರಲಿ, 54F ಆಗಿರಲಿ, 54 ಅದಕ್ಕೆ ಹೇಳ್ತಾರೆ. ಸರ್ ವಿ ಡಿಂಟ್ ಗೆಟ್ ವಾಟ್ಸಪ್ ಗ್ರೂಪ್, ಏನ್ ಮಾಡೋಣ ಸಾಗರ್?
ಏನು ಮಾಡಲಿ ಸಾಗರ್ ಹೇಳಿ ನೀವು. ಸಾಗರ್ IGS ನಾನು ವಾಪಸ್ ಟ್ರೈ ಮಾಡ್ತೀನಿ. ಇಲ್ಲಿ ಸೆಂಡ್ ಮಾಡೋಕೆ ಆಗ್ತಿಲ್ಲ, ಲಿಂಕೇ ಸೆಂಡ್ ಬಂತು ಅನ್ಸುತ್ತೆ. ಅಲ್ಲ ನನ್ನ ಫೋನಲ್ಲಿ ಕಾಣಿಸುತ್ತೆ ದಟ್ ಇಟ್ ಇಸ್ ಸೆಂಟ್ ಬಟ್ ಇಟ್ ವಿಲ್ ನಾಟ್ ಕಮ್. ವಿ ಆರ್ ನಾಟ್ ಏಬಲ್ ಟು ಸೆಂಡ್ ದಿ ಲಿಂಕ್ ಇನ್ ದಟ್ ಚಾಟ್ ಬಾಕ್ಸ್. ಆರ್ ಎಲ್ಸ್ ಒಂದು ಕೆಲಸ ಮಾಡ್ತೀನಿ ರೀ, ಅದು ಪಾಸಿಬಲ್ ಆದರೆ ಐ ಜಸ್ಟ್ ಟ್ರೈ. ಏನೇನೋ ಕ್ಲಾಸಲ್ಲಿ ಮಾಡಿಸ್ತಿದ್ದೀರಾ ನೀವು ನನ್ನ ಕೈಲಿ. ಡೇ 1 ಟ್ಯಾಕ್ಸ್ ಕ್ಲಾಸ್ಗೆ ಹೋಗ್ತಿದ್ದೀನಿ, ಅಲ್ಲೂ ಆಗಲ್ವಾ ಲಿಂಕು? ಟ್ಯೂಷನ್ ಅವ್ರ ಕಡೆಯಿಂದ ಏನಿದೆ ಹೇಳಿದ್ರೆ 1 ಸೆಕೆಂಡ್ ನೋಡ್ತೀನಿ ಆಯ್ತಾ. 1 ಸೆಕೆಂಡ್ ಆನ್ಲೈನ್ ಸ್ಟೂಡೆಂಟ್ಸ್, 2 minutes ಡಿಸ್ಟ್ರಾಕ್ಷನ್ ನಡೀತಿದೆ. ಐ ಜಸ್ಟ್ ಚೆಕ್ ವಾಟ್ ಎವರ್ ಐ ಹ್ಯಾವ್ ಸೆಂಟ್ ಅದು ಬಂತ ಅಂತ. ಡೇ 1 ಇಲ್ಲ, ಬಂದಿಲ್ಲ. ಅದೇ ಐ ಟೋಲ್ಡ್ ನೋ ದಟ್ ಆಪ್ಷನ್ ಓನ್ಲಿ ಯು ಹ್ಯಾವ್. ವಾಟ್ ಈಸ್ ದಟ್ ಆಪ್ಷನ್ ಸರ್? 96 2002 2004. ಇದ್ರ ಮೇಲೆ ಮೆಸೇಜ್ ಮಾಡಿ, ಐ ವಿಲ್ ಶೇರ್ ಯು ದ ಲಿಂಕ್, ಜಾಯಿನ್ ಅಂಡ್ ಟೇಕ್ ದ ಮೆಟೀರಿಯಲ್. ಓಕೆ, ಲೆಟ್ us continue now. Section 54 EC ಏನಂತೆ ಸರ್? 54 EC talks about exemption for transfer of immobile property. So if you are transferring any immobile property, you can claim exemption under 54 EC. ಸಕ್ಕತ್ತಾಗಿದೆ, ಮಸ್ತಾಗಿದೆ. ಈ ಸೆಕ್ಷನ್ ಬೆನಿಫಿಟ್ ಯಾರು ತಗೋಬಹುದು ಸರ್? ಆಲ್ ಟೈಪ್ಸ್ ಆಫ್ ಅಸೆಸಿ. ಅವ್ರ ಹತ್ರ ವಾಟ್ ಈಸ್ ದ ಕ್ಯಾಪಿಟಲ್ ಅಸೆಟ್ ವಿಚ್ ದೇ ಆರ್ ಟ್ರಾನ್ಸ್ಫರಿಂಗ್ ಸರ್? ಇಟ್ ಶುಡ್ ಬಿ ಅನ್ ಇಮ್ಮೋಬಲ್ ಪ್ರಾಪರ್ಟಿ. ಆ ಟ್ರಾನ್ಸ್ಫರ್ ಮಾಡಿದಾಗ ಅವ್ರಿಗೆ ಏನು ಸಿಗಬೇಕು ಸರ್? ಅವ್ರಿಗೆ ಬೇಕಾಗಿರೋದು ಕ್ಯಾಪಿಟಲ್ ಗೇನು. ವಾಟ್ ಟೈಪ್ ಆಫ್ ಕ್ಯಾಪಿಟಲ್ ಗೇನು ಸರ್? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. So if any type of asset is transferring an immobile property, and by transferring that, if he is getting a capital gain which is a long term capital gain, that long term capital gain will be exempt if he purchases or invests the money in government bonds. ಅವ್ರ ಕಾಸು ಎಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ? ಗೌರ್ಮೆಂಟ್ ಬಾಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಪೀರಿಯಡ್ ಅಲ್ಲಿ ಸರ್? ವಿತ್ ಇನ್ 6 months ಅಲ್ಲಿ. ದೆನ್ ವಾಟ್ ಎವರ್ ಕ್ಯಾಪಿಟಲ್ ಗೇನ್ ಅಮೌಂಟ್ ಇಸ್ ದೇರ್, ದಟ್ ವಿಲ್ ಬಿ ಎಕ್ಸೆಂಪ್ಟ್. ಎಷ್ಟು ಎಕ್ಸೆಂಪ್ಷನ್ ಸಿಗುತ್ತೆ? ಎಕ್ಸೆಂಪ್ಷನ್ ವಿಚ್ ಯು ಆರ್ ಗೋಯಿಂಗ್ ಟು ಗೆಟ್ ಈಸ್ ನಿಮ್ದು ಎಷ್ಟು ಕ್ಯಾಪಿಟಲ್ ಗೇನ್ ಅಮೌಂಟ್ ಕ್ಯಾಪಿಟಲ್ ಗೇನ್ ಬಂದಿದೆಯೋ ಅಷ್ಟು, ಆರ್ ನೀವು ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡ್ತಿರೋ ಈ ಬಾಂಡ್ಸ್ ಅಲ್ಲಿ ಅಷ್ಟು, ಅಥವಾ 50 ಲಕ್ಷ, ವಿಚ್ ಎವರ್ ಈಸ್ ಲೆಸ್ ಕ್ಯಾಪಿಟಲ್ ಗೇನ್ ಅಮೌಂಟ್, ಆರ್ ಅಮೌಂಟ್ ಇನ್ವೆಸ್ಟೆಡ್ ಬೈ ಯು, ಆರ್ 50,000 ವಿಚ್ ಎವರ್ ಈಸ್ ಲೆಸ್. ನಾವು ಸರ್ ಗೌರ್ಮೆಂಟ್ ಬಾಂಡ್ಸ್ ಅಂದ್ರೆ ಯಾವ್ಯಾವ ಬಾಂಡ್ಸ್ ಅಲ್ಲಿ ನಾನು ಇನ್ವೆಸ್ಟ್ ಮಾಡ್ಬೋದು ಸರ್? ನಾಯಿ ಬಾಂಡ್ಸ್ ಅಲ್ಲಿ NHAI, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, RECL, ರೂರಲ್ ಎಲೆಕ್ಟ್ರಿಫಿಕೇಶನ್ ಕಾರ್ಪೊರೇಷನ್ ಲಿಮಿಟೆಡ್, PFCL, ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್, IRFCL, ಇಂಡಿಯನ್ ರೈಲ್ವೆ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್. ಸೊ ಈ 5 ಬಾಂಡ್ಸ್ ಅಲ್ಲಿ ನೀವು ಕಾಸು ಹಾಕಿದ್ರೆ ಮಾತ್ರನೇ ನಿಮಗೆ ಈ ಸೆಕ್ಷನ್ ಅಲ್ಲಿ 54 EC ಅಲ್ಲಿ ಎಕ್ಸೆಂಪ್ಷನ್ ಸಿಗುತ್ತೆ. ಮತ್ತೆ ಈ ಬಾಂಡ್ಸ್ ಅಲ್ಲಿ ಕಾಸು ಆಗಿರೋದು ನೀವು 5 ವರ್ಷಕ್ಕೆ ತೆಗಿಯಂಗಿಲ್ಲ. ಲಾಕ್ ಇನ್ ಪೀರಿಯಡ್ ಎಷ್ಟು ಸರ್? 5 years. ಸರ್ ತೆಗೆದ್ರೆ ಏನಾಗುತ್ತೆ ಹೋಯ್ತಷ್ಟೇ. 5 years, lock-in period is of 5 years. You should not sell the bonds or convert them into money for a period of 5 years. If I do that, what will happen, sir? Whatever capital gain was exempted earlier will become taxable in the year of violation. Andre here, normally ಏನು ಮಾಡ್ತೀರಾ? ಸಬ್ಟ್ರಾಕ್ಟ್ ಮಾಡ್ತೀರಾ ಕಾಸ್ಟ್ ಆಫ್ ಅಕ್ವಿಸಿಷನ್ ಇಂದ. ಹಿಯರ್ ವಾಟ್ ಆರ್ ದೇ ಟೆಲಿಂಗ್? ಯಾವ ವರ್ಷದಲ್ಲಿ ನೀವು ಬಾಂಡ್ ಸೇಲ್ ಮಾಡ್ತಿರೋ ಎಷ್ಟು ಕಾಸು ಬಂತು, ದಟ್ ಕಂಪ್ಲೀಟ್ಲಿ ಇಟ್ ಈಸ್ ಟ್ಯಾಕ್ಸಬಲ್ ಆಸ್ ಕ್ಯಾಪಿಟಲ್ ಗೇನ್. ದಟ್ ಈಸ್ ಆಲ್ ಟ್ಯಾಕ್ಸಬಲ್ ಆಸ್ ಕ್ಯಾಪಿಟಲ್ ಗೇನ್. So here also there is question 154F, last section of capital gain topic. Exemption for transfer of a long term capital asset. ಚೆನ್ನಾಗಿದೆ ಈ ಸೆಕ್ಷನ್. 54F, what the F? 64F ಏನಂತೆ ಸರ್? section 54F says exemption for transfer of any type of long term capital asset. ಇದೆಲ್ಲ ನಮಗೋಸ್ಕರ, ಲೈಕ್ ಪೀಪಲ್ ಲೈಕ್ ಅಸ್, ನಮಗೋಸ್ಕರ ಈ ಸೆಕ್ಷನ್ ಮಾಡಿರೋದು. section 54F, exemption for transfer of any type of long term capital asset. ನಿಮ್ಮ ಹತ್ರ to whom is this benefit available sir? If you are an individual and HF, and if you have any type of long term capital asset except residential house property.
Why, sir, except residential house property? Because residential house property they have already given a section called as 54. So if you are an individual and HUF, and if you have any type of long-term capital asset, which can be shares, jewelry, building, etc., and if you transfer those long-term capital asset, and if you get a gain, what type of gain? Long-term capital gain. This long-term capital gain will be exempt if you acquire one residential house property in India. If you acquire one residential house property in India. Now, a period is to, sir, what is the period for acquisition of this one residential house property in India? You should acquire it within 2 years if you are purchasing. You purchase ಮಾಡ್ತಿದ್ರೆ within 2 years from the date of transfer, or within 1 year before the date of transfer you should purchase. ಮತ್ತೆ ನೀವು ಕನ್ಸ್ಟ್ರಕ್ಟ್ ಮಾಡ್ತಿದ್ರೆ the period is within 3 years from the date of transfer you should construct. Construction complete ಆಗಬೇಕು. Now, ಎಷ್ಟು exemption ಸಿಗುತ್ತೆ? That will depend on how much you are investing. Now, please note, this is completely different. ನೀವು ಇಲ್ಲಿವರೆಗೂ ಏನು ಓದಿದಿರೋ, ಇಲ್ಲಿ ಏನು ನೋಡ್ತಿದ್ದೀರೋ, ಅದು completely different. All these times you saw how much ever you invest or capital gain amount, whichever is less, will be exempt. But here they are telling, ನೀವು ಎಷ್ಟು ಇನ್ವೆಸ್ಟ್ ಮಾಡಿದಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. If the amount invested by you is less than or equal to net sale consideration amount. Andre, please note, what is net sale consideration? Net sale consideration is not capital gain. If the amount invested by you is less than or equal to net sale consideration, then ನಿಮ್ಗೆ ಎಷ್ಟೇ capital gain amount ಆಗಿರುತ್ತಲ್ಲ, that is fully exempt. If the amount invested by you is how much? Net sale consideration or amount less than more than net sale consideration or more than net sale consideration, full capital gain is exempt. Sir, what if I invest less than net sale consideration? Sir, net sale consideration is ಕಮ್ಮಿ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು exempt ಆಗುತ್ತೆ? ಪ್ರಪೋರ್ಷನೇಟ್ಲಿ exempt ಮಾಡ್ತಾರೆ. ಹೆಂಗೆ ಸರ್ ಪ್ರಪೋರ್ಷನೇಟ್ಲಿ ಕ್ಯಾಲ್ಕುಲೇಟ್ ಆಗೋದು? ನಿಮ್ದು ಎಷ್ಟು ಕ್ಯಾಪಿಟಲ್ ಗೇನ್ ಅಮೌಂಟ್ ಇದೆಯೋ ಅದನ್ನ ಮಲ್ಟಿಪ್ಲೈ ಮಾಡಿ ಎಷ್ಟು ಇನ್ವೆಸ್ಟ್ ಮಾಡಿದಿರ ಅದರಿಂದ and divide ಮಾಡಿ net sale consideration amount ಇಂದ. So whatever amount you get, that will be the exemption. Sir. ಪುರ್ಲೆ ಸರ್, ಪುರ್ಲೆ ಅರ್ಥ ಆಗಿಲ್ಲ ಸರ್. ನಾವು ಸೇ ಫಾರ್ ಎಕ್ಸಾಂಪಲ್, ನಾನು ಗೋಲ್ಡ್ ಸೇಲ್ ಮಾಡಿದೆ. ಎಷ್ಟಕ್ಕೆ ಸೇಲ್ ಮಾಡಿದೆ ಸರ್? 100 lakhsಗೆ ಸೇಲ್ ಮಾಡಿದೆ. ಎಕ್ಸ್ಪೆನ್ಸಸ್ ಇನ್ಸಿಡೆಂಟಲ್ ಟು ಟ್ರಾನ್ಸ್ಫರ್ ವಾಸ್ 10 lakhs. ಸೊ ನನ್ನ ನೆಟ್ ಸೇಲ್ ಕನ್ಸಿಡರೇಷನ್ ಎಷ್ಟಾಗೋಯ್ತು ಸರ್? 90 lakhs. ನಂದು ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಫಾರ್ ದಿಸ್ ಗೋಲ್ಡ್ ವಾಸ್ 50 lakhs. ದೇರ್ ಫಾರ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಎಷ್ಟಿದೆ ಸರ್? 40 lakhs ಇದೆ. ನಾವು ಈ 40 lakhs ನೀವು ಎಕ್ಸೆಂಪ್ಟ್ ಮಾಡಬೇಕಂದ್ರೆ investment will be seen from whose angle, sir? From net sale consideration angle. Now, what are they telling? If you invest 90 lakhs or more than 90 lakhs in the new residential house property, then this will be fully exempt. But if you invest less than 90 lakhs, then this will be exempt proportionately. For example, capital gain amount ಎಷ್ಟು ನಮಗೆ? ಕೇಸ್ ನಂಬರ್ 1. capital gain amount ಎಷ್ಟು ಸರ್? 40 ಲಕ್ಷ. ಅಮೌಂಟ್ ಎಷ್ಟು ಇನ್ವೆಸ್ಟ್ ಮಾಡಿದ್ದೀನಿ? 40 ಲಕ್ಷ. ಎಕ್ಸಮ್ಷನ್ ಎಷ್ಟು ಸಿಗುತ್ತೆ ಸರ್? ಈ ಅಮೌಂಟ್ ಎಷ್ಟು ಇನ್ವೆಸ್ಟ್ ಮಾಡಿದ್ದೀನಿ? 40 ಲಕ್ಷ. ಸರ್, ಕ್ಯಾಪಿಟಲ್ ಗೇನ್ ಅಮೌಂಟ್ ಎಷ್ಟು ಸಿಕ್ಕಿದೆಯೋ ಫುಲ್ ಇನ್ವೆಸ್ಟ್ ಮಾಡಿದ್ದೀನಿ ಸರ್. ಅರೆ, ದಟ್ ಮೀನ್ಸ್ ಯು ಹ್ಯಾವ್ ಇನ್ವೆಸ್ಟೆಡ್ ಲೆಸ್ ದ್ಯಾನ್ ನೆಟ್ ಸೇಲ್ ಕನ್ಸಿಡರೇಷನ್. ಎಷ್ಟು ಎಕ್ಸಮ್ಷನ್ ಸಿಗುತ್ತೆ? 40 lakhs, ವಿಚ್ ಇಸ್ ಅಮೌಂಟ್ ಇನ್ವೆಸ್ಟೆಡ್ ಇಂಟು ಕ್ಯಾಪಿಟಲ್ ಗೇನ್ ಅಮೌಂಟ್ ಇಂಟು ಅಮೌಂಟ್ ಇನ್ವೆಸ್ಟೆಡ್ ಡಿವೈಡೆಡ್ ಬೈ ನೆಟ್ ಸೇಲ್ ಕನ್ಸಿಡರೇಷನ್. ಓಕೆ, ನಾಟ್ ಓಕೆ? ಕ್ಯಾಪಿಟಲ್ ಗೇನ್ ಅಮೌಂಟ್ ಇಂಟು ಅಮೌಂಟ್ ಇನ್ವೆಸ್ಟೆಡ್ ಡಿವೈಡೆಡ್ ಬೈ ನೆಟ್ ಸೇಲ್ ಕನ್ಸಿಡರೇಷನ್. ಸರ್, ವಾಟ್ ಇಫ್ ಐ ಇನ್ವೆಸ್ಟ್ 70 lakhs? ಅರೆ, ನೀವು 70 lakhs ಇನ್ವೆಸ್ಟ್ ಮಾಡಿದ್ರು, ಯು ಹ್ಯಾವ್ ಇನ್ವೆಸ್ಟೆಡ್ ಲೆಸ್ ದ್ಯಾನ್ 90 lakhs only. Then also what will happen, sir? Then also what will happen? Proportionately exempt. Proportionately ಹೆಂಗೆ? 40 ಲಕ್ಷ ಕ್ಯಾಪಿಟಲ್ ಗೇನು, 70 ಲಕ್ಷ ಇನ್ವೆಸ್ಟ್ ಮಾಡಿದ್ದೀರಾ, 90 ಲಕ್ಷ ನೆಟ್ ಸೇಲ್ ಕನ್ಸಿಡರೇಷನ್. ಪ್ರಪೋರ್ಷನೇಟ್ಲಿ ಎಷ್ಟು ಬರುತ್ತೆ ಸರ್? 31.11 lakhs. That is exempt. Sir, what if I am investing 100 lakhs? 100 lakhs. Oh, that means you are investing more than net sale consideration. ಎಷ್ಟು ಕ್ಯಾಪಿಟಲ್ ಗೇನ್ ಇದೆಯೋ ಫುಲ್ಲಿ exempt. ನಾವು ಇದಕ್ಕೆ ಒನ್ ಮೋರ್ ಕಂಡೀಷನ್ ಇದೆ. ವಾಟ್ ಇಸ್ ದಟ್ ಕಂಡೀಷನ್ ಸರ್? ಸರ್, ಇದಕ್ಕೂ ಲಾಕ್ ಇನ್ ಪೀರಿಯಡ್ ಇದೆಯಾ? ಎಸ್. ಈ ನ್ಯೂ ಪ್ರಾಪರ್ಟಿನ 3 ವರ್ಷದಲ್ಲಿ ಸೇಲ್ ಮಾಡಂಗಿಲ್ಲ. ಸೇಲ್ ಮಾಡಿದ್ರೆ ಏನಾಗುತ್ತೆ? ಕಾಸ್ಟ್ ಆಫ್ ಅಕ್ವಿಸಿಷನ್ ಇಂದ ಕ್ಯಾಪಿಟಲ್ ಗೇನ್ ಅಮೌಂಟ್ ಸೆಪರೇಟ್ ಆಗ್ಬಿಡುತ್ತೆ. ಮತ್ತೆ ಒನ್ ಮೋರ್ ಕಂಡೀಷನ್ ಏನು ಸರ್? ನಿಮ್ಮ ಹತ್ರ ಮೋರ್ ದೆನ್ 1 ಪ್ರಾಪರ್ಟಿ ಇರಬೇಕು. ಯು ಶುಡ್ ನಾಟ್ ಹ್ಯಾವ್ ಮೋರ್ ದೆನ್ 1 ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಇಫ್ ಯು ವಾಂಟ್ ಟು ಟೇಕ್ ದ ಬೆನಿಫಿಟ್ ಆಫ್ ದಿಸ್ ಎಕ್ಸೆಂಪ್ಷನ್. ಆಸ್ ಆನ್ ದ ಡೇಟ್ ಆಫ್ ಟ್ರಾನ್ಸ್ಫರ್ ಈ ಪ್ರಾಪರ್ಟಿನ ಯಾವಾಗ ಸೇಲ್ ಮಾಡ್ತಿರೋ ನಿಮ್ಮ ಹತ್ರ ಒಂದ್ರ ಮೇಲೆ ಹೌಸ್ ಪ್ರಾಪರ್ಟಿ ಇರಬೇಡಿ. ಬಿಕಾಸ್ ಯು ಆರ್ ಪರ್ಚೇಸಿಂಗ್ ಎ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ, ಶುಡ್ ನಾಟ್ ಬಿ ಹ್ಯಾವಿಂಗ್ ಮೋರ್ ದೆನ್ 1 ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ. Now there is one more section called as 1037. This is your exemption section. Andre, this income is completely fully exempt. If you are an individual and HUF and ನಿಮ್ಮ ಹತ್ರ ಅರ್ಬನ್ ಅಗ್ರಿಕಲ್ಚರ್ ಲ್ಯಾಂಡ್ ಇದ್ರೆ, ಆ ಅರ್ಬನ್ ಅಗ್ರಿಕಲ್ಚರ್ ಲ್ಯಾಂಡ್ ಗೌರ್ಮೆಂಟ್ ಕಂಪಲ್ಸರಿ ಅಕ್ವೈರ್ ಮಾಡಿಬಿಟ್ರೆ ಅದಕ್ಕೆ ಏನು ಗೈನ್ ಬರುತ್ತೋ ಅದು ಫುಲ್ಲಿ ಎಕ್ಸೆಪ್ಟ್. ₹1 ಟ್ಯಾಕ್ಸ್ ಕಟ್ಟಿಂಗ್ ಇಲ್ಲ, ಎಲ್ಲೂ ಇನ್ವೆಸ್ಟ್ ಮಾಡೋಂಗಿಲ್ಲ, ಫುಲ್ಲಿ ಎಕ್ಸೆಪ್ಟ್. ಇದು ತುಂಬ ಚೆನ್ನಾಗಿದೆ ಕ್ವಶನು. ದಿಸ್ ಕ್ವಶನ್ ಇಸ್ ಆನ್ 54 F and 54 EC ಅನ್ಕೋತೀನಿ. ವೆರಿ ನೈಸ್ ಕ್ವಶನ್.
ಸೆಲ್ 1 ಕ್ವಶನ್, ಎಕ್ಸಾಮ್ ಕ್ವಶನ್. ನೆಕ್ಸ್ಟ್ ಏನು ಸರ್? ನೆಕ್ಸ್ಟ್ ಇದೆಲ್ಲ ಅಮಾಲ್ಗಮೇಷನ್ ಕೇಳಲ್ಲ. ಕ್ಯಾಪಿಟಲ್ ಗೇನ್ ಅಲ್ಲಿ ಟ್ಯಾಕ್ಸ್ ರೇಟ್ ಎಷ್ಟು ಸರ್? ಟ್ಯಾಕ್ಸ್ ರೇಟ್ ಅಂಡರ್ ಕ್ಯಾಪಿಟಲ್ ಗೇನ್ ನಾರ್ಮಲಿ, ಕ್ಯಾಪಿಟಲ್ ಗೇನ್ is taxable. Capital gain can be of two types. One is long term, one is short term. Long term is taxable under 112A. Short term is taxable under 111 and 111A. Long term under 112 is taxable 20%. Long term under section 112A is taxable at 10% in excess of 1 lakh rupees. Short term under 111 is taxable at slab rate. Under 111A is taxable at 15%. ಆದ್ರೆ ಇದೆಲ್ಲ ಫಸ್ಟ್ ಚಾಪ್ಟರ್ ನೋಡ್ಬಿಟ್ಟಿದೀವಿ ನಾವು, ಇದೆಲ್ಲ ನೋಡ್ಬಿಟ್ಟಿದೀವಿ. ನಾವು which are the items which are covered under 112A and 111A? They are equity shares on which you have paid security transaction tax at the time of purchase as well as sale, that is nothing but listed equity shares, units of equity oriented mutual fund or units of business trust of India. ಸಾಕಿಷ್ಟು ನಿಮಗೆ ಈ ಚಾಪ್ಟರ್ ಅಲ್ಲಿ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಎನಿವೇಸ್ ನಮ್ದಾಗಿದೆ, ಇಷ್ಟು ಸಾಕು ಆ ಚಾಪ್ಟರ್ ಅಲ್ಲಿ, ಬೇಜಾನಾಯ್ತು. ನಾವು ಯು ಶುಡ್ ರಿಮೆಂಬರ್ ದ ಪ್ರಾಬ್ಲಮ್ ಈಸ್, ಏನ್ ಮ್ಯಾರಥಾನ್ ಕ್ಲಾಸ್ ನೋಡಕ್ಕೆ ಎಷ್ಟು ಟೈಮ್ ಆಗುತ್ತೆ? ಏನ್ ಟೈಮ್ ಆಗಲ್ಲ. ಇದರೆಲ್ಲ ರಿಮೆಂಬರ್ ಮಾಡಕ್ಕೆ ಕಷ್ಟ ಲೈಫಲ್ಲಿ, ಆ ರಿಮೆಂಬರ್ ಮಾಡ್ಬೇಕು. ಓಕೆನಾ? ನೆಕ್ಸ್ಟ್ ಟಾಪಿಕ್ ಸ್ಟಾರ್ಟ್ ಮಾಡಬೇಕು. ಒಂದು 2 minutes ಬ್ರೇಕ್ ತಗೊಳ್ಳಿ. ಯಾರಿಗಾದ್ರೂ ಏನಾದರೂ ಕ್ವಶನ್ ಇದ್ರೆ ಕೇಳಿದೆ. 5 minutes ಬ್ರೇಕ್ ತಗೊಳ್ಳಿ, ನೆಕ್ಸ್ಟ್ ಟಾಪಿಕ್ ಸ್ಟಾರ್ಟ್ ಮಾಡೋಣ. Anyone has any question online? I am just watching. So question ಕೇಳಿ ನನಗೆ. ಕೇಳಿ. No question, sir. Next chapter is also a big chapter. Very big chapter. ಎಷ್ಟು ನನ್ನ ನೋಟ್ಸ್ ಅಲ್ಲಿ ಅರೌಂಡ್, sir, solve past exam questions. Sir, what will be the weightage of this chapter? Vaishnav, if you are asking capital gain, what I personally feel, I'll tell you. Capital gain chapter the weightage estirutte sir. What I personally feel, I'll tell you. In this examination, which exam? January examination, they may not ask question on capital gain. They may not ask. May. But normally weightage ಎಷ್ಟು sir? 4 marks question ಬರುತ್ತೆ. Normally around 4 marks to 8 marks question will come. But for this examination specifically, I feel that they may not ask question. Sir, ಯಾಕೆ sir ಆ ಥರ ಫೀಲಿಂಗ್ ಬರ್ತಿದೆ ನಿಮಗೆ? That is because ಈ ಚಾಪ್ಟರ್ ಅಲ್ಲಿ ದೇರ್ ಆರ್ ಲಾಟ್ ಆಫ್ ಅಮೆಂಡ್ಮೆಂಟ್. ಈ ಚಾಪ್ಟರ್ ಅಲ್ಲಿ ಬೇಜಾನ್ ಅಮೆಂಡ್ಮೆಂಟ್ಸ್ ಇದೆ, ಅಂಡ್ ದೇ ವಿಲ್ ಡೆಫಿನೆಟ್ಲಿ ಲೈಕ್ ಟು ಆಸ್ಕ್ ದಟ್ ಅಮೆಂಡ್ಮೆಂಟ್ ನಾಟ್ ಇನ್ ದಿಸ್ ಅಟೆಂಪ್ಟ್, ಇನ್ ನೆಕ್ಸ್ಟ್ ಅಟೆಂಪ್ಟ್. ನೆಕ್ಸ್ಟ್ ಬರೋ ಅಟೆಂಪ್ಟ್ ಅಲ್ಲಿ ದಿಸ್ ಚಾಪ್ಟರ್ ಓನ್ಲಿ ಮೇಜರ್ ಚಾಪ್ಟರ್ ಚೇಂಜ್ ಆಗ್ಬಿಟ್ಟಿದೆ. ಕ್ಯಾಪಿಟಲ್ ಚಾಪ್ಟರ್ ಮೇಜರ್ಲಿ ಚೇಂಜ್ ಆಗ್ಬಿಟ್ಟಿದೆ. ಸೊ ದ ಇನ್ಸ್ಟಿಟ್ಯೂಟ್ ವಿಲ್ ಆಲ್ವೇಸ್ ವಾಂಟ್ ಟು ಆಸ್ಕ್ ದೋಸ್ ಅಮೆಂಡ್ಮೆಂಟ್ಸ್ ಇನ್ ಯುವರ್ ಅಪ್ಕಮಿಂಗ್ ಅಟೆಂಪ್ಟ್. So I personally feel that weightage of this is very less. ಇದು ನಂದು ಫೀಲಿಂಗ್ ಆಯ್ತಾ, ಇದು ನಂದು ಪರ್ಸನಲ್ ಫೀಲಿಂಗ್. ದೆನ್ ಸರ್ ಇನ್ನ ಕ್ವಶನ್ ಏನ್ ಕೇಳಿದ್ ನೀವು? ಸರ್ ಕ್ಯಾನ್ ಯು ಸಾಲ್ವ್ ಪಾಸ್ಟ್ ಎಕ್ಸಾಮ್ ಕ್ವಶನ್ಸ್? ನಾನು ಆಲ್ರೆಡಿ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿದ್ದೀನಿ, ಸೊಲ್ಯೂಷನ್ ಎಲ್ಲ ಅದಿದೆ. ಯು ಸಿ ದಿ ನಾರ್ಮಲ್ ArivuPro ಚಾನಲ್.
In that it is already uploaded. You just watch it over there. English ಅಲ್ಲಿ upload ಆಗಿದೆ. Now lastly we will see maybe RTP if time permits ನೋಡೋಣ ಅದೆಲ್ಲ. And ಇದೆಲ್ಲ I mean you see the questions which I have solved over here. No? They are all previous year questions only. Andre this material, if you are seeing, almost 80% of ICI material questions I have taken, including the example questions which they give, illustration questions, and I have also covered your past exam questions. Just fill water and come. Meanwhile, your questions you can ask me. Next. ಒಮ್ಮೆ ಈಗ ಎಲ್ಲ ಕ್ವಶನ್ ಆನ್ಸರ್ ಎಲ್ಲ ಗೊತ್ತಿಲ್ಲ. ಅಲ್ಲ ಹಂಗೆ I mean mostly my students do the same. Salary. Students, ಬನ್ನಿ ಬೇಗ ಬನ್ನಿ. Let us discuss salary. ಸಕಲಾಗಿದೆ ಚಾಪ್ಟರ್ ಮಾತ್ರ. ಇಂಪಾರ್ಟೆಂಟ್ ಚಾಪ್ಟರ್, ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಇನ್ ಯುವರ್ ಬಿಸ್ನೆಸ್ ಇನ್ಕಮ್ ಟಾಪಿಕ್. ಯಾಕೆ ಸರ್ ಬಿಸ್ನೆಸ್ ಇನ್ಕಮ್ ಇಲ್ಲಿ ಈ ಟಾಪಿಕ್ ಇಂಪಾರ್ಟೆಂಟು? ಬಿಕಾಸ್ ಯಾವುದಾದ್ರೂ ಬೇರೆ ಚಾಪ್ಟರಿಂದ ಕ್ವಶನ್ ಬರುತ್ತಾ ಇಲ್ವೋ, ಈ ಚಾಪ್ಟರಿಂದ ಕ್ವಶನ್ ಮಾತ್ರ ಗ್ಯಾರಂಟಿ ಬಂದೇ ಬರುತ್ತೆ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಇನ್ಕಮ್ ಫ್ರಮ್ ಸ್ಯಾಲರಿ ಏನನ್ನಂತೆ ಸರ್ ಈ ಚಾಪ್ಟರ್ ನೋಡಕ್ ಹೋದ್ರೆ ಬರೀ 3 ಸೆಕ್ಷನ್ಸ್ ಇರೋದು ಈ ಚಾಪ್ಟರ್ ಅಲ್ಲಿ. ಆದ್ರೆ ಓದಕ್ ಸ್ಟಾರ್ಟ್ ಮಾಡಿದ್ರೆ ಈ ಚಾಪ್ಟರ್ ಮುಗಿಯೋದೇ ಇಲ್ಲ ಅನ್ನತ್ತೆ, ಅಷ್ಟು ದೊಡ್ಡ ಚಾಪ್ಟರ್ ಇದೆ. ಸೊ ವಾಟ್ ಈಸ್ ದಿಸ್ ಚಾಪ್ಟರ್ ಟಾಕಿಂಗ್ ಆಲ್ ಅಬೌಟ್? ಇನ್ಕಮ್ ಫ್ರಮ್ ಸ್ಯಾಲರಿ, ಸೆಕ್ಷನ್ 15, 16 and 17. ಆಲ್ ದೀಸ್ ಸೆಕ್ಷನ್ಸ್ ಇಂಪಾರ್ಟೆಂಟ್ ಅಲ್ಲ. ಬರೀ ಸೆಕ್ಷನ್ 16 ಸೆಕ್ಷನ್ ವೈಸ್ ನೋಡಿದ್ರೆ ಬರೀ ಒಂದು ಸೆಕ್ಷನ್ 16 ಈಸ್ something which is more relevant because it talks about deductions.
ನಾವು ಈ ಚಾಪ್ಟರ್ ಬೇಸಿಕಲಿ ವಾಟ್ ಇಸ್ ದಿಸ್ ಚಾಪ್ಟರ್ ತಿಳಿ ರಿಲೇಶನ್ಶಿಪ್ ಇರಬೇಕು. ಏನ್ ರಿಲೇಶನ್ಶಿಪ್? ಎಂಪ್ಲಾಯರ್ ರಿಲೇಶನ್ಶಿಪ್ ಇರಬೇಕು. ಅಂಡ್ ದ ಪೇಮೆಂಟ್ ಶುಡ್ ಬಿ ಮೇಡ್ ಇನ್ ದ ಕೆಪಾಸಿಟಿ ಆಫ್ ಎಂಪ್ಲಾಯರ್. ದೆನ್ ಓನ್ಲಿ ದಟ್ ಇನ್ಕಮ್ ಏನ್ ಸಿಗುತ್ತೋ ಎಂಪ್ಲಾಯರ್ ಇಂದ ನಿಮಗೆ, ದಟ್ ಇನ್ಕಮ್ ವಿಲ್ ಬಿ ಟ್ಯಾಕ್ಸಬಲ್ ಅಂಡರ್ ಸ್ಯಾಲರಿ. ವಾಟ್ ಇಸ್ ಇಂಪಾರ್ಟೆಂಟ್? ಇಬ್ರು ಜನ ಮಧ್ಯದಲ್ಲಿ ರಿಲೇಶನ್ಶಿಪ್ ಇರಬೇಕು. ಯಾವ ರಿಲೇಶನ್ಶಿಪ್? ಎಂಪ್ಲಾಯರ್ ರಿಲೇಶನ್ಶಿಪ್ ಇರಬೇಕು. ಮತ್ತೆ ಏನೇ ಪೇಮೆಂಟ್ ಆಗ್ತಾ ಇರೋದು, ಆ ಪೇಮೆಂಟ್ ಶುಡ್ ಬಿ ಇನ್ ದ ಕೆಪಾಸಿಟಿ ಆಫ್ ಎಂಪ್ಲಾಯರ್. Then whatever amount is received by the employee will be taxable under the head salary. Now ಈ salary is taxable on, ನೋಡಿ ಬೇಸಿಕ್ ಏನಂದ್ರೆ salary is taxable on due basis or receipt basis whichever is earlier. ಸೊ ಇದು ನೀವು ರೆಸೀಟ್ ಆದ್ರೇನೆ ಟ್ಯಾಕ್ಸೇಬಲ್, ಡ್ಯೂ ಆದ್ರೇನೆ ಟ್ಯಾಕ್ಸೇಬಲ್ ಏನು ಸರ್ ಅದು? ವೆದರ್ ಇಟ್ ಈಸ್ ಡ್ಯೂ ಆರ್ ರಿಸೀವ್ಡ್ ಇಟ್ ಡಸ್ ನಾಟ್ ಮ್ಯಾಟರ್, ವಿಚೆವರ್ ಇಸ್ ಅರ್ಲಿಯರ್. ಫಾರ್ ಎಕ್ಸಾಂಪಲ್, ಮಾರ್ಚ್ ಮಂತ್ ಸ್ಯಾಲ್ರಿ ನಿಮಗೆ ಏಪ್ರಿಲ್ ಮಂತ್ ಅಲ್ಲಿ ಕೊಟ್ಟರು, ಮಾರ್ಚ್ ಮಂತ್ ಅಲ್ಲೇ ಇದು ಟ್ಯಾಕ್ಸೇಬಲ್ ಆಗುತ್ತೆ. ಯಾವ್ದು ರಿಸೀವ್ ಆಗುತ್ತಲ್ಲ ಅವಾಗೆಲ್ಲ ಟ್ಯಾಕ್ಸೇಬಲ್. ಐದರ್ ಅಟ್ ದ ಟೈಮ್ ವೆನ್ ಯು ಹವ್ ರಿಸೀವ್ಡ್ ಆರ್ ವೆನ್ ಇಟ್ ಈಸ್ ಡ್ಯೂ ಟು ಯು, ವಿಚ್ ಎವರ್ ಈಸ್ ಅರ್ಲಿಯರ್, ಇಟ್ ವಿಲ್ ಬಿ ಟ್ಯಾಕ್ಸೇಬಲ್. ನಾವು ಈ ಸ್ಯಾಲ್ರಿ ಚಾಪ್ಟರ್ ಅಲ್ಲಿ ಬೇಸಿಕಲಿ ನೋಡಕ್ ಹೋದ್ರೆ, ದೀಸ್ ಆರ್ ದ ಡಿಫರೆಂಟ್ ಕಾಂಪೊನೆಂಟ್ಸ್ ಆಫ್ ಸ್ಯಾಲ್ರಿ. ಅಂದ್ರೆ ಏನು ಸರ್? ಇದ್ರೆಲ್ಲರ ಬಗ್ಗೆ ನಾವು ಓದಬೇಕು. We should study about all these things in this chapter called as salary. Once we complete the discussion on all these things, ಅವಾಗಲೇ ಈ ಚಾಪ್ಟರ್ ಮುಗಿಯುತ್ತೆ. ಸೊ ಯಾವಾಗ ಈ ಚಾಪ್ಟರ್ ಮುಗಿಯುತ್ತೆ ಸರ್, ಅದು ನಿಮಗೆ ಗೊತ್ತಾಗುತ್ತೆ. ಒನ್ಸ್ ವಿ ಕಂಪ್ಲೀಟ್ ಡಿಸ್ಕಷನ್ ಆನ್ ಆಲ್ ದಿಸ್ ಪಾಯಿಂಟ್ಸ್ ಕಂಪ್ಲೀಟ್ಲಿ, ಅವಾಗ ಈ ಚಾಪ್ಟರ್ ಮುಗಿಯುತ್ತೆ. ಓಕೆ, ಸೊ ಇಂಡಿವಿಜುವಲಿ ಆರಾಮಾಗಿ ಮಾಡ್ತೀನಿ ಈ ಚಾಪ್ಟರು ಬಿಕಾಸ್ ದಿಸ್ ಆನ್ important chapter. So every concept ge, if I'll try to solve one question at least for every concept. Component of salary, format of computation of income from salary. ಏನು ಫಾರ್ಮ್ಯಾಟ್ ಸರ್? ಫಸ್ಟ್ ನೇಮ್ ಆಫ್ ದಿ ಎಂಪ್ಲಾಯಿ ಬರೀಬೇಕು, ಪ್ರೀವಿಯಸ್ ಇಯರ್ ಏನು, ಅಸೆಸ್ಮೆಂಟ್ ಇಯರ್ ಏನು, ಪರ್ಟಿಕ್ಯುಲರ್ಸು, ರುಪೀಚ್. ಸೊ ನಾವು ವಾಟ್ ಆರ್ ದ ಡಿಫ್ರೆಂಟ್ ಕಾಂಪೊನೆಂಟ್ಸ್ ಆಫ್ ಸ್ಯಾಲ್ರಿ? ಒಬ್ಬ ಮನುಷ್ಯನಿಗೆ ಸ್ಯಾಲ್ರಿ ಸಿಗ್ತಿದೆ ಅಂದರೆ ಆ ಸ್ಯಾಲ್ರಿಯಲ್ಲಿ ಏನೇನು ಬ್ರೇಕಪ್ ಇರ್ಬೋದು? ಸ್ಯಾಲ್ರಿಯಲ್ಲಿ he will get something called as basic pay. You may get something called as dearness allowances. You may get something called as bonus. You may get something called as commission. You may get something called as advance salary, arrears of salary. At the bitti you will get what's a retirement benefit. What are the retirement benefits which I may get? Gratuity, pension, leave salary, retrenchment compensation and VRS compensation. Then you may get allowances. ತುಂಬಾ ಬೇಜಾನ್ ಟೈಪ್ ಅಲೋವೆನ್ಸಸ್ ಇದೆ. ಆ ಅಲೋವೆನ್ಸಸ್ ಸಿಗುತ್ತೆ ನಿಮಗೆ. ಆ ಅಲೋವೆನ್ಸಸ್ ಸಿಗುತ್ತೆ. ಯಾರು ಎಮ್ಮ ಇದು? ನೆನ್ನೆನೋ ಫೋನ್ ಮಾಡಿದ್ರಲ್ಲ, ಯಾರಿದು? ಒಂದು ಸೆಕೆಂಡ್, ಐ ಜಸ್ಟ್ ಪಿಕ್ ದಿಸ್. ಹಲೋ, ಎಸ್ ಮ್ಯಾಮ್. ಮ್ಯಾಮ್, ಕ್ಯಾನ್ ಯು ಕಾಲ್ ಮೀ ಆಫ್ಟರ್ 15 minutes ಮ್ಯಾಮ್? 15 minutes. ಪ್ರಿಯಾಂಕಾ. ಸೊ ಇದು ರಿಟೈರ್ಮೆಂಟ್ ಬೆನಿಫಿಟ್ಸ್. ಈ ರಿಟೈರ್ಮೆಂಟ್ ಬೆನಿಫಿಟ್ಸ್ ಆದ್ಮೇಲೆ ನಿಮಗೆ ಏನ್ ಸಿಗುತ್ತೆ ಸರ್? ಅಲೋವೆನ್ಸಸ್ ಸಿಗುತ್ತೆ. ತುಂಬಾ ಅಲೋವೆನ್ಸಸ್ ಕೊಡ್ತಾರೆ. ಚಿಲ್ಡ್ರನ್ ಎಜುಕೇಶನ್ ಅಲೋವೆನ್ಸ್, ಚಿಲ್ಡ್ರನ್ ಹಾಸ್ಟೆಲ್ ಅಲೋವೆನ್ಸ್, ಏನೇನೋ ಅಲೋವೆನ್ಸಸ್ ಕೊಡ್ತಾರೆ. ಆ ಅಲೋವೆನ್ಸಸ್ ನೋಡಿ. ದೆನ್ ಪ್ರಾವಿಡೆಂಟ್ ಫಂಡು, ಸೂಪರ್ ಫಂಡು, 80CCD ಪೆನ್ಷನ್ ಫಂಡು, ಪರ್ಕ್ಯೂಸಿಟ್ಸು, ಅದೆಲ್ಲ ಆ್ಯಡ್ ಮಾಡಿದ್ರೆ ನಿಮಗೆ ಬರೋ ಅಮೌಂಟ್ಗೆ ನಾವು ಹೇಳೋದು ಗ್ರಾಸ್ ಸ್ಯಾಲ್ರಿ. ಫ್ರಮ್ ದಟ್ ಗ್ರಾಸ್ ಸ್ಯಾಲ್ರಿ ಯು ಶುಡ್ ಸಬ್ಟ್ರಾಕ್ಟ್ ಸ್ಟ್ಯಾಂಡರ್ಡ್ ಡಿಡಕ್ಷನ್, ಯು ಶುಡ್ ಸಬ್ಟ್ರಾಕ್ಟ್ ಎಂಟರ್ಟೈನ್ಮೆಂಟ್ ಅಲೋವೆನ್ಸಸ್ ಆ್ಯಂಡ್ ಪ್ರೊಫೆಷನಲ್ ಟ್ಯಾಕ್ಸ್. ಯು ವಿಲ್ ಗೆಟ್ ಯುವರ್ net salary or you will get your taxable salary. Now let us start. ಇದೆಲ್ಲ ಕಾಂಪೊನೆಂಟ್ಸ್ ಬಗ್ಗೆ ನಾವು ಓದಬೇಕು. ಓದಿದ್ರೆ ಏನಾಗುತ್ತೆ? ಈ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಫಸ್ಟ್ ಕಾಂಪೊನೆಂಟ್ ಇಸ್ ವಾಟ್ ಸರ್? ಬೇಸಿಕ್ ಪೇ. ಬೇಸಿಕ್ ಪೇ ಇಸ್ ವಾಟ್ ಸರ್? ಬೇಸಿಕ್ ಪೇ ಇಸ್ ಯುವರ್ ಬೇಸ್ ಸ್ಯಾಲರಿ. ಇಟ್ ಇಸ್ ಯುವರ್ ಬೇಸಿಕ್ ಸ್ಯಾಲರಿ. ಅಂದ್ರೆ ಇಷ್ಟು ಅಂತೂ ಮಿನಿಮಮ್ ಕೊಡ್ತೀನಿ. ಸೊ ದಟ್ ಈಸ್ ಯುವರ್ ಬೇಸ್ ಸ್ಯಾಲರಿ. ದಿಸ್ ಇಸ್ ಎ ಟ್ಯಾಕ್ಸೇಬಲ್ ಕಾಂಪೊನೆಂಟ್ ಆಫ್ ಸ್ಯಾಲರಿ. ಮೀನಿಂಗ್ ನಿಮ್ಮ ಕ್ವಶನ್ ಅಲ್ಲಿ ಬೇಸಿಕ್ ಪೇ ಕೊಟ್ಟಿದ್ರೆ always you should add it for computation of your income from salary. So it is a taxable component of salary and it is fully taxable. ಸ್ವಲ್ಪ ಟೈಮ್ ಏನಾಗುತ್ತಂದ್ರೆ, ಆರ್ MCQs ಅಲ್ಲಿ they may ask you, they may give you something called as grade pay or grade scale pay. ಅಂದ್ರೆ the salary which they give you will be 20,000-2,000-30,000. ಅಂದ್ರೆ ಏನು ಸರ್? 20,000-2,000-30,000. ಅಂದ್ರೆ ಎಷ್ಟು ಸರ್ ಸ್ಯಾಲ್ರಿ? ಎಷ್ಟು ಈ ಮನುಷ್ಯಂದು? See, sometimes they will give you salary is 50,000 rupees. ಅವಾಗ ಗೊತ್ತಾಗುತ್ತೆ, ಓಕೆ 50,000 ಸ್ಯಾಲ್ರಿ. ಆದರೆ ಸ್ವಲ್ಪ ಟೈಮ್ ಏನು ಮಾಡ್ತಾರೆ ಅವರು? 20,000-2,000-30,000 ಅಂತ ಕೊಡ್ತಾರೆ ಕ್ವಶನ್ ಅಲ್ಲಿ. ವಾಟ್ ಡಸ್ ದಟ್ ಮೀನ್ಸ್? ದಿಸ್ ಮೀನ್ಸ್ ವೆನ್ ಯು ಹವ್ ಜಾಯಿನ್ ದ ಕಂಪನಿ, ಆನ್ ದ ಡೇಟ್ ಆಫ್ ಜಾಯ್ನಿಂಗ್ ನಿಮ್ಮ ಸ್ಯಾಲ್ರಿ ಎಷ್ಟಿರುತ್ತೆ? 20,000. ಮತ್ತು ಎವ್ರಿ 1 year ಯು ಕಂಪ್ಲೀಟ್ ಇನ್ ದಿ ಕಂಪನಿ ನಿಮ್ಮ ಸ್ಯಾಲ್ರಿಯಲ್ಲಿ ಇನ್ಕ್ರಿಮೆಂಟ್ ಮಾಡ್ತೀನಿ. ನಾನು ಎಷ್ಟು ಇನ್ಕ್ರಿಮೆಂಟ್ ಮಾಡ್ತೀನಿ? 2,000 ಇನ್ಕ್ರಿಮೆಂಟ್ ಮಾಡ್ತೀನಿ. ಎಲ್ಲಿವರೆಗೂ ಇನ್ಕ್ರಿಮೆಂಟ್ ಮಾಡ್ತೀನಿ? ಟಿಲ್ ದ ಟೈಮ್ ಯುವರ್ ಸ್ಯಾಲ್ರಿ ಬಿಕಮ್ಸ್ 30,000. So when you are joining the company, your salary will be 20,000.
For every year you complete in the company, you'll get extra how much, sir? 2000. And this will be increased up to how much, sir? 30,000 rupees. So ಈ ತರ ಒಂದು ಕ್ವಶನ್ ಕೊಟ್ಟಿದ್ದೀನಿ, ಜಸ್ಟ್ ಟ್ರೈ ಟು ಸಾಲ್ವ್. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಸ್ಯಾಲ್ರಿ ಬಗ್ಗೆ ಏನು ನೆನಪಲ್ಲಿ ಇರಬೇಕು ಅಂದರೆ ಡೇಟ್ ಆಫ್ ಜಾಯ್ನಿಂಗು, ಡೇಟ್ ಆಫ್ ರಿಟೈರ್ಮೆಂಟು, ಡೇಟ್ ಆಫ್ ರೆಸಿಗ್ನೇಷನ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಸ್ಯಾಲ್ರಿ ಯಾವತ್ತು ಜಾಯ್ನ್ ಆಗ್ತಾರೋ ಅವತ್ತಿಂದ ಸಿಗುತ್ತೆ, ಮತ್ತೆ ಯಾವತ್ತು ರಿಟೈರ್ ಆಗ್ತಿರೋಲ್ಲ ಆ ದಿನವರೆಗೂ ನಿಮಗೆ ಸ್ಯಾಲ್ರಿ ಸಿಗುತ್ತೆ. ಸೊ ದೀಸ್ ಡೇಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ಲೀಸ್ ಬಿ ವೆರಿ ಕೇರ್ಫುಲ್ ವಿತ್ ದಿಸ್ ಡೇಟ್ಸ್. ನೆಕ್ಸ್ಟ್ ಏನು ಸರ್? ಡಿಯರ್ನೆಸ್ ಅಲೋಯನ್ಸ್. ಡಿಯರ್ನೆಸ್ ಅಲೋಯನ್ಸ್ ಅಂದ್ರೆ ಏನು ಸರ್? ಡಿಯರ್ನೆಸ್ ಅಲೋಯನ್ಸ್ ಇಸ್ ಅನ್ ಅಲೋಯನ್ಸ್. ದೇರ್ ಆರ್ ಟೂ ಥಿಂಗ್ಸ್. ಒಂದು ಅಲೋಯನ್ಸ್ ಅಂತಾರೆ, ಇನ್ನೊಂದು ಪರ್ಕ್ಯೂಸಿಟ್ಸ್ ಅಂತಾರೆ. ಅಲೋಯನ್ಸ್ ಅಂದ್ರೆ ಏನು ಸರ್? ಗೋರ್ಮೆಂಟ್ ನಮಗೆ ಎಂಪ್ಲಾಯರು ಫಾರ್ ಮೀಟಿಂಗ್ ಸಮ್ ಎಕ್ಸ್ಪೆನ್ಸಸ್ ಇಫ್ ಈಸ್ ಗಿವಿಂಗ್ ಮನಿ, ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಅಲೋಯನ್ಸಸ್. Perquisites means what, sir? The employer may give a particular item only. For example, ನಿಮಗೆ ಮನೆ ಕೊಟ್ರೆ, ಮನೆ ಕೊಟ್ರೆ ದಟ್ ಈಸ್ perquisites. ನಿಮಗೆ ಇಷ್ಟ ಬಂದಿದ್ದ ಮನೇಲಿ ಹೋಗಿ ಇರಿ ನೀವು, ನಾನು ನಿಮಗೆ ಕಾಸು ಕೊಡ್ತೀನಿ, ದಟ್ ಈಸ್ ಕಾಲ್ಡ್ ಆಸ್ ಅಲೋಯನ್ಸಸ್. ಸೊ ಇಫ್ ಕಂಪನಿ ಇಸ್ ಗಿವಿಂಗ್ ಯು ಎ ಮನಿ ಟು ಮೀಟ್ ಎನ್ ಎಕ್ಸ್ಪೆನ್ಸಸ್, then it is called as allowances. But if the company is giving you some asset or something only, then it is called as perquisites. Now dearness allowance, it is an allowance. ಯಾಕೆ ಸರಿ ಅಲೋಯನ್ಸ್ ಕೊಡ್ತಾರೆ ನನಗೆ? ಸೊ ಸೇ ನಾನು ಬೆಂಗಳೂರಲ್ಲಿ ವರ್ಕ್ ಮಾಡ್ತಿದ್ದೀನಿ. ಸೊ ಬೆಂಗಳೂರು ಇಸ್ ಎನಿವೇಸ್ ಕಾಸ್ಟ್ಲಿ ಬಿಡಿ, ನಾನು ಮೈಸೂರಲ್ಲಿ ವರ್ಕ್ ಮಾಡ್ತಿದ್ದೀನಿ. ಸೊ ಐ ಆಮ್ ವರ್ಕಿಂಗ್ ಇನ್ ಮೈಸೂರ್. ಸೊ ಫ್ರಮ್ ಮೈಸೂರ್ ಮೈ ಕಂಪ್ನಿ ಶಿಫ್ಟೆಡ್ ಮೀ ಟು Bangalore, or from Mysore the company shifted me to Mumbai or Delhi. ಬ್ಯಾಂಗ್ಳೂರು, ಮುಂಬೈ, ಡೆಲ್ಲಿ, ಮೈಸೂರ್ಗಿಂತ ನೋಡಿದ್ರೆ ಕಾಸ್ಟ್ ಆಫ್ ಲಿವಿಂಗ್ ತುಂಬ ಜಾಸ್ತಿ. ಸೊ ಅಲ್ಲಿ ನನಗೆ ಬಿಕಾಸ್ ಮೈ ಕಾಸ್ಟ್ ಆಫ್ ಲಿವಿಂಗ್ ಇಸ್ ಮೋರ್, ಐ ವಿಲ್ ನೀಡ್ ಮೈ ಎಕ್ಸ್ಟ್ರಾ ಮನಿ ಟು ಸರ್ವೈವ್ ಓವರ್ ದೇರ್. ಸೊ ಕಂಪ್ನಿ ಏನು ಮಾಡುತ್ತೆ? ಸ್ಯಾಲ್ರಿ ಇನ್ಕ್ರೀಸ್ ಮಾಡಲ್ಲ, ಬೇಸಿಕ್ ಸ್ಯಾಲ್ರಿ ಇನ್ಕ್ರೀಸ್ ಮಾಡಲ್ಲ. ದೇ ವಿಲ್ ಗಿವ್ ಸಮಥಿಂಗ್ ಕಾಲ್ಡ್ ಎಸ್ ಡಿಯರ್ನೆಸ್ ಅಲೋಯನ್ಸಸ್. ಅಂದರೆ ಬಿಕಾಸ್ ಯು ಆರ್ ಗೋಯಿಂಗ್ ಓವರ್ ದೇರ್ ಅಲ್ವಾ ದಿಲೀಪ್, ನಿಮ್ಗೆ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಆಗುತ್ತಲ್ಲ, ಆ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ನ ಮೀಟ್ ಆಗೋಕ್ಕೆ ಐ ವಿಲ್ ಗಿವ್ ಯು ಸಮಥಿಂಗ್ ಕಾಲ್ಡ್ ಎಸ್ dearness allowances. So dearness allowances, it is a taxable component of salary. And how much is taxable, sir? It is fully taxable. Now dearness allowance question ಅಲ್ಲಿ ಸ್ವಲ್ಪ ಟೈಮ್ ಏನು ಮಾಡ್ತಾರೆ ಗೊತ್ತಾ? ಕ್ವಶನ್ ಅಲ್ಲಿ they will give two types of dearness allowance. What is this two types of dearness allowance? Dearness allowance forming part of retirement, also called as dearness allowance forming part of salary, also called as dearness allowance in terms, or they may give you dearness allowance not forming part of retirement or not forming part of salary, or DA not in terms. Sir, what is this DA in terms and DA not in terms? Actually both are taxable only. Whether it is DA in terms or not in terms, it is both are taxable only. Adre bifurcation namge important agutte when we are doing computation of some retirement benefits. So some formulas kottidare salary alli, a formula computation time this will become little important. So for example, question may tell basic salary is 3 lakh rupees, DA is 50% of basic pay, and 60% of DA forms part of retirement. Andre 3 lakh rupees is my basic pay. Otherದು ಎಷ್ಟು ಸರ್? 50% is my dearness allowance. So 50% of 3 lakh is 1,50,000. Now ಇದರಲ್ಲಿ 60% forms part of retirement. So 1,50,000 ಅಲ್ಲಿ 90,000, which is 60% forms part of retirement, and 40% will not form part of retirement. Now many times question only, sir, DA they will give in percentage format. They have told DA is 20%, DA is 60%. 60% of what, sir? 60%. If they don't tell anything, then that means what, sir? It is 60% of basic salary. So if DA is given in percentage format, then it should be taken as a percentage of what, sir? Basic pay. Next question alli kodtare, sometimes they'll give what, sir? They'll give you something called as bonus. They'll give you bonus. The company gave the bonus to this employee. So this bonus is also a taxable component of salary. Are important. Normally salary is taxable on due basis or receipt basis, whichever is earlier. But bonus is the only item which is not only item. There are two more items. Bonus is an item which is taxable on receipt basis only. Andre only if you have received bonus, it is taxable. So question alli bonus paid kotre, please take it for calculation. Question alli bari bonus kotre, then also please take it for your calculation. But if they give bonus declared, then don't take it for calculation. If they give bonus declared but not paid, don't take it to calculation. Next, company may also pay you commission, turnover commission, profit based commission. They are all taxable component of salary. So if you are receiving commission, please add it to your salary.
ಅಡ್ವಾನ್ಸ್ ಸ್ಯಾಲ್ರಿ, ಓಹೋ ಅಡ್ವಾನ್ಸ್ ಸ್ಯಾಲ್ರಿ ಅಂದರೆ ಕೆಲಸ ಮಾಡಿಲ್ಲ ಆ ಮಂತ್ದು ಸ್ಯಾಲ್ರಿ ಇವಾಗಲೇ ಕೊಡ್ತಿದ್ದಾರೆ ನನಗೆ. ಸೊ ದಟ್ ಈಸ್ ಆಲ್ಸೋ ಟ್ಯಾಕ್ಸಬಲ್ ಕಾಂಪೋನೆಂಟ್ ಆಫ್ ಸ್ಯಾಲ್ರಿ. ವೈ ಸರ್? ಬಿಕಾಸ್ ವಿ ನೋ ಸ್ಯಾಲ್ರಿ ಇಸ್ ಟ್ಯಾಕ್ಸಬಲ್ ಆನ್ ಡ್ಯೂ ಬೇಸಿಸ್ ಆರ್ ಆನ್ ರೆಸಿಟ್ ಬೇಸಿಸ್ ವಿಚ್ ಎವರ್ ಇಸ್ ಅರ್ಲಿಯರ್. ಸೊ ಅಡ್ವಾನ್ಸ್ ಸ್ಯಾಲ್ರಿ ಅಂದ್ರೆ ಏನು? ಸೇ ರೈಟ್ ನೌ ಇಟ್ ಈಸ್ ಡಿಸೆಂಬರ್ ಮಂತ್, ನನಗೆ ಡಿಸೆಂಬರ್ ಅಲ್ಲೇ ಜಾನ್ವರಿ ಸ್ಯಾಲ್ರಿನೂ ಸಿಕ್ಬಿಟ್ರೆ ನೆಕ್ಸ್ಟ್ ಮಂತ್ ಸ್ಯಾಲ್ರಿ ಇವಾಗಲೇ ಸಿಗ್ದಂಗೆ, ಕರೆಕ್ಟ್ ಅಲ್ಲ? ಸೊ ದಟ್ ಅಡ್ವಾನ್ಸ್ ಸ್ಯಾಲ್ರಿ ಇಸ್ ಆಲ್ಸೋ ಟ್ಯಾಕ್ಸಬಲ್ ಇನ್ ದಿ ಸೇಮ್ ಮಂತ್, ಇನ್ ದ ಮಂತ್ ಇನ್ ವಿಚ್ ಯು ಆರ್ ರಿಸೀವಿಂಗ್ ಇಟ್. ದೆನ್ ಇಟ್ ಈಸ್ ಟ್ಯಾಕ್ಸಬಲ್ ಆನ್ ರೆಸಿಟ್ ಬೇಸಿಸ್. ನಾವು ಒಂದು ಪ್ರಾಬ್ಲಮ್ ಇರುತ್ತೆ ಎಕ್ಸಾಮ್ ಅಲ್ಲಿ, ಏನ್ ಪ್ರಾಬ್ಲಮ್ ಮಾಡ್ತೀರಾ? ಅಡ್ವಾನ್ಸ್ ಸ್ಯಾಲ್ರಿ ಮತ್ತೆ ಅಡ್ವಾನ್ಸ್ ಅಗೇನ್ಸ್ಟ್ ಸ್ಯಾಲ್ರಿ ಇಸ್ ನಾಟ್ ಸೇಮ್. ಅಡ್ವಾನ್ಸ್ ಸ್ಯಾಲ್ರಿ ಅಂಡ್ ಅಡ್ವಾನ್ಸ್ ಅಗೇನ್ಸ್ಟ್ ಸ್ಯಾಲ್ರಿ ಇಸ್ ನಾಟ್ ಸೇಮ್. ಅಡ್ವಾನ್ಸ್ ಸ್ಯಾಲ್ರಿ ಅಂದ್ರೆ ಏನು? ಅಡ್ವಾನ್ಸ್ ಸ್ಯಾಲ್ರಿ. ಅಡ್ವಾನ್ಸ್ ಅಗೇನ್ಸ್ಟ್ ಸ್ಯಾಲ್ರಿ ಅಂದ್ರೆ ಏನು ಸರ್? ಅಡ್ವಾನ್ಸ್ ಅಗೇನ್ಸ್ಟ್ ಸ್ಯಾಲ್ರಿ. ಅದು ಸರ್ ವಾಟ್ ಡು ಯು ಮೀನ್ ಬೈ ದಟ್ ಸರ್? ಸಿ ಅಡ್ವಾನ್ಸ್ ಸ್ಯಾಲ್ರಿ ಅಂದ್ರೆ ನಂದು ಫ್ಯೂಚರ್ ಮಂತ್ ಸ್ಯಾಲ್ರಿ ನಾನು ಇವಾಗಲೇ ತಗೋತಿದ್ದೀನಿ. ಅಡ್ವಾನ್ಸ್ ಅಗೇನ್ಸ್ಟ್ ಸ್ಯಾಲ್ರಿ ಅಂದ್ರೆ ನಾನು ಲೋನ್ ತಗೋತಿದ್ದೀನಿ. ಐ ಆಮ್ ಟೇಕಿಂಗ್ ಲೋನ್ ಫ್ರಮ್ ದ ಕಂಪ್ನಿ ಅಗೇನ್ಸ್ಟ್ ಮೈ ಸ್ಯಾಲ್ರಿ. ಮತ್ತೆ ಇನ್ನ ಒಂದು ಕಾಂಪೋನೆಂಟ್ ಆಫ್ ಸ್ಯಾಲ್ರಿ ಈಸ್ ಅರಿಯರ್ಸ್ ಆಫ್ ಸ್ಯಾಲ್ರಿ. ಅರಿಯರ್ಸ್ ಆಫ್ ಸ್ಯಾಲ್ರಿ ಅಂದ್ರೆ ಏನು ಸರ್? ದ ಸ್ಯಾಲ್ರಿ ವಿಚ್ ಈಸ್ ಅಂಡರ್ ಡಿಸ್ಪ್ಯೂಟ್ or any increment in salary which you are getting from a retrospective effect. So past period salary if they are giving me today, which was never agreed between me and employer, but they are giving me today, that is called as my arrears of salary. Please note, arrears of salary is not outstanding salary. It is not outstanding salary. Are yado hale kaal, say I started working in a company 3 years back. Now they are telling Dilip ನಿಮ್ಮ ಸರ್ವಿಸಸ್ ತುಂಬಾ ಚೆನ್ನಾಗಿದೆ, ಯು ಆರ್ ಎ ವೆರಿ ಗುಡ್ ಪರ್ಸನ್, ಸಖತ್ತಾಗಿ ಪಾಠ ಮಾಡ್ತೀರಾ, ಹಿಂಗೆ ಅಂತ ಎಲ್ಲ ಕತೆಗಳು ಹೇಳ್ಬಿಟ್ಟು ನಾವು ದೇ ಆರ್ ಟೆಲಿಂಗ್ ನಮ್ದು ಲಾಸ್ಟ್ 2 years ಇಂದಾನು ನಿಮ್ಗೆ ಇನ್ಕ್ರಿಮೆಂಟ್ ಮಾಡ್ತೀನಿ ಸ್ಯಾಲ್ರಿ. ಇಟ್ ವಾಸ್ ನೆವರ್ ಅಗ್ರೀಡ್ ಬಟ್ ನೌ ದೇ ಆರ್ ಗಿವಿಂಗ್. ದಟ್ ಈಸ್ ಕಾಲ್ಡ್ ಎಸ್ ಅರಿಯರ್ಸ್ ಆಫ್ ಸ್ಯಾಲ್ರಿ. ಓಕೆ, ದೀಸ್ ಆರ್ ಸಮ್ ಕಾಂಪೋನೆಂಟ್ಸ್ ಸ್ಯಾಲ್ರಿ. ಆಬ್ವಿಯಸ್ಲಿ ಇದೆಲ್ಲ ಬಂದ್ರೆ ನಿಮಗೆ ಯು ನೋ ದಟ್ ಯು ವಿಲ್ ಆಬ್ವಿಯಸ್ಲಿ ಟ್ಯಾಕ್ಸ್ ಇಟ್. ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ನೌ. We are going to start discussion with our first point, which is retirement benefit. First type of retirement benefit ಏನು ಸರ್? ಗ್ರಾಚ್ಯುಟಿ. ನಾವು ಈ ಗ್ರಾಚ್ಯುಟಿ ನಿಮ್ಗೆ ಯಾವಾಗ ಸಿಗ್ಬೋದು? ನಿಮಗೆ ಎಂಪ್ಲಾಯ್ಮೆಂಟ್ ಟೈಮಲ್ಲಿ ಸಿಗ್ಬೋದು, ಅಥವಾ ರಿಟೈರ್ಮೆಂಟ್ ಟೈಮಲ್ಲಿ ಸಿಗ್ಬೋದು, ಅಥವಾ ಸೇ ಆ ಎಂಪ್ಲಾಯ್ ಡೆತ್ ಆಗೋಯ್ತು, ಸೊ ಅವರಿಗೆ ನಾಮಿನೀಸ್ಗೆ ಇದು ಸಿಗ್ಬೋದು. ಸೊ ಗ್ರಾಚ್ಯುಟಿ ಇಸ್ ರಿಸೀವ್ಡ್ ಅಟ್ ವಾಟ್ ಟೈಮ್? ಗ್ರಾಚ್ಯುಟಿ ಇಸ್ ರಿಸೀವ್ಡ್ ಡ್ಯೂರಿಂಗ್ ಎಂಪ್ಲಾಯ್ಮೆಂಟ್. ನೀವು ಅಂದ್ರೆ ನೀವಿನ್ನ ಕೆಲಸನೇ ಬಿಟ್ಟಿಲ್ಲ. ಸಿ ಪ್ಲೀಸ್ ನೋಟ್, ಗ್ರಾಚ್ಯುಟಿ ಏನು? ದಿಸ್ ಇಸ್ ಅ ಟೈಪ್ ಆಫ್ ರಿಟೈರ್ಮೆಂಟ್ ಬೆನಿಫಿಟ್. ಸೊ ನೀವಿನ್ನ ಕೆಲಸ ಬಿಡಲೇ ಇಲ್ಲ, ಆದ್ರೂ ನಿಮ್ಗೆ ಗ್ರಾಚ್ಯುಟಿ ಕೊಟ್ಬಿಟ್ರಾ? ಓಹೋ, ಇದು ತಪ್ಪಿದು. ಸೊ ಇಟ್ ಈಸ್ ಫುಲ್ಲಿ ಟ್ಯಾಕ್ಸಬಲ್. So if you are receiving gratuity at the time of your employment, during the course of your employment, it is fully taxable. Whether you are a government employee or non-government employee, it does not matter. But if you receive the gratuity at the time of your retirement, then it will be exempt. ಯಾವ section ಅಲ್ಲಿ exempt sir? Section 1010 ಅಲ್ಲಿ exempt. ಎಷ್ಟು exempt we'll see. And if you are receiving the gratuity upon death, so employee death ಆಗೋಯ್ತು, ಲೀಗಲ್ ಹೇರ್ಸ್ಗೆ, ಅವ್ರ ಮಕ್ಕಳಿಗೆ, ಅವ್ರ ವೈಫ್ಗೆ ಎಲ್ಲ ಗ್ರಾಚ್ಯುಟಿ ಕೊಟ್ಟರೆ ದಟ್ ಈಸ್ ಫುಲ್ಲಿ ಎಕ್ಸೆಂಪ್ಟ್. ಬಿಕಾಸ್ ಎನಿವೇಸ್ ಎಂಪ್ಲಾಯ್ ಡೆತ್ ಆಗಿಬಿಟ್ಟಿದೆ, ಸೊ ಅವ್ರ ವೈಫ್ ಕೈಯಲ್ಲಿ, ಹಸ್ಬೆಂಡ್ ಕೈಯಲ್ಲಿ ಟ್ಯಾಕ್ಸ್ ಆಗಲ್ಲ. ಅದು ದಟ್ ವಿಲ್ ನಾಟ್ ಬಿ ಟ್ಯಾಕ್ಸ್ಡ್ ಇನ್ ದ ಹ್ಯಾಂಡ್ಸ್ ಆಫ್ ಹಸ್ಬೆಂಡ್ ಆ್ಯಂಡ್ ವೈಫ್. ಓಕೆ, ಒನ್ ಮೋರ್ ಮೆಸೇಜ್ ಬಂದಿದೆ, ಲಿಂಕ್ ಶೇರ್ ಮಾಡಿಬಿಟ್ಟೆ. ಸೊ ಹೂ ಎವರ್ ಇಸ್ ಸೆಂಡಿಂಗ್ ಮೆಸೇಜ್, ಐ ವಿಲ್ ಶೇರ್ ದ ಲಿಂಕ್ ಟು ದ ಇಮಿಡಿಯೇಟ್ಲಿ ಕಳಿಸಿ. Exempt under section 1010. Exempt under section ಏನು ಸರ್? 10. Now, gratuity which you are receiving at the time of retirement, this is very important, which you are receiving at the time of retirement is exempt. ಯಾವ ಸೆಕ್ಷನ್ ಅಲ್ಲಿ? ಸೆಕ್ಷನ್ 1010. ಸೆಕ್ಷನ್ ನಂಬರ್ ನೆನ್ಪಿಟ್ಕೋಬೇಕಾ? ಎಸ್, ನೆನ್ಪಿಟ್ಕೋಬೇಕು. ಐ ಟೋಲ್ಡ್ ಯು ದೇರ್ ಆರ್ ಫ್ಯೂ ಸೆಕ್ಷನ್ ವಿಚ್ ಯು ಶುಡ್ ರಿಮೆಂಬರ್. ಯಾವ್ಯಾವ ಚಾಪ್ಟರ್ ಡಿಸ್ಕಸ್ ಮಾಡಿದೀವಿ ನಾವು? ಫಸ್ಟ್ ಚಾಪ್ಟರ್ ನಾವು ಡಿಸ್ಕಸ್ ಮಾಡಿರೋದು ವಾಸ್ ಟ್ಯಾಕ್ಸ್ ರೇಟ್ಸ್, ಇಗ್ನೋರ್ ದಟ್. ಅದಾದ್ಮೇಲೆ ಏನು ಡಿಸ್ಕಸ್ ಮಾಡಿದ್ವಿ ಸರ್? House property, remember section number 24A, 24B. This talks about deduction under house property. Adadmele which chapter did we discuss? We discussed other sources ಅಲ್ಲಿ 56 to 10. ಈ ಸೆಕ್ಷನ್ ಅಂತೂ ರಿಮೆಂಬರ್ ಮಾಡಲೇಬೇಕು. ಇಫ್ ಪಾಸಿಬಲ್ ಆಲ್ಸೋ ರಿಮೆಂಬರ್ ಸೆಕ್ಷನ್ 222 ಕ್ಲಾಸ್ 22 ABCD ವಿಚ್ ಇಸ್ ಡೀಮ್ ಡಿವಿಡೆಂಟ್. ಅದಾದ್ಮೇಲೆ ಯಾವ ಚಾಪ್ಟರ್ ನಾವು ಮಾಡಿದ್ವಿ ಸರ್? ಅದಾದ್ಮೇಲೆ ನಾವು ಕ್ಯಾಪಿಟಲ್ ಗೇನ್ ಮಾಡಿದ್ವಿ. ಕ್ಯಾಪಿಟಲ್ ಗೇನ್ ಅಲ್ಲಿ ವಾಟ್ ಶುಡ್ ಐ ರಿಮೆಂಬರ್ ಸರ್? ರಿಮೆಂಬರ್ ಸೆಕ್ಷನ್ 40, ಸೆಕ್ಷನ್ ಫಸ್ಟ್ ಇಂದ ಹೋದ್ರೆ ಸೆಕ್ಷನ್ 50C, ಸೆಕ್ಷನ್ 50B. ಸೆಕ್ಷನ್ 50C ಯಾವ್ದ್ರ ಬಗ್ಗೆ ಸರ್? ಅದು ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ ಬಗ್ಗೆ. ಸೆಕ್ಷನ್ 50B ಯಾವ್ದ್ರ ಬಗ್ಗೆ ಸರ್? ಸ್ಲಮ್ ಸೇಲ್ ಬಗ್ಗೆ. ಅಂಡ್ ದೆನ್ ಸೆಕ್ಷನ್ 51 ಸರ್, 51 ಯಾವ್ದ್ರ ಬಗ್ಗೆ ಸರ್? ಇದು ಅಡ್ವಾನ್ಸ್ ಮನಿ ಫಾರ್ಫಿಟೆಡ್ ಬಗ್ಗೆ. ದೆನ್ ವಾಟ್ ಎಲ್ಸ್ ಶುಡ್ ಯು ರಿಮೆಂಬರ್? ಈ ಚಾಪ್ಟರ್ ಅಲ್ಲಿ ಎಕ್ಸಮ್ಷನ್ಸ್ ಎಲ್ಲ ಸೆಕ್ಷನ್ 54 EC
54F. At least ಈ 3 ಸೆಕ್ಷನ್ ರಿಮೆಂಬರ್ ಮಾಡಲೇಬೇಕು ನೀವು. ಅದು ಬಿಟ್ಟು ವಾಟ್ ಶುಡ್ ಐ ರಿಮೆಂಬರ್ ಇನ್ ದಿಸ್ ಚಾಪ್ಟರ್? ಸೆಕ್ಷನ್ 49 ಸಬ್ಸೆಕ್ಷನ್ 1 ಮತ್ತೆ ಮಂಜುಳಾ ಜೇಷ. So these things are something which is very important. Yeah, and one more thing is the tax. ಯಾವ sectional tax ಆಗುತ್ತೆ? 112, 112A, 111, 111A, those sections. So these are the sections which you should compulsorily remember. ಇದು ಅಂತೂ ರಿಮೆಂಬರ್ ಮಾಡಲೇಬೇಕು. Yeah, this is something which you should remember. Now salary topic we are starting. Salary topic ಅಲ್ಲಿ ಯಾವ section sir? You have all retirement benefit section. Section 10, 10, next to 10, 10A, 10, 10A, 10, 10B, 10, 10C. ಅದೇ ಏನೋ ಸೆಕ್ಷನ್ಸ್ ಇದೆ, ಅದೆಲ್ಲ ಸೆಕ್ಷನ್ಸ್ ರಿಮೆಂಬರ್ ಮಾಡಬೇಕು. ವಿಲ್ ಸಿ ಎನಿವೇಸ್ ದೋಸ್ ಸೆಕ್ಷನ್ಸ್. Gratuity. Gratuity which is received at the time of your ಯಾವುದು retirement, that will be taxable. Gratuity which you have received at the time of your retirement will be exempt. Sorry, it will be exempt. Exempt under which sections are 10, 10. Now exemption ಯಾರಿಗೆ ಸಿಗುತ್ತೆ? It will depend upon what type of employee you were. Were you a government employee or were you a non-government employee? ನೀವು ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ರೆ ಎಷ್ಟು ಗ್ರಾಚ್ಯುಟಿ ಅಮೌಂಟ್ ಸಿಗುತ್ತೋ ನಿಮ್ಮ ರಿಟೈರ್ಮೆಂಟ್ ಅಲ್ಲಿ ಎಲ್ಲ ಎಕ್ಸೆಂಪ್ಟ್. ಮಜಾವು ಮಜಾ, ನಿಮಗೆ ಮಜಾವು ಮಜಾ, ನಿಮ್ಮ ಲೈಫಲ್ಲಿ ಮಜಾವು ಮಜಾ ಎಷ್ಟು ಅಮೌಂಟ್ ಸಿಗುತ್ತೋ ಅದು ಫುಲ್ಲಿ ಎಕ್ಸೆಂಪ್ಟ್. ಬಟ್ ಇಫ್ ಯು ಆರ್ ಎ ನಾನ್ ಗೋರ್ಮೆಂಟ್ ಎಂಪ್ಲಾಯ್ ಅಂದ್ರೆ ಇಫ್ ಯು ಆರ್ ನಾಟ್ ಎ ಗೋರ್ಮೆಂಟ್ ಎಂಪ್ಲಾಯ್, ನಿಮಗೆ ದ ಎಕ್ಸೆಂಪ್ಷನ್ ವಿಲ್ ಡಿಪೆಂಡ್ ಆನ್ ವೆದರ್ you were covered under POGA or not covered under POGA. Meaning what, sir? Were you an employee who was covered under Payment of Gratuity Act, or were you received a gratuity but you were not covered under Payment of Gratuity Act? If you are a POGA employee, aವಾಗ ಎಷ್ಟು exemption? This is something which you have to remember. Obviously classroom ಅಲ್ಲಿ, during my classroom it happens that students will remember all those things, but then now because we'll be discussing only one time alwa, it may happen that you may not remember that at the first instance only. So POGA employee ಅಂದ್ರೆ ಎಷ್ಟು exempt ಇರುತ್ತೆ ಸರ್? 15/26 into salary per month into completed years of service, ಅಥವಾ actual gratuity received, ಅಥವಾ limit of 20 lakhs, whichever is less. ಅಂದ್ರೆ 15/26, 15 August to 26 January, important dates. So 15/26 into salary per month into completed years of services, into what, sir? Completed years of services, actual gratuity received, or statutory limit of 20 lakhs, whichever is less. Now sir, ಇಲ್ಲಿ salary per month ಅಂದ್ರೆ ಏನು? 15/26 ಅಂದ್ರೆ you should actually, what they are telling is, 1 month ಅಲ್ಲಿ 30 ದಿನ ಇರುತ್ತೆ. ಆ 30 ದಿನದಲ್ಲಿ 4 ಸಂಡೇ, ಆ 30 ದಿನದಲ್ಲಿ ಎಷ್ಟು ಸಂಡೇ? 4 ಸಂಡೇ. ಸೊ ಎಷ್ಟು ದಿನ ಮಿಕ್ಕಿತು? 26 ದಿನ. Now what they say, you should take half of a month. Half of a month ಅಂದ್ರೆ 30 ಅಲ್ಲಿ half ಎಷ್ಟು? 15. So they have taken 15 and divided by 26. So you should basically take half month salary. So 15/26 into salary per month. Sir, here ನೀವು salary per month ಅಂತ ಹಾಕಿದ್ದೀರಾ. Salary ಅಂದ್ರೆ ಏನು? Now why do people feel that salary chapter is difficult? Normally if you ask any student, they'll say, sir, salary chapter ಅಲ್ಲಿ ತುಂಬಾ ಇದೆ, ಏನೇನೋ ರಿಮೆಂಬರ್ ಮಾಡಬೇಕು. Why do they feel like that, sir? Because salary meaning different ಇದೆ for every different provision you are reading. In salary chapter, the meaning of salary is different for different topics which you are studying. For example, ಇಲ್ಲಿ salary per month ಅಂದ್ರೆ ಏನು ಸರ್? ಇಲ್ಲಿ salary per month ಅಂದ್ರೆ your last drawn salary, wherein salary per month will, when you are taking salary per month, you may receive some 10-15 items from the company, but you should take only basic plus DA, whether it is in terms or not in terms. So salary per month ಅಂದ್ರೆ ಏನು ಸರ್? Salary per month is nothing but basic plus dearness allowances, whether it is in terms or not in terms, that will give you salary per month. Multiplied by completed years of service. Sir, completed years of services ಅಂದ್ರೆ ಏನು ಸರ್? ನೀವು ಎಷ್ಟು ವರ್ಷ ಆ ಕಂಪನಿಯಲ್ಲಿ ಎಷ್ಟು ವರ್ಷದಿಂದ ಆ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀರಾ, meaning how many years you have completed in that particular company, that is your completed years of service. Now many times it will happen that I have worked for 26 years 5 months. ಎಷ್ಟು ತಗೋಬೇಕು? 26 ತಗೋಬೇಕಾ, 27 ತಗೋಬೇಕಾ? ನಾವು ಲಾ ಮೇಕರ್ಸ್ ಹೇಳ್ತಾರೆ, if there is a fraction in completed years of services, and if the fraction is more than 6 months, consider it to be full year. Andre sir, if it is 26 years 9 months, take it as 27, because fraction is more than 6 months. 26 years 5 months idre, take 26 only,
26 ಮತ್ತೆ 6 ಇದ್ರೆ ಮೋರ್ ದೆನ್ 6 ಇಲ್ಲ ಅಲ್ಲ, ಸೊ ಮೋರ್ ದೆನ್ 6 ಇಲ್ಲ ಅಂದ್ರೆ ಎಷ್ಟು ತಗೋತೀರಾ, ಸೇಮ್ 26 ಮಂತ್ಸ್. ನಾವು ಫರ್ದರ್ ಸರ್ ನಾನು ಪೋಗಾ ಎಂಪ್ಲಾಯ್ ಆದ್ರೆ 15/26 ಇಂಟು ಸ್ಯಾಲರಿ ಪರ್ ಮಂತ್ ಇಂಟು ಕಂಪ್ಲೀಟೆಡ್ ಇಯರ್ಸ್ ಆಫ್ ಸರ್ವಿಸಸ್ ಅಥವಾ ಆಕ್ಚುಯಲ್ ಗ್ರಾಚ್ಯುಟಿ ರಿಸೀವ್ಡ್ ಅಥವಾ ಲಿಮಿಟ್ ಆಫ್ 20 lakhs ವಿಚ್ ಎವರ್ ಇಸ್ ಲೆಸ್. ಕರೆಕ್ಟ್ ಅಲ್ಲ ಸರ್? ಕರೆಕ್ಟ್. ಸರ್ ವಾಟ್ ಇಫ್ ಐ ಆಮ್ ನಾನ್ ಪೋಗಾ ಎಂಪ್ಲಾಯ್? ನಾನ್ ಪೋಗಾ ಎಂಪ್ಲಾಯ್ ಆದ್ರೆ ಯು ಶುಡ್ ಅಗೇನ್ ಟೇಕ್ ಹಾಫ್ ಮಂತ್ ಸ್ಯಾಲರಿ. ಹಾಫ್ ಇಸ್ ನಥಿಂಗ್ ಬಟ್ 15/30. ಯು ಕ್ಯಾನ್ ಆಲ್ಸೋ ರೈಟ್ ಇಸ್ 1/2. ಸೊ ಹಾಫ್ ಇಂಟು ಆವರೇಜ್ ಸ್ಯಾಲರಿ ಪರ್ ಮಂತ್. ನಿಮ್ದು ನೋಡಿ ಇಲ್ಲಿ ಸ್ಯಾಲರಿ ಪರ್ ಮಂತ್ ಯೂಸ್ ಮಾಡಿದ್ರಿ, ಇಲ್ಲಿ ಏನು ಯೂಸ್ ಮಾಡ್ತಿದ್ದೀರಾ, ಆವರೇಜ್ ಸ್ಯಾಲರಿ. ಅದಕ್ಕೆ ಇದೇ ಗೂಬೇಸಮ್ ಈ ಚಾಪ್ಟರ್ ಅಲ್ಲಿ ಇರೋದು. ಸಮ್ವೇರ್ ಯು ಆರ್ ಯೂಸಿಂಗ್ ಸ್ಯಾಲರಿ ಪರ್ ಮಂತ್, ಸಮ್ವೇರ್ ಯು ಆರ್ ಯೂಸಿಂಗ್ ಆವರೇಜ್ ಸ್ಯಾಲರಿ ಪರ್ ಮಂತ್. ಇವಾಗ ನೋಡಿ ಇದರಲ್ಲೂ ಡಿಫ್ರೆನ್ಸ್ ಇರುತ್ತೆ. ಯು ಶುಡ್ ಟೇಕ್ 15/26 ಇಂಟು ಆವರೇಜ್ ಸ್ಯಾಲರಿ ಪರ್ ಮಂತ್ ಇಂಟು ಕಂಪ್ಲೀಟೆಡ್ ಇಯರ್ಸ್ ಆಫ್ ಸರ್ವಿಸಸ್. ಕಂಪೇರ್ ದಟ್ ವಿತ್ ಆಕ್ಚುಯಲ್ ಅಮೌಂಟ್ ರಿಸೀವ್ಡ್ ಅಂಡ್ ಕಂಪೇರ್ ದಟ್ ವಿತ್ ಲಿಮಿಟ್ ಆಫ್ 20 lakhs ವಿಚ್ ಎವರ್ ಇಸ್ ಲೆಸ್ ವಿಲ್ ಬಿ ಎಕ್ಸೆಪ್ಟ್. ಸೊ ಬೇಸಿಕಲಿ ನೋಡಿದ್ರೆ these 2 points are same. Actual amount and statutory limit are actually common. Only thing which is different is what's the first one line, 15/26 into salary per month into completed years of service. Here it is half of average salary per month into completed years of service. Sir ಇಲ್ಲಿ average salary per month ಅಂದ್ರೆ ಏನು, ನೀವು ಲಾಸ್ಟ್ 10 months average ತಗೋಬೇಕು. ಎಷ್ಟು ಮಂತ್ಸ್ ಆವರೇಜು, ಲಾಸ್ಟ್ 10 ತಿಂಗಳ ಆವರೇಜ್ ತಗೋಬೇಕು. ಲಾಸ್ಟ್ 10 months average you should take basic pay plus dearness allowance. Now here when you are taking dearness allowance, you should take only dearness allowance in terms. Here you took the full dearness allowance. ಇಲ್ಲಿ ನೀವು ಕಂಪ್ಲೀಟ್ dearness allowance ತಗೊಂಡ್ರಿ, whether it is in terms or not in terms. But in case of non POGA you should take only DA in terms and you should take what's a turnover commission. So ಇದು ಮೂರನ್ನು ಆಡ್ ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ, average salary per month ಸಿಗುತ್ತೆ. Now here when in case of non-POGA employee, in case of yaru sir non-POGA employee, if you have any fraction in completed years of service, then it should be completely ignored. It should be completely ignored. 26 years 9 months agirli, 5 months agirli, 6 months agirli, I don't care. You should take only 26 years. Now ಯಾವ ಮಂತ್ ಅಲ್ಲಿ ರಿಟೈರ್ಮೆಂಟ್ ಆಗಿದಿರೋ ಆ ಮಂತ್ ನ ಇಗ್ನೋರ್ ಮಾಡಬೇಕು. ಆ ಮಂತ್ ಸ್ಯಾಲರಿ ತಗೊಳಂಗಿಲ್ಲ. ಫಾರ್ ಎಕ್ಸಾಂಪಲ್ ಇಫ್ ಎ ಪರ್ಸನ್ ಇಸ್ ರಿಟೈರಿಂಗ್ ಇನ್ ದ ಮಂತ್ ಸೇ ಟುಡೇ ಐ ಆಮ್ ರಿಟೈರಿಂಗ್, ಏನು ಡೇಟ್ ಇವತ್ತು, ಇವತ್ತು ಡೇಟು ಇರೋದು 6th of December. ಇಫ್ ಐ ಆಮ್ ರಿಟೈರಿಂಗ್ ಡಿಸೆಂಬರ್ ಮಂತ್ ಇಗ್ನೋರ್ ಮಾಡಿ, ಐ ಶುಡ್ ಟೇಕ್ ಸ್ಯಾಲರಿ ಫ್ರಮ್ 1st November to 30th November. ಆ ಮಂತ್ ಸ್ಯಾಲರಿ ತಗೋ. ಮಂತ್ ಆಫ್ ರಿಟೈರ್ಮೆಂಟ್ ಶುಡ್ ಬಿ ಇಗ್ನೋರ್ಡ್. ಅಂಡ್ ದ ಲಿಮಿಟ್ ಆಫ್ 20 lakh rupees is for one single person. Irrespective of how many companies he is working, one single person ಗೆ 20 ಲಕ್ಷ throughout his lifetime. ಸರ್ ಮತ್ತೆ ಕ್ವಶನ್ ಸೈಲೆಂಟ್ ಇದ್ರೆ ವೆದರ್ ಇಟ್ ಈಸ್ ಪೋಗಾ ಆರ್ ನಾನ್ ಪೋಗಾ, ನಾನು ಏನು ಅನ್ಕೋಬೇಕು, ಅನ್ಕೊಡಿ ದಟ್ ಹಿ ಇಸ್ ಎ ನಾನ್ ಪೋಗಾ ಎಂಪ್ಲಾಯ್. Now let us take this question. Ravi retired from. Now before I take up that question, ನಿಮ್ಗೆ ಇದು ಬರ್ಕೋಬೇಕಂದ್ರೆ ಒಂದು ಟೈಮ್ ಬರ್ಕೊಳ್ಳಿ, because I want you only to solve that question first. I'll give you 2 minutes, ನೀವು ಸಾಲ್ವ್ ಮಾಡಿ. ನೀವು ಇದು ಬರ್ಕೋಬೇಕು ಸರ್, ಇದು ನನ್ಗೆ ಗೊತ್ತಿದೆ, ಅಥವಾ ಸ್ಕ್ರೀನ್ ಶಾಟ್ ತಗೊಳ್ಳಿ ಫೋನಲ್ಲಿ. ಯು ಅಟ್ ಲೀಸ್ಟ್ ಟೇಕ್ ಎ ಸ್ಕ್ರೀನ್ ಶಾಟ್, ಏನು ಮಾಡ್ತಿರೋ ಮಾಡ್ಕೊಳ್ಳಿ. 15/26 into salary per month into completed years of service. Here it is half of average salary per month into completed years of service. Then other 2 points are same, take whichever is less. One side salary is basic plus DA in terms and not in terms. Inner side salary is basic plus DA in terms plus turnover commission. That will give you salary. And one kade you should ignore fraction, one kade you should not ignore fraction. Now ಮಾಡೋಣ ಬಾ. ಫಸ್ಟ್ ಕ್ವಶನ್ ತುಂಬ ಚೆನ್ನಾಗಿದೆ ನೋಟ್ಸ್ ನಂದು, ನಾನೇ ನನಗೆ ಮೋಟಿವೇಟ್ ಮಾಡ್ತಿರ್ತೀನಿ. ಫಸ್ಟ್ ಕ್ವಶನ್ ಯು ಶುಡ್ ಸಾಲ್ವ್. ವಾಟ್ ಇಸ್ ದಿಸ್ ಫಸ್ಟ್ ಕ್ವಶನ್? ಮಿಸ್ಟರ್ ರವಿ ರಿಟೈರ್ಡ್ ಆನ್ 15th of ಏನಿದು June 2023 after completing 26 years 8 months. ಓಹೋ. And received a gratuity of 15 lakh rupees. Actual amount received is to 15 lakh rupees. At the time of his retirement, his salary was 50,000. Dearness allowances was 10,000 per month, of which 60% is forming part of retirement. And commission is 1% of turnover. So it is a turnover commission. Yes, to 1% of turnover. So last 10 months turnover is 1 crore 20 lakhs. Bonus kottidare. Bonus is 25,000 per annum. Compute the gratuity, taxable gratuity. ಏನು ಕೇಳಿದಾನೆ? Compute the taxable gratuity. Taxable gratuity ಏನಾಗುತ್ತೆ? This amount which you have received minus what is exempt under 1010 will give you taxable gratuity.
ಗೌರ್ಮೆಂಟ್ ಎಂಪ್ಲಾಯಿಗೆ ಐ ಟೆಲ್ ದ ಆನ್ಸರ್ಸ್, ಮಿಕ್ಕಿದೆಲ್ಲ ನೀವು ಹೇಳಿ. ಗೌರ್ಮೆಂಟ್ ಎಂಪ್ಲಾಯಿಗೆ ಎಷ್ಟು ಸರ್ ಟ್ಯಾಕ್ಸೇಬಲ್? 15 lakhs he has received, 15 lakhs completely exempt, so taxable is 0. ಈ ಗೌರ್ಮೆಂಟ್ ಎಂಪ್ಲಾಯಿಗೆ ಏನು ಸರ್? ಇಸ್ ಫುಲ್ಲಿ exempt. ಬೇರೆಯವರಿಗೆ ಬೇಗ ಮಾಡಿ, 2 ನಿಮಿಷದಲ್ಲಿ ಆಗುತ್ತೆ. 2 ನಿಮಿಷದಲ್ಲಿ ಯು ವಿಲ್ ಬಿ ಏಬಲ್ ಟು ಸಾಲ್ವ್ ಇಫ್ ಯು ನೋ ದಿ ಫಾರ್ಮುಲಾ. ಓನ್ಲಿ 2 minutes it will take. ಮಾತಾಡ್ತಾನೆ ಸುಸ್ತಾಗ್ಬಿಟ್ಟಿದೆ ಲೈಫಲ್ಲಿ. ಆನ್ಲೈನ್ ಸ್ಟೂಡೆಂಟ್ಸ್ ಒಬ್ಬರಾದ್ರೂ ಆನ್ಸರ್ ಮಾಡಬೇಕು. ನೀವು ಆನ್ಸರ್ ಮಾಡಿದ್ರೆ ತುಂಬಾ ಮಜಾ ಬರುತ್ತೆ. ಏನ್ ಮಾಡ್ತೀರಾ ಸರ್ ಮಜಾ ತಗೊಂಡು? ಏನ್ ಮಾಡಲ್ಲ. ಪುಷ್ಪಾ 2 ಮೂವಿ ನೋಡಕ್ ಹೋಗ್ಬೇಕು, ಯಾವತ್ತು ಹೋಗೋದು ಅಂತ ಗೊತ್ತಿಲ್ಲ. ರಜಾ ತಗೊಳ್ಳಿ, ನಿಮ್ಗೆ ಯಾವತ್ತು ರಜಾ ಬೇಕು? Sir, covered under POGA it is 5. Vaishnavi Shetty says covered under POGA it is 56385. Okay, ನೋಡೋಣ ವೈಷ್ಣವಿ. 56385 ಏನು ಸುಂದ್ರಿ ಅದು? ಇಟ್ ಈಸ್ ಟ್ಯಾಕ್ಸೇಬಲ್ ಅಮೌಂಟ್ ಆರ್ ಇಟ್ ಈಸ್ ಎಕ್ಸೆಂಪ್ಟ್ ಅಮೌಂಟ್ ಹೇಳ್ತೀವಿ ವೈಷ್ಣವಿ. Okay. Now, for private company, taxable amount, sir. Okay. He is a private sector employee covered under POGA. If you are covered under POGA, what is the formula? ನಾನು ಇಲ್ಲೇ ಮಾಡ್ತೀನಿ. What is the formula, sir? If you are covered under POGA, then 1, 2, 3, whichever is less will be exempt. Correct ಅಲ್ಲ? ಒಂದೇನು 15/26 into average, into salary per month into completed years of services. So actual amount, actual gratuity received ಅಥವಾ ಲಿಮಿಟ್. ಕರೆಕ್ಟ್ ಅಲ್ಲ? 15/26 ಅಂದ್ರೆ ಏನು? 15/26. ಸ್ಯಾಲ್ರಿ ಪರ್ ಮಂತ್ ಏನು? ರಿಟೈರ್ಮೆಂಟ್ ಟೈಮಲ್ಲಿ 50 + 10 60,000 ಪರ್ ಮಂತ್ ಇಂಟು ಕಂಪ್ಲೀಟೆಡ್ ಇಯರ್ಸ್ ಆಫ್ ಸರ್ವಿಸಸ್ ಟು 26 years 8 months, so I'll take it as 27 years. Sir, yaak sir 27 years? Hey, fraction is more than ಎಷ್ಟು month? 6 months. Therefore, take it completely. ಎಷ್ಟು ಬರ್ತದೆ? 15 divided by 26 into 60,000 into 27 years. 9,34,615 is exempt. Actual amount is 15 lakhs, limit is 20 lakhs. Whichever is less. How much is exempt, sir? Therefore, exempt is 9,34,615. Now, ಎಷ್ಟು ಸಿಕ್ಕಿದೆ? 15 ಲಕ್ಷ ಸಿಕ್ಕಿದೆ. 15 ಲಕ್ಷದಲ್ಲಿ 9,34,615 ಹೋದರೆ 5,65,385 should be exempt. Kirtana and Vaishnavi, your answer is absolutely right. Perfectly right. ಇದೇನಾಯ್ತು? ಸ್ಕ್ರೀನ್ಶಾಟ್. Now, oh sir, what if I am not covered under POGA? ನಾನು POGA ಎಂಪ್ಲಾಯ್ ಆಗಿಲ್ಲ ಅಂದ್ರೆ ಏನಾಗುತ್ತೆ ಸರ್?
ಓ ಸರ್ ನಾನು ಪೋಗಾ ಎಂಪ್ಲಾಯ್ ಆಗಿಲ್ಲ ಅಂದ್ರೆ ಏನಾಗುತ್ತೆ ಸರ್? ಇಫ್ ಯು ಆರ್ ನಾಟ್ ಕವರ್ಡ್ ಅಂಡರ್ ಪೋಗಾ ಏನಾಗುತ್ತೆ? ಏನೂ ಆಗಲ್ಲ, ಕಂಪಿಟೇಷನ್ ಚೇಂಜ್ ಆಗುತ್ತೆ. ವಾಟ್ ಈಸ್ ದ ಆನ್ಸರ್ ಸರ್? ಫಾರ್ ಯು ಇಟ್ ವಿಲ್ ಬಿ ಹಾಫ್ ಆಫ್ average salary per month into completed years of service or actual amount or ಎಷ್ಟು sir? Limit. So half into average salary per month. Now since they have not given any details of increment in salary etc, so ನಾವೇನು ಅಸ್ಯೂಮ್ ಮಾಡ್ತೀವಿ, ಲಾಸ್ಟ್ 10 months ಇಂದಾನು ಸ್ಯಾಲ್ರಿ ಸೇಮ್ ಇದೆ. ಸೊ ಹೌ ಮಚ್ ವಿಲ್ ಐ ಟೇಕ್ ಸರ್? 50,000 ಪ್ಲಸ್ 60% ಆಫ್ 10,000 ವಿಚ್ ಇಸ್ 6,000. ಸೊ ನಂದು ಆವ್ರೇಜ್ ಸ್ಯಾಲ್ರಿ ಪರ್ ಮಂತ್ ಎಷ್ಟಾಗುತ್ತೆ? 56,000 ರುಪೀಸ್. ಸೊ ಎಷ್ಟಾಗುತ್ತೆ ಸರ್? ಹಾಫ್ ಇಂಟು ಏನಾಯ್ತದು? ಓ ಯಾ, ಆವ್ರೇಜ್ ಸ್ಯಾಲ್ರಿ ವಿಲ್ ಬಿ ವಾಟ್ ಸರ್? ವಿಚ್ ವಿಲ್ ಬಿ ಏನಿದು? ಬೇಸಿಕ್ ಪೇ ಪ್ಲಸ್ ಡಿ ಎ ಇನ್ ಟರ್ಮ್ಸ್ ಪ್ಲಸ್ ಟರ್ನ್ ಓವರ್ ಕಮಿಷನ್. ಎಷ್ಟು ಟರ್ನ್ ಓವರ್ ಕಮಿಷನು? 1.2 crores 1% ಎಷ್ಟಾಗುತ್ತೆ? 1,20,000 ಡಿವೈಡೆಡ್ ಬೈ 12 ಎಷ್ಟು? 10,000 ಎಷ್ಟು ಬರುತ್ತೆ? 66,000. ಸೊ ಹಿಯರ್ ದಿ ಅಮೌಂಟ್ ವಿಲ್ ಬಿ 1/2 ಇಂಟು 66,000 ಇಂಟು 26 years. ಫ್ರಾಕ್ಷನ್ ಶುಡ್ ಬಿ ಇಗ್ನೋರ್ಡ್. ಎಷ್ಟಾಗುತ್ತೆ ಈ ಅಮೌಂಟು? 8,58,000 ಅಥವಾ ಆಕ್ಚುಲ್ ಅಮೌಂಟು 15 ಲಕ್ಷ ಅಥವಾ 20 ಲಕ್ಷ, ವಿಚ್ ಎವರ್ ಇಸ್ ಲೆಸ್. ದೇರ್ ಫೋರ್ ಟ್ಯಾಕ್ಸೇಬಲ್ ಅಮೌಂಟ್ ಎಷ್ಟಾಗುತ್ತೆ ಸರ್? 15 ಲಕ್ಷ ಮೈನಸ್ 5,85,000, 6,42,000 is the taxable amount. Who is right? Vaishnavi, you are right. Densi, you are wrong. ಏನಾಯ್ತು ತಪ್ಪು ಸುಂದರಿ? What was the mistake, Densi? Whatever is the mistake, I hope you have understood the mistake. Maybe I believe you would have not taken turnover commission. Okay. Now, how to present this in examination? ಈ ತರ ಏನೋ present ಮಾಡಬೇಕು. First, whatever they have asked, you should write that first. Then your working should form part of your answer. Meaning what, sir? What have they asked? What is the taxable amount of gratuity? The taxable amount of gratuity is nothing but amount received minus amount exempt. Amount received is 15 lakhs, whether you are a government employee, non-government employee, POGA employee, non-POGA employee. Then exempt under section 1010 is for government employee fully exempt, non-government employee working ಮಾಡಿದೀವಿ, ಮತ್ತೆ non-POGA employee we have done the working, and non-POGA employee also we have done the working. So the difference of that is taxable. So the taxable amounts are given over here. ಇದು ವರ್ಕಿಂಗ್ ನೋಟ್ ಕಂಪಲ್ಸರಿ ಕೊಡಬೇಕು. Is compulsory. Commission I took for whole year. Okay, no problem. Okay. Now ಈ ತರ ಕ್ವಶನ್ಸ್ ಕೊಟ್ಟಿದ್ದೀನಿ. I have given 2 more questions. ಯಾವ ಕ್ವಶನ್ ಚೆನ್ನಾಗಿದೆ ಹೇಳಲ್ಲ? ವಿನೋದ್ ಕ್ವಶನ್ ಚೆನ್ನಾಗಿದೆ, ಮಾಡಿ. ನೆಕ್ಸ್ಟ್, ರಿಟೈರ್ಮೆಂಟ್ ಬೆನಿಫಿಟ್ ಏನು ಸರ್? ಪೆನ್ಷನ್. ಏನು ಸರ್? ಪೆನ್ಷನ್ 2 ಪ್ರಕಾರ ಇರುತ್ತೆ. ಒಂದು ಕಮ್ಯೂಟೆಡ್ ಪೆನ್ಷನ್, ಒಂದು ಅನ್ಕಮ್ಯೂಟೆಡ್ ಪೆನ್ಷನ್. There are 2 types of pensions. What are these 2 types of pensions, sir? Uncommuted pension, commuted pension. Sir, ಏನು uncommuted ಅಂದ್ರೆ ಏನು, commuted ಅಂದ್ರೆ ಏನು? Uncommuted pension ಅಂದ್ರೆ the pension which you are receiving on monthly basis. Uncommuted pension means what, sir? Monthly pension ಸಿಗುತ್ತಲ್ಲ, ರಿಟೈರ್ಮೆಂಟ್ ಆದ್ಮೇಲೆ every month you will get some money. That is called as uncommuted pension. And commuted pension ಅಂದ್ರೆ ಏನು, sir? The pension which you receive in one lump sum. One lump sum ಅಲ್ಲಿ ಏನು pension ಸಿಗುತ್ತೋ that is the monthly pension. Meaning, say ನನಗೆ ಮಂತ್ಲಿ ಬೇಸಿಸ್ ಕೊಡಬೇಡಿ ಸರ್, ರಿಟೈರ್ಮೆಂಟ್ ಟೈಮಲ್ಲಿ ನನಗೆ ಎಲ್ಲ ಇವಾಗಲೇ ಕೊಟ್ಬಿಡಿ. ಸೊ ದಟ್ ಈಸ್ ಕಮ್ಯೂಟೆಡ್ ಪೆನ್ಷನ್. ಅನ್ಕಮ್ಯೂಟೆಡ್ ಪೆನ್ಷನ್ ಮೀನ್ಸ್ ಪೆನ್ಷನ್ ವಿಚ್ ಯು ಆರ್ ರಿಸೀವಿಂಗ್ ಆನ್ ಮಂತ್ಲಿ ಬೇಸಿಸ್. ಏನಂತಾರೆ ಲಾ ಮೇಕರ್ಸು? ಲಾ ಮೇಕರ್ ಸೇಸ್ uncommuted pension, that is nothing but the pension which you are receiving on monthly basis, that is always taxable and it is fully taxable. Whether you are a government employee or non-government employee, it does not matter. Whatever pension you are receiving on monthly basis after retirement, every month whatever pension you are receiving, it is fully taxable. Commuted pension andre ಏನು sir? Commuted pension means the pension which you receive in one lump sum. Whatever commuted pension you have, whatever pension you receive in one single lump sum, that is exempt under section 1010A. ಫಸ್ಟ್ ನಾವೇನು ನೋಡಿದ್ವಿ 1010, ಇವಾಗ ಏನು ನೋಡ್ತಿದ್ದೀವಿ 1010A. That is exempt under which section, sir? 1010
A. If it is a lump sum pension, it is exempt under section 1010 A. Now, how much is exempt? ನೀವು ಗೋರ್ಮೆಂಟ್ ಎಂಪ್ಲಾಯ್ ಆಗಿದ್ರೆ ವಾಟ್ ಎವರ್ ಯು ಆರ್ ರಿಸೀವಿಂಗ್ ದಟ್ ಇಸ್ ಫುಲ್ಲಿ ಎಕ್ಸೆಪ್ಟ್. ವಾಟ್ ಎವರ್ ಯು ಆರ್ ರಿಸೀವಿಂಗ್ ಇಟ್ ಇಸ್ ಫುಲ್ಲಿ exempt if you are a government employee. But if you are a non-government employee, if you are a government employee, how much ever you receive, fully exempt. If you are a non-government employee, then 2 arrow marks. Then what, sir? Then 2 arrow marks. What is the 2 arrow marks? Now check whether you also received gratuity or you have not received gratuity. I'll repeat. If you are a government employee, then whatever pension you are receiving, no, that is fully exempt. Government employee benefits sigatte. Non-government employee adre, I will check whether you have received gratuity also or you have not received gratuity. If you have also received gratuity, then exempt amount will be total pension into 1/3. If you have also received gratuity, how much will be exempt, sir? ನಿಮ್ಗೆ ಎಷ್ಟು ಪೆನ್ಷನ್ ಸಿಗ್ತಿದೆಯೋ ಅದರದ್ದು 1/3 will be exempt. ಎಷ್ಟು ಪೆನ್ಷನ್ uncommuted pension, it is not uncommuted pension into 1/3. It is telling total pension into 1/3 will be exempt if you are also receiving gratuity. But if you are not receiving gratuity, ನಿಮ್ಗೇನು gratuity ಏನೋ ಸಿಗ್ತಿಲ್ಲ, ಬರೀ ಪೆನ್ಷನ್ ಸಿಗ್ತಿದೆ, that means exemption will be total pension into 1/2. That amount will be exempt. ನಾವು ಇದು ನೋಡಕ್ಕೆ ಇಷ್ಟು ಈಸಿ ಕಾಣಿಸುತ್ತೆ, ಆದರೆ ಮಾಡಕ್ಕೆ ಅಷ್ಟು ಈಸಿ ಅಲ್ಲ. ಇದು ಟೋಟಲ್ ಪೆನ್ಷನ್ ಕಂಪ್ಯೂಟೇಷನ್ ಕಷ್ಟ ಸ್ವಲ್ಪ, ಇದು ಮಿಕ್ಕಿದೆಲ್ಲ ಈಸಿ ಇದೆ. Now see, I'll tell you how to compute total pension. I'll teach you that first. Mr. Sagar, who is retired on 1/10/2023, is receiving 5,000 rupees as pension, 5,000 rupees per month. So can I say this is our monthly pension? Yes. On 1st of February 24, he commuted 60% of his pension and received 3 lakh rupees as commuted pension. ನಾವೇನಾಯಿತು, ಸೊ ಮಂತ್ಲಿ ಎಷ್ಟು ಸಿಗ್ತಿತ್ತು ಯಪ್ಪಂಗೆ? 5,000 ಸಿಗ್ತಿತ್ತು. ಯಾವತ್ತಿಂದ? 1st of October ಇಂದ. 1st February 24 ಅಲ್ಲಿ, February 24 ಅಲ್ಲಿ ಏನು ಮಾಡ್ದ ಇವನು? 60% ಪೆನ್ಷನ್ನ ಕಮ್ಯೂಟ್ ಮಾಡ್ಬಿಟ್ಟ ಅಂದರೆ ಹಿ ಟುಕ್ ಲಮ್ಸಮ್. ಆ 60% ಪೆನ್ಷನ್ ಅಮೌಂಟ್ ಎಷ್ಟಾಯಿತು ಸರ್? 3 lakhs. ಸೊ ಇವಾಗ ನಾನು ನಿಮ್ಗೆ ಕೇಳಿದ್ರೆ, ಸೊ ದಿಸ್ ಇಸ್ ಓನ್ಲಿ 60%. ಸೊ ದಿಸ್ ಇಸ್ ಮೈ ಕಮ್ಯೂಟೆಡ್ ಪೆನ್ಷನ್. ಸೊ ಇಫ್ ಐ ಆಸ್ಕ್ ಯು ವಾಟ್ ಈಸ್ ಮೈ ಟೋಟಲ್ ಪೆನ್ಷನ್, ಅದಕ್ಕೆ ಏನು ಆನ್ಸರ್ ಹೇಳ್ತೀರಾ? ಸರ್ 60% 3 ಲಕ್ಷ ಅಂದರೆ 100% ವಿಲ್ ಬಿ ಎಕ್ಸ್ ಇಸ್ ಈಕ್ವಲ್ ಟು 5 ಲಕ್ಷ. ಹೌ ಮಚ್ ವಿಲ್ ಬಿ ದಿ ಅಮೌಂಟ್, ಸರ್? ಅಮೌಂಟ್ ವಿಲ್ ಬಿ 5 lakh rupees. It will be how much, sir? 5 lakh rupees. Now please note. ಇಲ್ಲಿ ಮಿಸ್ಟೇಕ್ ಆಗುತ್ತೆ, ಲೈಫಲ್ಲಿ ಎಲ್ಲ ಮಿಸ್ಟೇಕ್ ಆಗುತ್ತೆ. ನಿಮಗೆ ಮಂತ್ಲಿ ಬೇಸಿಸ್ ಅಲ್ಲಿ ಎಷ್ಟು ಸಿಕ್ತಿತ್ತು ಸರ್? 5,000 ಸಿಕ್ತಿತ್ತು ಫ್ರಮ್ ದ ಟೈಮ್ ಆಫ್ ರಿಟೈರ್ಮೆಂಟ್. ನೌ ವೆನ್ ಯು ಹ್ಯಾವ್ ಕಮ್ಯೂಟೆಡ್ 60% ಆಫ್ ಯುವರ್ ಪೆನ್ಷನ್, ನೋ, ವಾಟ್ ಈಸ್ ಲೆಫ್ಟ್ ಓವರ್? ಬರೀ 40% ಲೆಫ್ಟ್ ಓವರ್ ಇದೆ, ಕರೆಕ್ಟ್ ಅಲ್ಲ? ಸೊ 1st ಫೆಬ್ರವರಿಯಲ್ಲಿ ಕಮ್ಯೂಟ್ ಮಾಡಿದ್ದೀರಾ. ಆ 1st ಫೆಬ್ರವರಿಯಿಂದ ನಿಮಗೆ ಮಂತ್ಲಿ ಪೆನ್ಷನ್ ಎಷ್ಟು ಸಿಗುತ್ತೆ ಸರ್? 5,000 ಸಿಗುತ್ತಾ? ಇಲ್ಲ. ಎಷ್ಟು ಸಿಗತ್ತೆ? 5,000 ನಿಮಗೆ ಮೊದಲು ಸಿಕ್ತಿತ್ತು, ಬಟ್ ಇವಾಗ ನೀವು 60% ಕಮ್ಮಿ ಮಾಡಿದಿರಲ್ಲ, ಎಷ್ಟು ಮಿಕ್ಕಿದೆ? 40% ಮಿಕ್ಕಿದೆ. ಯು ವಿಲ್ ಗೆಟ್ ಓನ್ಲಿ 40% ಆಫ್ 5,000 ವಿಚ್ ಇಸ್ 2,000. ಓಕೆ ನಾಟ್ ಓಕೆ? ದಿಸ್ ಇಸ್ ಸಮಥಿಂಗ್ ವಿಚ್ ಇಸ್ ಡಿಫ್ರೆಂಟ್. ಸ್ವಲ್ಪ ಗಿಮಿಕ್ ಇದೆ ಇಲ್ಲಿ. ಸ್ವಲ್ಪ ಒನ್ ಟೈಮ್ ವಾಪಸ್ ಹೇಳ್ತೀನಿ ಸರ್, ಒನ್ ಟೈಮ್ ವಾಪಸ್ ಹೇಳಿ ಸರ್. ನೋಡಿ, ಐ ರಿಟೈರ್ಡ್ ಆನ್ 1st of October. ಅವಾಗಿಂದ ನನಗೆ ಎಷ್ಟು ಪೆನ್ಷನ್ ಸಿಗ್ತಿತ್ತು ಎವ್ರಿ ಮಂತ್? ಐ ವಾಸ್ ರಿಸೀವಿಂಗ್ 5,000 rupees. Now on 1st of February 24, I commuted how much pension, sir? On 1st of February 24, how much did I commute, sir? I commuted 60% of my pension. So 60% ಎಷ್ಟು ಸಿಕ್ತು ನನಗೆ? 3 ಲಕ್ಷ ಸಿಕ್ತು. ಸೊ 60% 3 ಲಕ್ಷ ಆದರೆ 100% ಎಷ್ಟಾಗಿರ್ಬೋದು? 5 ಲಕ್ಷ ಆಗಿರ್ಬೋದು. ಓಕೆನಾ? ಸೊ ನಾವು 5 lakh rupees. ಸೊ ನಾವು ದಿಸ್ ಈಸ್ ದ ಪೆನ್ಷನ್ ವಿಚ್ ಈಸ್ ಮೈ ಟೋಟಲ್ ಪೆನ್ಷನ್. ನಾವು ಎಕ್ಸೆಂಪ್ಟ್ ಅಮೌಂಟ್ ನೋಡ್ಬೇಕಾದ್ರೆ ಏನ್ ಮಾಡ್ತೀವಿ? ಟೋಟಲ್ ಪೆನ್ಷನ್ ಕಾ 1/3 और ಟೋಟಲ್ ಪೆನ್ಷನ್ ಕಾ 1/2 ತಗೋತೀವಿ. 1/3 ಆಫ್ ಟೋಟಲ್ ಪೆನ್ಷನ್. ಇಲ್ಲಿ ಏನ್ ಮಾಡ್ತಿದ್ವಿ ನೋಡಿ, ಐ ಆಮ್ ಟೇಕಿಂಗ್ 1/3 ಆಫ್ total pension and half of total pension. So why is it important for us to check total pension? Because we need to check 1/3 or 1/2 of total pension. Now, so this is one set of calculation which we have done. Next,
ಮಂತ್ಲಿ ಬೇಸಿಸ್ ಅಲ್ಲಿ ರಿಟೈರ್ಮೆಂಟ್ ದಿನದಿಂದ ನನಗೆ ಎಷ್ಟು ಸಿಕ್ತಿತ್ತು? 5,000 ಸಿಕ್ತಿತ್ತು. ಆದ್ರೆ ಇವಾಗ 5,000 ಯಾವಾಗ ಸಿಕ್ತಿತ್ತು? ವೆನ್ ದ ಟೋಟಲ್ ಪೆನ್ಷನ್ ವಾಸ್ 5 lakh rupees. ಬಟ್ ನೌ ದ ರಿಮೈನಿಂಗ್ ಪೆನ್ಷನ್ ಇಸ್ ಓನ್ಲಿ 2 lakhs. ಸೊ ರಿಮೈನಿಂಗ್ ಪರ್ಸೆಂಟ್ 2 lakhs ಅಂದ್ರೆ 2 lakhs ಪ್ರಕಾರನ ನಂಗೆ ಕಾಸು ಸಿಗುತ್ತೆ. Now there are two methods of calculation. Simplest method is 5,000 you were receiving before into what is left over. 40% is left over. So into 40%. So how much will you receive? 2,000 rupees. Or one more method of calculation, sir. One more method of calculation. See, you were receiving 5,000 when the total pension was 5 lakhs. So retirement dinda ಎಷ್ಟು ಸಿಕ್ತಿತ್ತು? 5,000 where the total pension was 5 lakhs. So into 100 ಮಾಡಿದ್ರೆ ಎಷ್ಟು percentage of total pension you are receiving? 1% of total pension. Now what is left over? If you have commuted 3 lakh rupees, what is left over? Only 2 lakh rupees. ಆ 2 lakh 1% ಎಷ್ಟಾಗುತ್ತೆ ಸರ್? ಸೇಮ್ 2,000 rupees. Okay na? Now monthly pension which you are receiving, that is always taxable whether you are a government employee or non-government employee, it does not matter. My question to you is, yes, amount is the taxable pension. Compute the taxable pension assuming you are a government employee, non-government employee covered under POGA, non-government employee not covered under POGA. Bega compute ಮಾಡಿ. Tomorrow I will not take class in the morning. Morning andre ಒಂದು before this I take one class ಅಲ್ಲ, complete energy down ಆಗ್ಬಿಡುತ್ತೆ. I am feeling that low energy. In class questions. ಫಾಸ್ಟ್ ಕಂಪ್ಯೂಟ್ ಮಾಡ್ಬೇಕು ನೀವು. ಆನ್ಸರ್ ನೋಡಂಗಿಲ್ಲ, ಗೂಗಲ್ ಮಾಡಬೇಡ ಲೈಫ್. Okay. Now, government employee ಎಷ್ಟು taxable ಸರ್? See, government employee ಆಗಿರಲಿ, non-government employee ಆಗಿರಲಿ, monthly pension is always taxable. So here there will be two pensions. One is uncommuted pension and another one is commuted pension. Uncommuted pension ಅಂದ್ರೆ monthly pension. ರಿಟೈರ್ ಯಾವಾಗ ಆಗಿದ್ದು? ರಿಟೈರ್ ಆಗಿದ್ದು ಅಕ್ಟೋಬರ್ ಅಲ್ಲಿ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ, ಮಾರ್ಚ್ 6 ಮಂತ್ಸ್ಗೆ ಮಂತ್ಲಿ ಪೆನ್ಷನ್ ಸಿಗುತ್ತೆ. ಎಷ್ಟು ಸಿಗುತ್ತೆ ಸರ್? 5,000 rupees ಪರ್ ಮಂತ್. ಎಷ್ಟು ತಿಂಗಳಿಗೆ? ಜಾನ್ವರಿವರೆಗೂ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜಾನ್ವರಿ ಫಾರ್ 4 months. ಅದಾದ್ಮೇಲೆ ಎಷ್ಟು ಸಿಗುತ್ತೆ ಸರ್? 2,000 ರೂಪಾಯಿ ಪರ್ ಮಂತ್ ಸಿಗುತ್ತೆ. ಎಷ್ಟು ತಿಂಗಳಿಗೆ ಸಿಗುತ್ತೆ ಸರ್? ಸೊ ದಿಸ್ ಯು ವಿಲ್ ರಿಸೀವ್ ಫಾರ್ 2 months. ಸೊ ಮಂತ್ಲಿ ಪೆನ್ಷನ್ ಎಷ್ಟು ಸಿಗ್ತಿದೆ ನಿಮಗೆ? ಮಂತ್ಲಿ ಪೆನ್ಷನ್ 20 + 4 24,000 ಸಿಗುತ್ತೆ. Now please note, this monthly pension will remain same for everyone. ಮತ್ತೆ ಕಮ್ಯೂಟೆಡ್ ಪೆನ್ಷನ್ ಎಷ್ಟು? 3 lakh rupees ನೀವು ಕಮ್ಯೂಟ್ ಮಾಡಿದ್ರಿ, 3 lakh is also completely exempt because you are a government employee. So taxable ಎಷ್ಟು? 0. So what is the total amount of pension which is now exempt, which is now taxable, sir? 24,000. If you are a private sector employee receiving gratuity also, ನಿಮ್ gratuity ಸಿಕ್ಕಿದ್ರೆ ಎಷ್ಟು ಸರ್? 1/3 of total pension is exempt. So here also ನಿಮ್ದು uncommuted pension ಎಷ್ಟು ಸರ್? Uncommuted pension will remain same 24,000. And in the commuted pension ಎಷ್ಟು ಸರ್? Commuted pension will be 3 lakh minus 1/3 of total pension. Total pension ಎಷ್ಟು? 5 ಲಕ್ಷ ಇಂಟು 1/3 ಮಾಡಿದ್ರೆ ಎಷ್ಟು ಬರುತ್ತೆ? 1.5 ಲಕ್ಷನಾ? ನೋ, minus 1.67 lakhs. ಅದೇನು ಅಮೌಂಟ್ ಬರುತ್ತೋ ದಟ್ ಈಸ್ ಟ್ಯಾಕ್ಸಬಲ್. ಎಷ್ಟು?
1,33,000. This plus 24,000. That is the total taxable pension. 1,433 rupees. Next, for private company employee not covered under POGA, uncommuted pension obviously fully taxable 24,000. Commuted pension ಎಷ್ಟು taxable ಆಗುತ್ತೆ ಸರ್? Commuted pension which will be taxable will be 3 lakhs into 1/2 of 5 lakhs. 1/2 of 5 lakhs is 2.5 lakhs is to 50,000. Therefore, taxable amount will become 74,000. Vaishnavi, you are perfectly right, Sundri. Vaishnavi, you are right. Same, exactly same one, same to same type question ಕೊಟ್ಟಿದ್ದೀನಿ, which is my next question. ಇದೇನೋ ಈ ತರ ಪ್ರೆಸೆಂಟೇಷನ್ ಮಾಡಬೇಕು. ಅಮಿತ್ ಕ್ವಶನ್ ಇಸ್ ಆಲ್ಸೋ ಸೇಮ್. ವಾಟ್ ಈಸ್ ಇಂಪಾರ್ಟೆಂಟ್ ಇಸ್ ಶಾರುಖ್ ಕ್ವಶನ್. ಟ್ರೈ ಮಾಡಿ, ಆಮೇಲೆ ಟ್ರೈ ಮಾಡಿ, ಇವಾಗ ಏನೋ ಟ್ರೈ ಮಾಡಕ್ ಹೋಗ್ಬೇಡಿ. ನೆಕ್ಸ್ಟ್ ಕ್ವಶನ್ ವಿತ್ ದಿಸ್ ಇಸ್ ಆಲ್ಸೋ ವೆರಿ ಗುಡ್ ಕ್ವಶನ್, ಪಿ ಲಿಮಿಟೆಡ್, ಬಟ್ ಶಾರುಖ್ ಕ್ವಶನ್ ಮಾಡಿ ಸಾಕು. ನೆಕ್ಸ್ಟ್ ಇಸ್ ಲೀವ್ ಸ್ಯಾಲ್ರಿ. ಲೀವ್ ಸ್ಯಾಲ್ರಿ ಅಂದ್ರೆ ಏನು ಸರ್? ಲೀವ್ ಸ್ಯಾಲ್ರಿ ಅಂದ್ರೆ ಲೀವ್ ಸ್ಯಾಲ್ರಿ. ಅದೇ ಸರ್, ಲೀವ್ ಸ್ಯಾಲ್ರಿ ಅಂದ್ರೆ ಏನು? ಲೀವ್ ಸ್ಯಾಲ್ರಿ ಮೀನ್ಸ್ ಲೀವ್ ಸ್ಯಾಲ್ರಿ. ಲೀವ್ ಸ್ಯಾಲ್ರಿ ಮೀನ್ಸ್ ವಾಟ್ ಸರ್? ಎನ್ಕ್ಯಾಶ್ಮೆಂಟ್ ಆಫ್ ಲೀವ್. ಮೆನಿ ಕಂಪ್ನೀಸ್ ಏನ್ ಮಾಡ್ತಾರೆ ಅಂದ್ರೆ, ದೇ ವಿಲ್ ಟೆಲ್, ಅಯ್ಯೋ ಒಂದ್ ತಿಂಗಳಲ್ಲಿ 2 ದಿನ ರಜಾ ತಗೊಳ್ಳಿ, ನಾನೇ ನಿಮಗೆ ಸ್ಯಾಲ್ರಿ ಕೊಡ್ತೀನಿ. That is also called as paid leaves. You can take something called as paid leaves. ಆದರೆ ಸ್ವಲ್ಪ ಗೂಬೆಗಳು ಇಡ್ತಾರೆ, ವರ್ಕೋಹಾಲಿಕ್. ಅಯ್ಯೋ ನನಗೆ ಇಷ್ಟಾನೇ ಇಲ್ಲ ಸರ್, ನಾನು ಕೆಲ್ಸಕ್ಕೆ ಬಂದೇ ಬರ್ತೀನಿ. ಸೊ ಇನ್ ದಟ್ ಕೇಸ್, ಬಿಕಾಸ್ ದೀಸ್ ಪೀಪಲ್ ಆರ್ ವರ್ಕಿಂಗ್ ಈವನ್ ವೆನ್ ದೇ ಕ್ಯಾನ್ ಟೇಕ್ ಎ ಲೀವ್ ಅಲ್ವಾ, ವಾಟ್ ದ ಕಂಪ್ನಿ ಸೇಸ್, ಅಯ್ಯೋ ಯು ಆರ್ ಎ ನೈಸ್ ಪರ್ಸನ್, ಸೊ ಐ ವಿಲ್ ಡೂ ಒನ್ ಥಿಂಗ್, ಐ ವಿಲ್ ಎನ್ಕ್ಯಾಶ್ ದಿಸ್ ಲೀವ್ ಫಾರ್ ಯು. ಎಷ್ಟು ಲೀವ್ ನೀವು ತಗೊಂಡು ಇಲ್ವೋ ಅದನ್ನ ನಾನು ಎನ್ಕ್ಯಾಶ್ ಮಾಡ್ತೀನಿ, ಅದ್ರ ಬದಲು ನಾನು ಕಾಸು ಕೊಟ್ಬಿಡ್ತೀನಿ. ಫಾರ್ ಎಕ್ಸಾಂಪಲ್, 1 month ಅಲ್ಲಿ 2 ದಿನ ಲೀವ್ ಕೊಡ್ತೀನಿ ನಾನು. 1 year ಅಲ್ಲಿ ಎಷ್ಟು ದಿನ ಲೀವ್ ಆಗುತ್ತೆ ಸರ್? 24 ದಿನ ಲೀವ್ ಆಗುತ್ತೆ. ಸೊ ಈ 24 days ಅಲ್ಲಿ ಲೆಟ್ ಅಸ್ ಸೇ ಐ ಟುಕ್ ಓನ್ಲಿ 4 days ಲೀವ್. 20 days leave I have not taken. No, for this 20 days the company may pay me salary. They may pay me salary. That is called as encashment of leave, or leave encashment, or leave credit encashment, or leave salary. Whatever name it is, it does not matter. Now, ಇಲ್ಲಿ some important terms ಅರ್ಥ ಆಗಬೇಕು. Company says that you can take leave for 24 days in a year. So that is nothing but your leave allowed by the company. Then leave taken ಅಂದ್ರೆ ಏನು ಸರ್? Whatever leave you have taken. ಆ 24 days ಅಲ್ಲಿ ಒಂದು ವರ್ಷದಲ್ಲಿ ಬರೀ 4 ದಿನ ಲೀವ್ ತಗೊಂಡಿದ್ದೀನಿ. This is my leave availed, or leave taken, or leave utilized by me. Unutilized leave ಎಷ್ಟು? 20 ದಿನ. That is your leave credit. Unutilized leave or leave balance. ಇದಕ್ಕೆ ನಿಮಗೆ ಎನ್ಕ್ಯಾಶ್ಮೆಂಟ್ ಆಗುತ್ತೆ. So in simple words, leave credit or leave balance is what sir? Leave credit or unutilized leave is equal to leave allowed by the company minus leave taken by you. That is the leave credit. Why is it important? Because ಇದರ ಮೇಲೇನೆ ನಿಮ್ಮದು computation will be depend. Now, leave salary means encashment of leave credit. As per income tax law, leave allowed in a month is 1 for every completed year of service. So, for every year you complete in service, you will get how much leave, sir? 1 day leave you will get. Income tax law. Now, the company may take a tell. So, in a year, I will give you 2 months leave. I don't care. Now, ಏನು follow ಮಾಡಬೇಕು? Income tax law. So company may give you this information based on what sir? Based on a company's policy. Say that the person was allowed to take 2 months leave in a year. The person was allowed to take 1.5 months leave in a year. And he worked for 20 years. So totally how many months he can take, sir? 20 into 2, which is equal to, he can take leave for 40 months in these 20 years. But he has taken leave only for 30 months. So ಇದೆಲ್ಲ ಯೂಸ್ಲೆಸ್ ಇನ್ಫಾರ್ಮೇಶನ್. ನಿಮಗೆ ಯು ಶುಡ್ ಕನ್ವರ್ಟ್ ಆಲ್ ದಿಸ್ ಇನ್ಫಾರ್ಮೇಶನ್ ಇಂಟು ಇನ್ಕಮ್ ಟ್ಯಾಕ್ಸ್ ಲಾ ಪ್ರಕಾರ ಎಷ್ಟಿದೆ. ದೇರ್ ಆರ್ ಕ್ವಶನ್ಸ್ ಇದಲ್ಲೇ ಮೇಜರ್ ಮಿಸ್ಟೇಕ್ ಆಗುತ್ತೆ. ಓಕೆ, ಯು ಶುಡ್ ಫೈಂಡ್ ಇಟ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಲಾ. ಇನ್ಕಮ್ ಟ್ಯಾಕ್ಸ್ ಲಾ ಸೇಸ್ ವಾಟ್ ಸರ್? 1 month in a year is allowed.
So leave salary, how much is it exempt, how much is it taxable? If you are receiving this leave salary at the time of your employment, if you are still working in a company and at the time when you are working in the company you are receiving, then it is fully taxable. I don't care who you are, whether you are a government employee or non-government employee, it is fully taxable. But if you receive this leave salary at the time of your retirement, then it is exempt under section 1010 AA. It is exempt under section 1010 AA. How much is exempt? It depends on whether you are a government employee or you are a non-government employee. If you are a government employee, it is fully exempt. If you are a non-government employee, how much is exempt, sir? Whatever leave credit you have into average salary per month, or 10 months into average salary per month, or actual amount received, and statutory limit of 25 lakhs. Sir, once again. Leave salary which you are receiving at the time of your retirement only is exempt. If you receive during the course of employment, fully taxable, whether you are a government employee or non-government employee. Now, if you receive at the time of retirement, it is exempt under section 1010 AA. How much is exempt? If you are a government employee, fully exempt. If you are a non-government employee, 4 points are there. Yav 4 points. Leave credit estidio. Leave credit, you should calculate, you should do this computation of leave credit as per income tax law. Leave credit into average salary per month. Leave credit into what, sir? Average salary per month. Then take 10-month average salary. 10 months into average salary. It is nothing but 10 months average salary. Then you should take actual amount received or statutory limit of 25 lakhs, whichever is less. Now, sir, average salary per month na enna. What do you mean by average salary per month? Average salary per month in simple words means last 10 months average you should take. You should take last 10 months average till the date of retirement. Here, you should not ignore the month of retirement. Till the date of retirement, whatever salary was there, no, ಅಲ್ಲಿವರೆಗೂ ನಾವು ಕಂಪ್ಯೂಟ್ ಮಾಡಬೇಕು. ಯಾವುದು ಸರ್? ಲಾಸ್ಟ್ 10 ಮಂತ್ಸ್ ಸ್ಯಾಲ್ರಿ. ಯಾವತ್ತು ರಿಟೈರ್ ಆಗಿರ್ತೀರೋ ಅದಕ್ಕಿಂತ ಮುಂಚೆ ಹೋಗಿ. ಎಷ್ಟು ದಿನ ಮುಂಚೆ ಹೋಗ್ತೀನಿ? 10 ಮಂತ್ ಬ್ಯಾಕ್ ಹೋಗ್ತೀನಿ. ಸೊ ಟಿಲ್ ದಟ್ ಡೇಟ್ ಯು ವಿಲ್ ಟೇಕ್ ವಾಟ್, ಸರ್? Basic plus DA in terms plus turnover commission. Basic plus DA in terms plus turnover commission. You take that total. Now, important point. Month of retirement should not be ignored. Leave credit should be calculated as per Income Tax Act. And fraction in completed years of services should be ignored. So, fraction in the completed years of services, adna please ignore ಮಾಡಿ. Now, ಇದು ನಮ್ಮದು ಟೆಕ್ಸ್ಟ್ ಬುಕ್ ಕ್ವಶನ್. So, very simple and easy question. What questions, extra questions which I have given over here ಅಲ್ಲ, ಅದು ಚೆನ್ನಾಗಿದೆ. This is a good question. And this Akshay Kumar is also a very good question. Mr. Gupta, what is this question telling? Mr. Gupta retired on 1st of December 2023 after completing 20 years and received a leave salary of 5 lakh rupees. Now, here there is an amendment. What is the amendment, sir? Illi statutory limit was 3 lakhs before, but now it is increased to what, sir? 25 lakhs. So, Mr. Gupta retired on 1st of December 23 after completing 20 years of services and received a leave salary of 5 lakh rupees. Other details of his salary are given below. Basic salary 5,000 per month. 1,000 was increased from 1st of April 2023. So, last 10 months salary ತಗೊಂಡ್ರೆ 1,000 rupees was increased from 1st of April. Now, please note. They have given 5,000 rupees. So, sir, ಈ 5,000 ಅಲ್ಲಿ ಇದು 1,000 rupees include ಆಗಿದೆಯಾ ಇಲ್ವೋ? Meaning, this 5,000 is after increase of this 1,000 rupees or is it before increase? Question ನೋಡ್ಬಿಟ್ಟು ಹೇಳಿ. Is it before increment or after increment? ಇದೇ ಪ್ರಾಬ್ಲಮ್ ಆಗುತ್ತೆ ಎಕ್ಸಾಂಪಲ್. ಕ್ವಶನ್ ಏನನ್ನುತ್ತೋ ಅದೇ ಗೊತ್ತಾಗಲ್ಲ ನಮಗೆ. Sir, it is before or after, sir? Now, here, lawmakers ಏನಂತಾರೆ ನೋಡಿ. Lawmakers ಅಲ್ಲ, ಕಾಮನ್ ಸೆನ್ಸ್. Now they have giving salary at the time when he was retiring from the company. So, ಇದು salary at the time of retirement. Therefore, 5,000 he was receiving basic salary at the time of retirement. So, this is after increment of 1,000 rupees. So, basic salary is 5,000 rupees. 1,000 rupees was increased from 1st of April 2023. Now, so dearness allowance is to, sir, 3,000 rupees per month. 60% of that dearness allowance form parts of retirement. Commission
500. Now they have not given whether it is turnover commission or not. So what am I going to assume? When the question is silent about the type of commission, what am I going to assume? Assume it to be not a turnover commission. So you should ignore it. See, average salary per month ಅಲ್ಲಿ ಏನು ತಗೋಬೇಕು? Basic pay plus DA in terms plus turnover commission. Now this commission they are silent. Therefore don't assume it to be turnover commission. Okay na? Bonus 1000 rupees per month. Leave availed during the service is 480. Oh, he has taken how many days leave, sir? 480 days leave ತಗೊಂಡಿದ್ದಾನೆ. Divided by 30 days ಮಾಡಿದ್ರಿ ಎಷ್ಟು ತಿಂಗಳು ಲೀವ್ ತಗೊಂಡಿದ್ದಾನೆ ಅವನು? 480 divided by 30. 16 months leave ತಗೊಂಡಿದ್ದಾನೆ ಅವನು. ಎಷ್ಟು months ತಗೊಂಡಿದ್ದಾನೆ ಸರ್? 16 months leave ತಗೊಂಡಿದ್ದಾನೆ. You are required to compute the taxable leave salary if he is a government employee, if he is a non-government employee. Government employee ಗೆ directly answer I will tell. It is exempt. Non-government employee ನೋಡಿ. Now first I should calculate leave credit. Leave credit is what, sir? Leave available or leave allowed minus leave taken. Leave available ಎಷ್ಟಿತ್ತು? ಎಷ್ಟು ಕಂಪ್ನಿ ಅಲೋ ಮಾಡ್ತಿದೆ? ಒಂದು ವರ್ಷಕ್ಕೆ 30 ದಿನ. ಒಂದು ವರ್ಷಕ್ಕೆ ಎಷ್ಟು ಸರ್? 30 ದಿನ. So 20 years he has worked into 30 days in a year. 20 years he has worked into 30 days in a year. And income tax law also says it is only 30 days. So no problem. ಅದರಿಂದ ಸಬ್ಟ್ರಾಕ್ಟ್ ಮಾಡ್ತೀನಿ. ಹೌ ಮೆನಿ ಡೇಸ್ ಹಿ ಹ್ಯಾಸ್ ಟೇಕನ್? ಹೌ ಮೆನಿ ಡೇಸ್ ಹಿ ಹ್ಯಾಸ್ ಟೇಕನ್? 480 ಡೇಸ್. ಸೊ ಎಷ್ಟಾಯಿತು? 600 ಮೈನಸ್ 480 ಎಷ್ಟು ಸರ್? 120. ಸೊ 120 ದಿನ he worked without taking leave. So if I convert this into month, 120 divided by 30, which is equal to how many months, sir? 4 months. So ಅವನ ಹತ್ರ ಲೀವ್ ಕ್ರೆಡಿಟ್ ಎಷ್ಟಿದೆ ಸರ್? He has a leave credit of how many months? He has a leave credit of 4 months. Now, how much will be exempt? If I want to know that, I should first find the average salary per month. When did I retire? I retired in the month of December. So I'll take November month salary, October, September, August, July, June, May, April and February. 1 2 3 4 5 6 7 8 9 ಇಲ್ಲ March and Feb. 1 2 3 4 5 6 7 8 9 10. So for this 8 months period his salary was how much, sir? 5,000. And for this 2 months period his salary was how much, sir? 4,000. So 4,000 into 2, 5,000 into 8. So his basic pay for last 10 months is how much? 4 2s are 8 to 48,000 rupees. Next, his DA in terms for last 8 months is how much? 3,000 into 10 months into 60%. 30,000 into 60% is 18,000 rupees. Turnover commission ಏನು ಇಲ್ಲ. So total comes to 66,000 rupees. This is his salary for last 10 months. Please note. Divided by 10 ಮಾಡಿದ್ರೆ 6,600. This is his average salary per month. How much is his average salary per month, sir? 6,600. Now, what is the formula telling? What is the first formula telling, sir? Leave credit into average salary per month. Leave credit is to 4 month into 6,600. ಎಷ್ಟಾಗತ್ತೆ ಇದು? Yours 26,400. Then 10 months into average salary per month, which is 66,000. Then amount received, ಎಷ್ಟು ರಿಸೀವ್ ಆಗಿದೆ? 5 ಲಕ್ಷ. Or limit, yes to sir, 25 ಲಕ್ಷ, whichever is less. So how much is exempt? 26,400 is exempt. So taxable ಎಷ್ಟಾಗುತ್ತೆ ಸರ್? Taxable amount will be 5 lakh minus 26,400, which is 4,74,600. ಅಷ್ಟೇ ಇದೆ ಆನ್ಸರ್. First we should find leave credit, then find average salary per month,
ದೆನ್ ಆ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿಬಿಟ್ಟು ಆನ್ಸರ್ ಕನ್ನಡಿ. ಗೌರ್ಮೆಂಟ್ ಎಂಪ್ಲಾಯ್, ಯು ಆರ್ ಪರ್ಫೆಕ್ಟ್ಲಿ ರೈಟ್ ವೈಷ್ಣವಿ, ಯು ಆರ್ ಪರ್ಫೆಕ್ಟ್ಲಿ ರೈಟ್. ನಾವು ಇದು ತುಂಬ ಚೆನ್ನಾಗಿದೆ ಕ್ವಶನ್ಸು. ಯು ಕ್ಯಾನ್ ಟೇಕ್ ಎ ಸ್ಕ್ರೀನ್ಶಾಟ್ ಆಫ್ ದಿಸ್ ಕ್ವಶನ್ ಆ್ಯಂಡ್ ಸಾಲ್ವ್ ಇಟ್. ಓಕೆ, ಇಫ್ ಯು ಸಾಲ್ವ್ ಇಟ್ ಲೇಟರ್, ಆಫ್ ಕೋರ್ಸ್, ಜಸ್ಟ್ ಟೇಕ್ ಎ ಸ್ಕ್ರೀನ್ಶಾಟ್. ಎನಿವೇಸ್ ಮೆಟೀರಿಯಲ್ ಅವೈಲೇಬಲ್ ಇದೆ, ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಲಿಂಕ್ ಸಿಗಲಿಲ್ಲ ಅಂದರೆ ಒಂದು ಮೆಸೇಜ್ ಮಾಡಿ, ಐ ವಿಲ್ ಶೇರ್ ದ ಲಿಂಕ್. ದಿಸ್ ಇಸ್ ಆಲ್ಸೋ ವೆರಿ ಗುಡ್ ಕ್ವಶನ್. Now we'll see that other two retirement benefits and we'll conclude our today's class. ಇದೆಲ್ಲ ರಿಟ್ರೆಂಚ್ಮೆಂಟ್ ಕಾಂಪನ್ಸೇಷನ್ ಮತ್ತೆ ಇನ್ನೊಂದೇನು VRS ಕಾಂಪನ್ಸೇಷನ್. ವೆರಿ ಈಸಿ ಥಿಂಗ್. ರೆಟ್ರೆಂಚ್ಮೆಂಟು ಮತ್ತೆ VRS, ದೇರ್ ಆರ್ ಟೂ ಥಿಂಗ್ಸ್. ಒನ್ ಇಸ್ ಕಾಲ್ಡ್ ಎಸ್ ರೆಟ್ರೆಂಚ್ಮೆಂಟ್ ಕಾಂಪನ್ಸೇಷನ್, another one is called as VRS compensation. What is the difference between retrenchment and VRS? Retrenchment ಅಂದ್ರೆ VRS ಅಂದ್ರೆ ವಾಲಂಟರಿ ರಿಟೈರ್ಮೆಂಟ್ ಸ್ಕೀಮು, retrenchment compensation is retrenchment compensation. What is the difference, sir? If the company is throwing you out ಅಂದ್ರೆ if the company is telling please retirement ತಗೊಂಬಿಡಿ sir, then it is retrenchment. If I am only taking retirement from the company, then it is voluntary retirement. So whatever amount you receive at that time when you are taking retirement yourself, that is on voluntary retirement or at the time of retrenchment, it is exempt. Retrenchment compensation is exempt under section 1010B. How much is exempt? 15/26 into average salary per month into completed years of services or actual amount received or 5 lakh rupees, whichever is less. Very simple, very simple. 15/26 into average salary per month into completed years of service. Now here, when you are taking average salary per month, only change is that you should take last 3 months average. Normally the last 10 months average ತಗೋತೀರಾ, ಆದರೆ ಇಲ್ಲಿ ಎಷ್ಟು ತಗೋತೀರಾ ಸರ್? Sir, can you please explain leave credit again? 1 second, Sundri, I'll explain. 1 second, I'll explain leave credit. Okay. Now average salary per month or last 10, which in this case we should take how much, sir? Last 3 months average. So average salary when you are taking, you should take ಏನು sir? Basic pay plus DA in terms plus turnover commission. Now the month of retirement should be completely, fraction in the completed years of services should be ignored. Now these questions normally they'll not ask because this is very simple also. So average salary per month in Kannada. So very simple questions I have given over here. You can just see. Now before that, sir, how did you get leave credit? Can you please explain? Explain ಮಾಡ್ತೀರಾ ನೋಡಿ. Leave credit ಏನು sir? Leave credit is nothing but leave allowed minus leave taken. ಇಲ್ಲಿವರೆಗೂ ಕ್ಲಿಯರ್ ಇದೆ ಅಲ್ವಾ ಸುಂದರಿ? Yes sir. Leave credit is leave allowed. How much leave company is allowing? He is entitled to 30 days leave for every year. ಒಂದು ವರ್ಷದಲ್ಲಿ ಎಷ್ಟು ದಿನ ರಜಾ ತಗೋಬಹುದು? 30 ದಿನ ರಜಾ ತಗೋಬಹುದು. ಎಷ್ಟು ವರ್ಷ ಕೆಲಸ ಮಾಡಿದಾನೆ ಈ ಅಪ್ಪ? ಗುಪ್ತಾ ಕೆಲಸ ಮಾಡಿರೋದು 20 ವರ್ಷಕ್ಕೆ. ಸೊ ಕ್ಯಾನ್ ಐ ಸೇ ಲೀವ್ allowed by the company is 20 years into 30 days. Leave allowed ಎಷ್ಟು sir? 20 years into 30 days, which is nothing but the company in this period of 20 years, how many days leave he could have taken, sir, which is available with him, which is allowed by the company? 600 days. ಆದರೆ ಎಷ್ಟು ದಿನ ಲೀವ್ ತಗೊಂಡಿದ್ದಾನೆ? They are only telling that he has availed a leave of 480 days. He has taken leave of how many days, sir? 480 days. So difference between this 600 days and 480 days. The difference ಏನಿದೆಯೋ 600 minus 480. 120 days is the leave which is not taken by him. Leave which is not taken by him is nothing but the credit of leave which is there, or that is the unutilized leave. So this is required for our formula. Formula ಏನಂತ ನೋಡಿ, leave credit into average salary per month. Okay na? So leave credit is to 120 days, but I should not take in days, I should take it in months. So how many months? 120 days divided by 30 days in a month, it will give me 4 months. It will give me how much, sir? 4 months. Next is VRS compensation. VRS compensation formula ಸ್ವಲ್ಪ different ಇದೆ. VRS compensation, voluntary retirement scheme compensation, exempt under section 1010C. How much is exempt? Salary per month into 3 months into completed years of service.
ಸೊ ನಿಮ್ದು ಎಷ್ಟು ಮಂತ್ಲಿ ಸ್ಯಾಲ್ರಿ ಇದೆಯೋ ಇಂಟು 3 months ಇಂಟು ಕಂಪ್ಲೀಟೆಡ್ ಇಯರ್ಸ್ ಆಫ್ ಸರ್ವಿಸಸ್ ಆರ್ ಸ್ಯಾಲ್ರಿ ಪರ್ ಮಂತ್ ಇಂಟು ರಿಮೈನಿಂಗ್ ಮಂತ್ಸ್ ಇನ್ ಸರ್ವಿಸ್. ಓಹೋ VRS ಅಂದ್ರೆ ಏನು ಸರ್? ನಾನು ನನ್ನ ಪಾಡಿಗೆ ರಿಟೈರ್ಮೆಂಟ್ ಡೇಟ್ ಮುಂಚೆನೆ ರಿಟೈರ್ಮೆಂಟ್ ತಗೋತಿದ್ದೀನಿ. ಸೊ ಎಷ್ಟು ತಿಂಗಳಿಂದ ನೀವು ಕೆಲಸ ಮಾಡ್ಬೋದಾಯಿತೋ ಅದು ತಗೊಳ್ಳಿ, ರಿಮೈನಿಂಗ್ ಮಂತ್ಸ್ ಇನ್ ಸರ್ವಿಸ್, and take actual amount received and take statutory limit. Compare all, take whichever is less, that is the amount of exemption which you are going to get. One question we will see and we'll conclude our today's class. Now see over here, Mr. Datta received a voluntary retirement compensation of 7 lakh rupees after 30 years and 4 months of service. He still has 6 years of service left. At the time of voluntary retirement, he was drawing a salary of 20,000 per month. DA was how much, sir? 5,000 per month. Compute his taxable VRS. What is salary in this case, sir? Sir, illi salary andre enu, sir? Salary same, basic plus DA in terms plus turnover commission. Now please note, normally this is only the salary. I told no, salary chapter salary definition is different for different things. Normally the definition of salary, meaning for computing anything, salary ಏನಿರುತ್ತೆ basic plus DA in terms plus turnover commission. Similarly this point, Mr. Datta, okay, computation amount received ಎಷ್ಟು 7 ಲಕ್ಷ. So salary per month ನೋಡೋಣ. First salary per month, basic 20,000 to DA in terms is 5,000 to turnover commission ಕೊಟ್ಟಿಲ್ಲ. So salary per month is 25,000. ಅಷ್ಟೇ, ಇದನ್ನ ಈ ಫಾರ್ಮುಲಾದಲ್ಲಿ ಹಾಕಿ. Salary per month 25,000 into 3 months into how many years has he completed, sir? 30 years he has completed into 30 years. Then salary per month into remaining months. So when did he retire? How many months are remaining for his service? 6 years are left over. 6 years andre 6 12s are 72 months are remaining. So 72 months jate multiply ಮಾಡಿ compare ಮಾಡಿ whichever is less. Who is less? The limit of 5 lakh is less. 7 ಲಕ್ಷ ಸಿಕ್ತು, 5 ಲಕ್ಷ subtract ಮಾಡಿ taxable is 2 lakhs. That is all for the day. So tomorrow we'll continue the discussion on this chapter and we'll also discuss, we'll start maybe PGVP start ಮಾಡೋಣ. Anyone has any question you can ask. Anyone has any question you can ask me. ನನ್ನ ಕಡೆಯಿಂದ ಇಷ್ಟೇ ಇವತ್ತು. ನನಗೆ ಫೀಲ್ ಆಗ್ತಿದೆ that my energy is low. I don't know whether you feel it or not, but I feel it myself. So I will continue tomorrow. Okay students, questions ಏನಾದಿದ್ರೆ ಕೇಳಿ and you please join that group if you have not yet joined for the material, etc. Thank you, tata, bye bye, take care, enjoy.